ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸಿದ್ಧಧರ್ಮತಾಯ ಭಜತಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಹರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಆದರೆ ನಮ್ಮ ನಂಬರ್ಗಿಂತಲೂ ಕೂಡ ಹೆಚ್ಚಾಗಿ ಇವತ್ತು ಡಬಲ್ ಧಮಾಕ ಇದೆ 100%. ಇಲ್ಲಿ ನಮ್ಮ ಜೊತೆಗೆ ಒಬ್ಬರು ಅಸ್ಟ್ರಾಲಜರ್ ಕೂತಿದ್ದಾರೆ. ನಾನು ಕೂಡ ಅವ್ರಿಗೆ ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ. ನಾವು ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಭಾಳ ಮಿರಾಕಲ್ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. 100% ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ನ್ಯೂಮರಾಜಿ ಕಾರ್ಯಕ್ರಮವನ್ನು ತುಂಬ ಸರಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಕೂಡ ಮೀತಾ ಕ್ರಿಸ್ಟಲ್ ನ್ಯೂಮರಾಜಿ ಲೇಡಿ ಸೂಪರ್ ಸ್ಟಾರ್ ಬಂದಿದ್ದಾರೆ. 2026 ಬಗ್ಗೆ ಏನು ಹೇಳ್ತಾರೆ ಮೀತಾ ಮೇಡಮ್? ಫಸ್ಟ್ಗೆ ಮೊದಲಿಗೆ ನಮಸ್ತೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಮತ್ತು 2026 ಈ ಹೊಸ ವರ್ಷವನ್ನು ಎಲ್ಲರೂ ಖುಷಿಯಾಗಿ ಆಹ್ವಾನಿಸಿ ಅಂತ ಹೇಳ್ತೀನಿ. 2026 ಅಂತ ಬಂದಾಗ ನೋಡಿ, 2026ರಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆ ಆಗ್ತಾ ಹೋಗುತ್ತೆ. ಇವಾಗ 2026ರಲ್ಲಿ ನಾನು ನಿಮ್ಮನ್ನು ಕೇಳ್ತೀನಿ, 2026 ಭಾಳ ಮಿರಾಕಲ್ ತಂದು ಕೊಡ್ತಾ ಹೋಗುತ್ತೆ. ರಾತ್ರಿ 12 ಗಂಟೆಗೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಕೃತಿಕಾ ನಕ್ಷತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತು ವೃಷಭ ರಾಶಿಯಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಎಂಡಲ್ಲಿದೆ, ಭಾಳ ವಿಶೇಷವಾಗಿ ಒಂದು ಚೂರು ಎಡ್ಜಲ್ಲಿದೆ 12 ಗಂಟೆ ರಾತ್ರಿಗೆ. ಅದೇ ರೀತಿಯಲ್ಲಿ ರೋಹಿಣಿ ನಕ್ಷತ್ರ ಬಹಳ ವಿಶೇಷವಾಗಿ ಸ್ಟಾರ್ಟ್ ಆಗುತ್ತೆ. ರಾತ್ರಿ 12 ಗಂಟೆ ಕೃತಿಕಾ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಅದೇ ಥರ 2027ಕ್ಕೆ ಹೊಸ ವರ್ಷ ಚಿತ್ತ ನಕ್ಷತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಈ ಹೊಸ ವರ್ಷ 2026 ಒಂದು ಅಸ್ಟ್ರಾಲಜಿ ಪ್ರಕಾರ ಮೇಷರಾಶಿಗೆ ಏನೆಲ್ಲ ಫಲವನ್ನು ಮೇಷರಾಶಿಗೆ ಅದೃಷ್ಟ ಎಷ್ಟು ದುಃಖವೆಷ್ಟು ಕೊಡುತ್ತೆ ಅಂತ ನಮಗೆ ಒಂದು ಒಪಿನಿಯನ್. ಮತ್ತು ಮೇಷರಾಶಿಯರು ಯಾವೆಲ್ಲ ಲಕ್ಕಿ ನಂಬರ್ನ ಫಾಲೋ ಮಾಡಬೇಕು ಬಹಳ ವಿಶೇಷವಾಗಿ, ಮತ್ತು ಲಕ್ಕಿ ನಂಬರ್ಸ್ ಜೊತೆಗೆ ಲಕ್ಕಿ ಬಣ್ಣವನ್ನು ಯಾವುದು ಯೂಸ್ ಮಾಡಬೇಕು ಬಹಳ ವಿಶೇಷವಾಗಿ. ಮೇಷರಾಶಿಯವರಿಗೆ ಎಷ್ಟು 100ಕ್ಕೆ ಎಷ್ಟು % ಯೋಗ ಇದೆ ಫಸ್ಟಿಗೆ? ಮೇಷರಾಶಿಯವರಿಗೆ ಈ 2026ನೇ ಇಸ್ವಿಯಲ್ಲಿ 100ಗೆ ಒಂದು, ಯಾಕಂದರೆ ಮೊದಲಿಗೆ ನೋಡಿ ಬದಲಾವಣೆಗಳಾಗ್ತವೆ, ಗ್ರಹಗಳ ಬದಲಾವಣೆ ಆಗುತ್ತೆ. ಓವರಾಲು ಒಂದು ವರ್ಷದಲ್ಲಿ ಗುರು ಬದಲಾವಣೆ ಆಗುತ್ತೆ. 1ನೇ ತಾರೀಕು 6ನೇ ತಿಂಗಳು 2026ರಲ್ಲಿ ಮಿಥುನದಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗುತ್ತೆ. ಅದೇ ರೀತಿ ಮತ್ತೆ 31/10/2026ರಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ 10ನೇ ತಿಂಗಳಲ್ಲಿ ಗುರುವಿನ ಬದಲಾವಣೆ ಆಗುತ್ತೆ. ಸೊ ಈ 2026ರಲ್ಲಿ ಗುರು 2 ಸತಿ ಬದಲಾಯಿಸ್ತಾರೆ. ಅದೇ ರೀತಿ 7ನೇ ತಾರೀಕು 12ನೇ ತಿಂಗಳು 2026ರಲ್ಲಿ ರಾಹು ಕೇತುಗಳ ಬದಲಾವಣೆ ಕೂಡ ಆಗುತ್ತೆ. ಸೊ ಈ ಗ್ರಹಗಳ ಬದಲಾವಣೆಯಿಂದ ಓವರಾಲು ಮೇಷರಾಶಿಯವರಿಗೆ ಒಂದು 70% ತುಂಬ ಪಾಸಿಟಿವ್ ಇರುತ್ತೆ. ಮತ್ತು ಶನಿ ಬಂದು 2 ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಇರೋದ್ರಿಂದ ಅಲ್ಲಿ ಇವರಿಗೆ ತುಂಬ ಅದರ ಒಂದು ಎಫೆಕ್ಟಿವ್ ಇರೋದ್ರಿಂದ ಒಂದು 40-45% ನೆಗೆಟಿವ್ ಇರುತ್ತೆ ಅಂತ ಹೇಳ್ಬೋದು ಮೇಷರಾಶಿಯವ್ರಿಗೆ. ಮೇಡಮ್ ಅವ್ರ ಮೇಷರಾಶಿಗೆ ಶನಿ 12ನೇ ಮನೆ ಇರ್ತಾರೆ. ಎಂದಿನಂತೆ 10ನೇ ಮನೆ ಅಧಿಪತಿಯಾಗಿರೋಂಥ ಭಾಳ ವಿಶೇಷಕ್ಕೂ ಮಕರ ಮತ್ತು ಕುಂಭ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಮೇಷರಾಶಿಯವರಿಗೆ ಏನೇ ಗುರುಬಲ ಇದ್ದರೂ ಕೂಡ 10th ಲಾರ್ಡ್ ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಸತ್ಯವನ್ನು ಜ್ಯೋತಿಷ್ಯವನ್ನು ಮಾತಾಡ್ಬೇಕಾದ್ರೆ ಮೇಷರಾಶಿಗೆ ಟೈಮ್ ತುಂಬ ಕೆರಡದಿತ್ತು ಅಂತ ಹೇಳುತ್ತೆ. ಯಾಕಂದರೆ 10th ಅಂದರೆ ವೃತ್ತಿಕಾರಕನೇ ಕೆಡಬಾರ್ದಾಗಿತ್ತು. ಇವಾಗ ಕೆಟ್ಟಿರೋದ್ರಿಂದ ಭಾಳ ವಿಶೇಷವಾಗಿ ಗುರುಬಲ ಬರ್ಬೋದು. 6ನೇ ತಿಂಗಳಿಂದ ಗುರುಬಲ ಸದ್ಯಕ್ಕೆ ಮೇಷರಾಶಿಗೆ ಇಲ್ಲ. ಈ ವರ್ಷದಲ್ಲಿ ಗುರುಬಲ ಬರೋದು ಭಾಳ ರೇರು. ಹಾಗಾಗಿನೇ ಗುರುಬಲನೂ ಇಲ್ದಲೇ ಶನಿ 7.5 ಅಷ್ಟಮ ಶನಿ ನಡೆಯೋದ್ರಿಂದ ಏನೆಲ್ಲ ಕರ್ಮಗಳನ್ನ ಅನುಭವಿಸ್ತಾರೆ. ಮತ್ತು ಮೇಷರಾಶಿಗೆ ಎಂದಿನಂತೆ 2026ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆಜುಬಾಜು ರಾಹು ಗ್ರಹ ಕೇತು ಗ್ರಹ ಚೇಂಜ್ ಆಗ್ತಾರೆ. ಅಲ್ಲಿ ಕೂಡ 10ನೇ ಭಾವಕ್ಕೆ ರಾಹು ಗ್ರಹ ಬರ್ತಾನೆ, 4ನೇ ಮನಕ್ಕೆ ಕಟಕ ರಾಶಿಗೆ ತಾಯಿಗೆ ಕೇತು ಗ್ರಹ ಬರ್ತಾನೆ. ಹಾಗಾಗಿ ಇಲ್ಲಿ ಕೆಲಸದಲ್ಲಿ ತುಂಬ ಜನ ಕೆಲಸ ಕಳ್ಕೊತಾರೆ ಅಂತ ನಮ್ಮ ಒಪಿನಿಯನ್ ಹೇಳ್ತೈತೆ. ಮತ್ತು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ನೀವೇನು ಹೇಳ್ತಾ ಇದ್ದೀರಾ? ಕೆಲಸವನ್ನು ಕಳ್ಕೊಳಕ್ಕೆ 10ನೇ ಮನೆಯಲ್ಲಿ ರಾಹು ಗ್ರಹನೂ ಇರ್ತಾನೆ, ಸುಖ ಸ್ಥಾನದಲ್ಲಿ ಕೇತು ಗ್ರಹ ಇರ್ತಾನೆ, 10ನೇ ಮನೆ ಅಧಿಪತಿ ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ ಇರ್ತಾನೆ. ಗುರು ಭಾಳ ವಿಶೇಷವಾಗಿ ಸಿಂಹ ರಾಶಿಗೆ ಬರೋ ಹೊತ್ತಿಗೆ ಅಷ್ಟರೊಳಗೆ ಮೇಷರಾಶಿ ಕರ್ಮಗಳೆಲ್ಲ ಮುಗಿದಿರ್ತಾವ, ಎಲ್ಲ ಪುಣ್ಯಗಳಿರ್ತಾವ. ನೋಡಿ, ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋದಕ್ಕೆ 6 ತಿಂಗಳಾಗುತ್ತೆ. ಇಲ್ಲಿಂದ 6 ತಿಂಗಳಾಗುತ್ತೆ. ಸೊ ಈ 6 ತಿಂಗಳವರೆಗೂ, ಯಾಕಂದರೆ ಶನಿ 12ನೇ ಮನೇಲಿದ್ದಾಗ ಶನಿ ಒಂದು ಕೆಟ್ಟ ಫಲಗಳನ್ನ ಕೊಡ್ತಾನೆ. ಅದರ ಜೊತೆ ಕುಜಗ್ರಹನೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ರಾಶಿಯಾಧಿಪತಿ ಕುಜಗ್ರಹ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಕುಜಗ್ರಹ ಈಗ ಪ್ರೆಸೆಂಟ್ ಬಂದು ಅವರಿಗೆ 9ನೇ ಮನೆ 10ನೇ ಮನೆಯಲ್ಲಿರ್ತಾರೆ. ಸೊ ಈ 1 ತಿಂಗಳು 1.5 ತಿಂಗಳು 2 ತಿಂಗಳಲ್ಲಿ ಕುಜಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಹೋಗ್ತಾರೆ. ಅಲ್ಲಿ ಒಂದು 3 ತಿಂಗಳು ಓಕೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಇಲ್ಲಿಂದ ಒಂದು 3 ತಿಂಗಳು ಓಕೆ ಅಂತ ಹೇಳ್ಬೋದು. ಇವಾಗ ಜನವರಿಲಿ ಹೆಂಗಿರುತ್ತೆ, ಫೆಬ್ರವರಿಲಿ ಹೆಂಗಿರುತ್ತೆ, ಇವಾಗ ಏಪ್ರಿಲ್ ಹೆಂಗಿರುತ್ತೆ, ಒಂದು ಓವರಾಲ್ ಆಗಿ ಹೋದಾಗ
ಈ ವರ್ಷ ಮೇಷರಾಶಿಯವರು ಮನೆ ಕಟ್ತಾರ, ಮನೆ ಮಾರ್ತಾರ, ಇಲ್ಲ ಮದುವೆ ಆಗಿರೋ ಜೂನ್ದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಗಂಡ ಹೆಂಡತಿ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ತೊಂದರೆ ಬರುತ್ತೆ. ಮತ್ತು ನಮ್ಮ ಒಂದು ಮೇಷರಾಶಿಗೆ ಈ ವರ್ಷದಲ್ಲಿ 2026 ನಾನು ನೋಡೋ ಪ್ರಕಾರ, ನಾನೊಬ್ಬ ಅಸ್ಟ್ರಾಲಜರ್ ಆಗಿ ಹೇಳ್ತಿದ್ದೀನಿ, ಕೆಲಸವನ್ನು ತುಂಬ ಅತಿ ಹೆಚ್ಚು ಕಳ್ಕೊತಾರೆ. ತಾಯಿಯಂದ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಇದೊಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶನಿ ಗ್ರಹ ಕೆಟ್ಟರೆ ಆರ ವೃತ್ತಿ ಕೆಡುತ್ತೆ, ಕೇತು ಗ್ರಹನೂ ಸುಖ ಸ್ಥಾನಕ್ಕೆ ಬರ್ತಾನೆ. ಮುಂಚೆಲೆ ಹೇಳಿ ಕೇಳಿ ಚಂದ್ರಗ್ರಹ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾರೆ, ಒಂದು ರಾಶಿಗೆ 2 ವರ್ಷ ಇರ್ತಾರೆ. ಇವಾಗ ಕೆಲಸ ಕಳ್ಕೊತಾರೆ ಅನ್ನೋದನ್ನು ಮೇಷರಾಶಿಗೆ ಕಂಡು ಬರ್ತಾ ಇದೆ. ಮತ್ತು ಆಕ್ಸಿಡೆಂಟ್ ಅಪಘಾತಗಳು ಕೂಡ ಆಗುತ್ತಾ. ಮತ್ತು ಸೂರ್ಯನೂ ಶನಿನೂ ಒಟ್ಟೊಟ್ಟಿಗೆ ಸೇರಿದಾಗ ಕೋರ್ಟು ಕೇಸು ಆಗುತ್ತಾ. ನನ್ನ ಪ್ರಕಾರ ಮೀನ ರಾಶಿಗೆ ಸೂರ್ಯ ಬಂದಾಗ ಹೆಚ್ಚು ಕಮ್ಮಿ ಅವ್ರು 4ನೇ ತಿಂಗಳು 3ನೇ ತಿಂಗಳೆಲ್ಲ ಬರ್ತಾರೆ ಕೋರ್ಟು ಕೇಸು. ಇದಕ್ಕೇನಂತೀರ ಮೇಷರಾಶಿಗೆ 2026? ರಾಶಿಗೆ 2026 3ನೇ ತಿಂಗಳಿಂದ ಒಂದು ಕೆಟ್ಟ ಫಲಗಳನ್ನೇ ನೋಡ್ತಾ ಹೋಗ್ತಾರೆ. ಕೋರ್ಟು ಕೇಸು, ಮನೆಯಲ್ಲಿ ಕಳ್ತನ ಆಗೋದು, ಅಥವಾ ಅವರ ಮನೆಯ ಒಡವೆಯನ್ನು ಆಗಿರ್ಬೋದು, ಬ್ಲಡ್ಜ್ ಮಾಡೋದಾಗಿರ್ಬೋದು, ಇವೆಲ್ಲವೂ. ಮತ್ತು ಕುಟುಂಬದ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಅದರಲ್ಲೂ ಈ 3ನೇ ತಿಂಗಳು ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಬ ಕೆಟ್ಟ ಫಲಗಳನ್ನ ನೋಡ್ತಾರೆ ಮೇಷರಾಶಿಯವರು. ಅದೇ ರೀತಿ ಅದಾದ ನಂತರ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಒಂದೂವರೆ ತಿಂಗಳು ಬೇಕಾಗುತ್ತೆ. ಸೊ ಶನಿ 12ನೇ ಮನೇಲಿದ್ದಾಗ ಮೇಷರಾಶಿಯವರಿಗೆ 10ನೇವನು 11ನೇವನಾಗಿ 12ನೇ ಮನೆಗೆ ಬಂದಾಗ ಕೆಲಸದ ಪ್ರಾಬ್ಲಮ್ಮು ಅತಿ ಹೆಚ್ಚು. ಅವರು ಕೆಲಸವನ್ನು ಕಳ್ಕೊಳ್ಳೋದು, ಮತ್ತು ಫಾರಿನಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅಲ್ಲೂ ಕೂಡ ಕೆಲಸ ಬಿಟ್ಟು ಅವರ ಒಂದು ಕೆಲಸ ಕಳ್ಕೊಂಡು ಮನೆಗೆ ಬರೋವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಇಲ್ಲ ಕೆಲಸದಲ್ಲಿ ಅವಮಾನ ಆಗುವಂಥ ಚಾನ್ಸಸ್ಸು. ಅದರಲ್ಲೂ 3ನೇ ತಿಂಗಳು 3ರಿಂದ 4ನೇ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚು ಅವಮಾನ, ದುಃಖವನ್ನು ಪಡ್ತಾ ಹೋಗ್ತಾರೆ. ತುಂಬ ಬೇಕಾಗಿರೋರನ್ನ, ತುಂಬ ಆತ್ಮೀಯರನ್ನು, ಇಲ್ಲ ಅವರ ಕುಟುಂಬಸ್ಥರನ್ನ ಕಳ್ಕೊಳ್ಳೋ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಯಾವ ಥರದ ಹೂವನ್ನು ಯೂಸ್ ಮಾಡೋ ಲಕ್ ಬರುತ್ತೆ? ಮೇಷರಾಶಿಯವರಿಗೆ ಅವರು ಈ ಕೆಂಪು ಬಣ್ಣದ ಹೂವನ್ನು ಯೂಸ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ. ಮತ್ತು ಅವ್ರಿಗೆ ಕುಜಗ್ರಹ ರಾಶಿಯಾಧಿಪತಿ ಆಗಿರೋದ್ರಿಂದ ಸುಬ್ರಹ್ಮಣ್ಯನನ್ನು ಅತಿ ಹೆಚ್ಚು ಆರಾಧಿಸಬೇಕಾಗತ್ತೆ. ವರ್ಷ ಪೂರ್ತಿ ಇಡೀ ವರ್ಷ ಸುಬ್ರಹ್ಮಣ್ಯನ ಆರಾಧನೆ. ಮತ್ತು ಶನಿ ಕೂಡ 10ನೇವನು 11ನೇವನಾಗಿ 12ನೇ ಮನೆಗೆ ಬಂದಿರೋದ್ರಿಂದ ಶನಿ ಟೆಂಪಲ್ಗೆ ಹೋಗೋದು, ಶನಿ ಗ್ರಹವನ್ನು ಕೂಡ ಆರಾಧಿಸಬೇಕಾಗುತ್ತೆ. ನೀಲಿ ಹೂವನ್ನು ಕೂಡ ಯಾವುದಾದ್ರೂ ಟೆಂಪಲ್ಗೆ ಇವರು ಅಥವಾ ಮನೇಲೇ ಇವರು ನೀಲಿ ಬಣ್ಣದ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅವರಿಗೆ ಪಾಸಿಟಿವ್. ಅವರು ಯೂಸ್ ಮಾಡಿಲ್ಲ ಅಂದರೂ ಮನೇಲಿ ತಂದು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು, 1 ದಿನ 2 ದಿನ ಇಟ್ಕೊಂಡು ಕೂಡ ಅದರ ಒಂದು ಪಾಸಿಟಿವ್ ಅತಿ ಹೆಚ್ಚಿರುತ್ತೆ. ಅಂದರೆ ನನ್ನ ಒಂದು ಪ್ರಕಾರ ಭಾಳ ವಿಶೇಷವಾಗಿ ಇವರು ರತ್ನವನ್ನು ಯಾವುದನ್ನು ಧರಿಸ್ಬೋದು ಲಾಭಕ್ಕೆ. ಇವರಿಗೆ ಇವಾಗ ನೆಗೆಟಿವ್ ಇಷ್ಟೊಂದಿದೆ. ಶನಿ ಕೆಟ್ಟಿದ್ದಾನೆ, ಗುರು ಕೆಟ್ಟಿದ್ದಾನೆ, ರಾಹು ಕೇತು ಕೆಡ್ತಿದ್ದಾರೆ. ಇವಾಗ ಮೇಷರಾಶಿಗೆ ರತ್ನವನ್ನು ಯೂಸ್ ಮಾಡ್ತಾರೆ, ದೇಹಕ್ಕೆ ರತ್ನವನ್ನು ಯೂಸ್ ಮಾಡ್ಬೋದು. ಮತ್ತು ಕ್ರಿಸ್ಟಲ್ಗಳಲ್ಲಿ ಯಾವುದೆಲ್ಲ ಸ್ಟೋನ್ನ ಯೂಸ್ ಮಾಡ್ಬೋದು. ಬ್ಯಾಗಲ್ಲಿ ಯಾವುದನ್ನು ಯೂಸ್ ಕೊಡ್ತೀರಾ ನೀವು? ತುಂಬ VIP ಬ್ಯಾಗಲ್ಲಿ ಕೊಡ್ತೀರಾ, ಅವ್ರಿಗೆ ಗೊತ್ತಾಗಲ್ಲ ಪಬ್ಲಿಕ್ಕಿಗೆ. ರತ್ನವನ್ನು ತುಂಬ ಕಾಸ್ಟ್ ಇರುತ್ತೆ, ಲಕ್ಷಾನುಗಟ್ಟಲೆ ಇರುತ್ತೆ. ಆದರೆ ಉಪರತ್ನಕ್ಕಾಗಿ ರತ್ನದಲ್ಲೇ ಕ್ರಿಸ್ಟಲ್ನ ಕೊಡ್ತೀರ ನೀವು 100%. ಅದನ್ನು ಬಡವರಲ್ಲಿ ಇಟ್ಕೋಬೋದು, 2,000, 3,000, 5,000, 10,000 ಒಳಗಡೆ ಇಟ್ಕೋಬೋದು. ಅದೇ ಸ್ಟೋನ್ಗಳ್ನ ಹಂಗಲ್ಲ ಆಗಲ್ಲ, ಲಕ್ಷಗಟ್ಟಲೆ ಆಗುತ್ತೆ. ಇವಾಗ ಯಾವ ಸ್ಟೋನನ್ನು ಇದು ಮಾಡ್ತೀರಾ, ಭಾಳ ವಿಶೇಷವಾಗಿ ಯಾವ ರತ್ನವನ್ನು ಯೂಸ್ ಮಾಡಬೇಕು, ಯಾವ ಸ್ಟೋನು. ಮತ್ತು ಬಿಗ್ನೆಸ್ ಮಾಡೋರಿಗೆ ಮನೆಗೂ ಯಾವ ಥರ ಸ್ಟೋನ್ ಇಟ್ಕೋಬೇಕು. ಇವಾಗ ಇಷ್ಟೊಂದು ನೆಗೆಟಿವ್ ಇದ್ದಾಗ ಮನೆ ರಿನ್ಯೂ ಮಾಡೋಕ್ಕೆ ಮೇಷರಾಶಿ ನೆಗೆಟಿವ್ ರಿನ್ಯೂ ಮಾಡೋಕ್ಕೆ ಯಾವೆಲ್ಲ ಸ್ಟೋನ್ನ ಕೊಡ್ತೀರಾ? ವಾಸ್ತು ಪ್ರಕಾರ ಯಾವುದನ್ನ ರಿಸಲ್ಟ್ ಬರೋ ಥರ ಪಾಸಿಟಿವ್ ಆಗಿ ಕೊಡ್ತಾರೆ ಅವ್ರ ಮನೆಗೆ? ನೋಡಿ, ಮೇಷರಾಶಿಯವರಿಗೆ ಸ್ಟೋನ್ ಅಂತ ಬಂದಾಗ ಅವರು ಹವಳವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗತ್ತೆ. ಮತ್ತು ನಮ್ಮಲ್ಲಿ ಕೊಡ್ತಾ ಇರುವಂಥ ಸ್ಟೋನು ಕುಜಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಸ್ಟೋನು. ಯಾಕಂದರೆ ಅವರ ಮನೆ ಮಠ ಮಾಡ್ಕೊಳ್ಬೇಕು ಅಂದರೆ, ಯಾಕಂದರೆ ಮೇಷರಾಶಿಯವರು 2026ರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂದರೆ ಬಹಳ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಗ್ರಹಗಳು ಅವ್ರಿಗೆ ತುಂಬ ಯಾವುದು ಸಪೋರ್ಟಿಂಗ್ ಇಲ್ಲ, ಬಲವಾಗಿಲ್ದಿರೋ ಕಾರಣ ಮುಖ್ಯವಾಗಿ ಅವ್ರಿಗೆ ನಮ್ಮಲ್ಲಿ ಒಂದು ವಾಸ್ತು ಕಿಟ್ ಇರುತ್ತೆ. ಆ ವಾಸ್ತು ಕಿಟ್ಟನ್ನು ಅವರ ಮನೇಲಿ ಇಟ್ಕೊಂಡಾಗ ಅದರಲ್ಲಿ 9 ಗ್ರಹಗಳ ಒಂದು ಸ್ಟೋನ್ ಇರುತ್ತೆ. ಮತ್ತು ಅದೃಷ್ಟಕ್ಕೆ ಮತ್ತು ಅವರ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ, ನೆಗೆಟಿವ್ನ ತೆಗೆದು ಹಾಕೋಕ್ಕೆ ಎಕ್ಸ್ಟ್ರಾ 3 ಸ್ಟೋನ್ ಇರುತ್ತೆ. ಅಲ್ಲಿ ಅದೃಷ್ಟ ಮತ್ತು ಅವರ ದೃಷ್ಟಿ ನೆಗೆಟಿವ್ ಹೋಗೋದು, ಮನೆಗೆ ಯಾವುದಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅದು ಕೂಡ ರಿಮೂವ್ ಆಗುವಂಥ ಒಂದು 12 ಸ್ಟೋನ್ ಇರುತ್ತೆ. ಈ 12 ಸ್ಟೋನ್ಗಳ ಒಂದು ವಾಸ್ತು ಕಿಟ್ಟು ಮೇಷರಾಶಿಯವರಿಗೆ ಕೊಡ್ತೀವಿ. ಅದನ್ನು ಅವರ ಮನೇಲಿ ಯಾವುದೇ ಪ್ಲೇಸಲ್ಲಿ ಇಟ್ಕೊಂಡ್ರು ತುಂಬ ಪಾಸಿಟಿವ್ ಇರುತ್ತೆ. ಜೊತೆಗೆ ಅವರು ಪರ್ಸಲ್ಲಿ ಮತ್ತು ಅವರು ಎಲ್ಲಾದರೂ, ಇವಾಗ ತುಂಬ ಜನ ಕೈಗೆ ಬ್ರೇಸ್ಲೆಟ್ ಹಾಕ್ಕೊಳ್ಳಲ್ಲ, ಅವ್ರಿಗೋಸ್ಕರ ಪರ್ಸಲ್ಲಿ ಇಟ್ಕೊಳ್ಳೋದು ಅಥವಾ ಅವರ ಡ್ರಾಯರಲ್ಲಿ ಇಟ್ಕೊಳ್ಳೋದು, ಅವರು ಮಲಗೋ ಬೆಡ್ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಒಂದು ಅದೃಷ್ಟ ತರುವಂಥ ಒಂದು ಸ್ಟೋನನ್ನು ಕೊಡ್ತಾ ಇದ್ದೀವಿ. ಆ ಒಂದು ಸ್ಟೋನನ್ನು ಅವರ ಬೆಡ್ರೂಮಲ್ಲಿ ಇಟ್ಕೊಂಡ್ರು ಕೂಡ ಅದರಲ್ಲಿ ಅವರಿಗೆ ತುಂಬ ಪಾಸಿಟಿವ್ ಬರುತ್ತೆ. ಇವಾಗ ಗುರು ಮೇಷರಾಶಿ ಬದಲಾವಣೆ ಆಗೋದ್ರಿಂದ ಏನೆಲ್ಲ ಫಲವನ್ನು ನಿರೀಕ್ಷೆ ಮಾಡ್ಬೋದು? ಇವಾಗ ಗುರು 9ನೇ ತಿಂಗಳಲ್ಲಿ ನೀವು ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದೀರಾ, ಭಾಳ ವಿಶೇಷವಾಗಿ 9ನೇ ತಿಂಗಳಲ್ಲಿ ಬದಲಾವಣೆ ಆಗ್ತಾರಾ?
6ನೇ ತಿಂಗಳಲ್ಲಿ ಒಂದ್ಸತಿ ಬದಲಾವಣೆ ಆಗ್ತಾರೆ, 10ನೇ ತಿಂಗಳಲ್ಲಿ ಒಂದ್ಸತಿ ಬದಲಾವಣೆ ಆಗ್ತಾರೆ. 9-10ನೇ ತಿಂಗಳು ಬದಲಾವಣೆ ಆಗ್ತಾರೆ. ಅವಾಗ ಏನೆಲ್ಲ ಲಾಭ ಕೊಡ್ತಾನೆ ಇವಾಗ? ನೋಡಿ 6ನೇ ತಿಂಗಳ ನಂತರ ಸುಖ ಸ್ಥಾನಕ್ಕೆ ಬರ್ತಾನೆ. ಗುರು ಬದಲಾವಣೆ ಆದ್ಮೇಲೆ ಆ ಗುರುವಿನ 5ನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳುತ್ತೆ. ಅಂದ್ರೆ ನಮ್ಮ ಮೇಷ ರಾಶಿಗೆ ಅಷ್ಟಮ ಸ್ಥಾನ ಅದಾಗಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಇವಾಗ ತುಂಬಾ ಅಪಘಾತ, ಆಕ್ಸಿಡೆಂಟು ಈ ಅಷ್ಟಮ ಸ್ಥಾನದಲ್ಲಿ, ಅದರಲ್ಲೂ ಕುಜಗ್ರಹ ಅಲ್ಲಿ ಬಂದಾಗ, ಯಾಕಂದರೆ ರಾಶಿಯಾಧಿಪತಿ ಕುಜ ಅಷ್ಟಮ ಸ್ಥಾನಕ್ಕೆ ಬಂದಾಗ ಸುಮಾರು ಒಂದು 5-6ನೇ ತಿಂಗಳು 7ನೇ ತಿಂಗಳ ನಂತರ ಎಲ್ಲೋ ಒಂದು ಕಡೆ ಅಪಘಾತಕ್ಕೆ ಈಡಾಗ್ತಿರ್ತಾರೆ. ಅದರಲ್ಲಿ ಎಲ್ಲೋ ಒಂದು ಸ್ವಲ್ಪ ತಡಿಬೋದು ಅಂತ ಹೇಳುತ್ತೆ. ಮತ್ತು ಕೆಲಸ ಯಾರಿಗೆಲ್ಲ ಸಿಕ್ಕಿರಲ್ಲ, ಕೆಲಸದಿಂದ ಹೊರಗಡೆ ಬಂದಿರೋರು ಅವರೆಲ್ಲರೂ ಕೂಡ ಕೆಲಸ ಇಲ್ದಿರೋ ತುಂಬ ಸಫರ್ ಮಾಡ್ತಿರ್ತಾರೆ. ಅವರಿಗೆ 7ನೇ ದೃಷ್ಟಿ ಮಕರ ರಾಶಿ ಮೇಲೆ ಬಿಡುತ್ತೆ. ಅಂದರೆ ರಾಶಿಗೆ 10ನೇ ಮನೆ ಅದಾಗಿರುತ್ತೆ. ಕೆಲಸದ ವಿಚಾರದಲ್ಲಿ ಓಕೆ ಅನ್ಬೋದು, ಯಾಕಂದರೆ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಒಂದು ಚಾನ್ಸಸ್ ಕೂಡ ಬರುತ್ತೆ. ಮತ್ತು 9ನೇ ದೃಷ್ಟಿ ಮೀನ ರಾಶಿ ಮೇಲೆ ಬೀಳುತ್ತೆ. ಅಲ್ಲಿ ಶನಿ ಇರೋದ್ರಿಂದ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಮೇಷರಾಶಿ. 9ನೇ ದೃಷ್ಟಿ ಅದು ಮೀನ ರಾಶಿ 12ನೇ ರಾಶಿ ಮೇಲೆ ಬಿದ್ದಾಗ, ಅದು 6ನೇ ತಿಂಗಳ ನಂತರ ಸ್ವಲ್ಪ ಮೇಷರಾಶಿಯವರು ಸುಧಾರಿಸ್ತಾರೆ ಅಂತ ಹೇಳ್ತೀನಿ. ಮತ್ತು 10ನೇ ತಿಂಗಳ ನಂತರ ಕೂಡ ಗುರು ಬದಲಾವಣೆಯಾಗಿ ಸಿಂಹ ರಾಶಿಗೆ ಬಂದಾಗ ನೋಡಿ 9ನೇ ಮನೆ ಆ ಧನಸ್ಸು ಅಂದರೆ ಭಾಗ್ಯಸ್ಥಾನಕ್ಕೆ ಗುರುವಿನ 5ನೇ ದೃಷ್ಟಿ ಬೀಳುತ್ತೆ. ಒಂದು ಪಾಯಿಂಟ್ ಮೇಡಮ್, ಇವಾಗ ಕಟಕ ರಾಶಿಗೆ 6ನೇ ತಿಂಗಳಿಗೆ ಗುರು ಬರ್ತಾನಲ್ವಾ? ಹೌದು. ಗುರು ಬಂದು ಏನಾಗುತ್ತೆ ಗೊತ್ತಾ, ಮೇಷ ರಾಶಿಗೆ ವ್ಯಯಸ್ಥಾನವನ್ನು ಕೂಡ ನೋಡ್ತಾನೆ, 12ನೇ ಮನೆ. ಆವಾಗ ಶನಿನೂ 12ನೇ ಮನೆ, ಗುರುನು 12ನೇ ಮನೆ ಆದಾಗ 6ನೇ ತಿಂಗಳಿಂದ 10ನೇ ತಿಂಗಳೊತ್ತಿಗೆ ಗುರು ಸಿಂಹರಾಶಿ ಬರೋದಕ್ಕೆ ಅವ್ರ ಮನೇಲಿ ಸಾವು, ನೋವು, ದುಃಖ, ಸಾಲದ ವಾತಾವರಣ, ಒಡಬೇಡಾಡೋದು, ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಿಮ್ಮ ಚಿನ್ನವನ್ನು ನಮಗಿಡಿ ಅಂತ 100%. ಭಾಳ ವಿಶೇಷವಾಗಿ ಈ ಥರದ್ದು ಏನಾದ್ರು ಮನೇಲಿ ಕಳ್ತನೂ ಕೂಡ ಆಗ್ಬೋದಾ? ಶನಿ ಗುರು ಇಬ್ರು ವ್ಯಯಸ್ಥಾನ ನೋಡಿದಾಗ ಕಳ್ತನೂ ಕೂಡ ಆಗ್ಬೋದಾ? ಕಳ್ತನೂ ಆಗುತ್ತೆ. ಹೆಂಗಾಗುತ್ತೆ ಕಳ್ತನ ಅಂತಂದ್ರೆ ಇವಾಗ ನೋಡಿ ಶನಿ 12ನೇ ಮನೆಯಲ್ಲಿ ಇರ್ತಾರೆ, 12ನೇ ಮನೆಗೆ 9ನೇ ದೃಷ್ಟಿ ಬೀಳುತ್ತೆ. ಯಾವಾಗ ಕಳ್ತನ ಆಗ್ಬೋದು ನಿಮ್ಮ ಪ್ರಕಾರ? 6ನೇ ತಿಂಗಳಿಂದ 10ನೇ ತಿಂಗಳ ಒಳಗಡೆ ಕಳ್ತನ, ಅದರಲ್ಲೂ ಅವ್ರ ಮನೆಯೆಲ್ಲ ಸೇಫ್ಟಿ ಬಿಗಾಕಿ ಹೋಗ್ಬೋದು. ಪಿತ್ರಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತ ಒಡವೆ ಏನಾದ್ರೂ ಇಟ್ಟಿದ್ರೆ, ಡಾಕ್ಯುಮೆಂಟ್ ಸಿಕ್ಕಿದ್ರೆ ಅದು ಕೂಡ ಅವರು ಕಳ್ಕೊಳ್ಳುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಮೇಷರಾಶಿಯವರು. ಈಗ ಮೇಷರಾಶಿಗೆ 2026 ಓವರ್ ಆಲ್ ಆಗಿ ಹೇಗಿದೆ ನಿಮ್ಮ ಟೈಮ್? 2026ರಲ್ಲಿ ಅವ್ರಿಗೆ ಅದೃಷ್ಟಕ್ಕಿಂತ ದುರಾದೃಷ್ಟನೇ ಜಾಸ್ತಿ ಇರುತ್ತೆ. ಹೌದು. ಇದಕ್ಕಾಗಿ ಯಾವ ಸ್ಟೋನ್ ಅನ್ನ ಕೊಡ್ತೀರಾ? ಯಾವ ಟೆಂಪಲ್? ನೀವು ಹೇಳಿದ್ರೆ ಅವಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಯಾವುದೇ ಆದ್ರೂ ನಿಮ್ಮ ಊರಲ್ಲಿ ನೀವು ಹೋಗಿ, ನಿಮ್ಮ ಊರಲ್ಲಿ ಹೋಗಿ ಅಂತ ಹೇಳಿದ್ರ. ಅದು ಎಲ್ಲದಕ್ಕಿಂತ ಅವ್ರ ಮನೆ ದೇವ್ರಿಗೆ ಫಸ್ಟ್ ಹೋಗ್ಬೇಕಾಗುತ್ತೆ. ಅವ್ರ ಮನೆ ದೇವ್ರಿಗೆ ಹೋಗ್ಬೇಕು. ಹೂನು ಕೂಡ ಹೇಳಿದ್ರ. ಆದ್ರೆ ಅವ್ರಿಗೆ ಇಷ್ಟವಾದ ಸ್ಟೋನ್ ಅವ್ರ ಮನೆಯಲ್ಲಿ ಯಾವುದು ಪಕ್ಕ ರಿಸಲ್ಟ್ ಅನ್ನ, ಇವರ ಕಷ್ಟದಲ್ಲಿ ಇರೋದ್ರಲ್ಲಿ ಒಂದು 60% 80% ಆ ಸ್ಟೋನ್ ಎನರ್ಜಿ ಕೊಡೋಂಥ ಸ್ಟೋನ್ಗಳು ಯಾವ್ದಾದ್ರು ನಿಮ್ಮಲ್ಲಿ ಇಡ್ಬೇಕಂದ್ರೆ ಯಾವ್ದನ್ನ ಕೊಡ್ತೀರಾ? ನೋಡಿ, ಪರಿಹಾರದಲ್ಲಿ ನೀವು ಸ್ಟೋನೇ ಕೊಡ್ತೀರಾ. ಬಹಳ ವಿಶೇಷ. ಟೆಂಪಲ್ ಎಲ್ಲರಿಗೂ ಹೋಗ್ತಾರೆ, ಪರಿಹಾರ ಸ್ಟೋನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಸ್ಟೋನನ್ನು ಅತಿ ಹೆಚ್ಚು ಯೂಸ್ ಮಾಡ್ತೀರಾ. ಯಾವ ಸ್ಟೋನನ್ನ ಇವಾಗ ಅವ್ರ ಮನೆ ನೆಗೆಟಿವ್ಗೆ ಹಾಗೆ ಎಲ್ಲವನ್ನೂ ಸ್ಟೋನ್ ಕೊಡ್ತಿದ್ದೀರಾ? ಬಾತ್ರೂಮ್ಗಾಗಲಿ ಯಾವ್ದು ಕಾರಾಗಲಿ ಏನು? ನೋಡಿ, ಅವರ ಮನೆಗೆ ಕಂಪ್ಲೀಟು ಮೊದಲನೇದಾಗಿ ಅವರ ಮನೇಲಿ ದೃಷ್ಟಿ ಹೋಗುವಂಥ, ಯಾಕಂದರೆ ತುಂಬ ಟೈಮು ಬ್ಯಾಡ್ ಆಗಿರೋದು ಮೇಷರಾಶಿಯವರಿಗೆ. ದೃಷ್ಟಿಯನ್ನು ತೆಗೆದಾಕೋದಕ್ಕೆ ದೃಷ್ಟಿಗೆ ಸಂಬಂಧಪಟ್ಟಂಥ ಸ್ಟೋನು, ಅದು ದೃಷ್ಟಿ ಆಗಿರ್ಬೋದು, ಅಕ್ಕಪಕ್ಕ ಯಾರಾದರೂ ಚುಚ್ಚು ಮಾತುಗಳಾಗಿರ್ಬೋದು, ಈ ಥರ ಒಂದು ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ಒಂದು ಸ್ಟೋನು ಕೊಡ್ತೀವಿ. ಅದರ ನಂತರ ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ಅವರ ಮನೇಲಿ ಎಷ್ಟು ಟಾಯ್ಲೆಟ್ ಇದ್ದರೆ ಅಷ್ಟು ಟಾಯ್ಲೆಟ್ಗೂ ನೆಗೆಟಿವ್ ರಿಮೂವ್ ಮಾಡೋದಕ್ಕೆ ಅಂತಲೇ ಒಂದು ಸ್ಟೋನನ್ನು ಕೊಡ್ತೀವಿ. ಅದು ಜಸ್ಟ್ ಅವರು ಬಾತ್ರೂಮಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕು. ಯಾಕಂದರೆ ತುಂಬ ನಮಗೆ ನೆಗೆಟಿವ್ ಬರೋದು. ಎಲ್ಲರೂ ಹೇಳ್ತಾರೆ ಬಚ್ಚಲ್ ಮನೇಲಿ ಬೀಳಬಾರ್ದು, ಬಚ್ಚಲ್ ಮನೇಲಿ ಬಿದ್ದರೆ ಏಳಿಗೆ ಇಲ್ಲ ಅಂತ. ಇವಾಗ ಮೇಡಮ್ ಇವಾಗ ಅತಿ ಹೆಚ್ಚು ಅಪಾರ್ಟ್ಮೆಂಟ್ಸ್ ವಾಸ್ತು ಇಲ್ಲ, ಹೇಗೆ ಬೇಕಾದ್ರೆ ಮೆಟ್ಲು ಮಾಡ್ತಾರೆ, ನಮ್ಮ ಮನೆ ಎದುರುಗಡೆ ಮನೆ ಕಟ್ಬಿಡ್ತಾರೆ, ಬಾಗಿಲು ಇಟ್ಬಿಡ್ತಾರೆ, ಎದುರುಗಡೆ ಬಾತ್ರೂಮ್ ಬಂದ್ಬಿಡುತ್ತೆ. ಈ ಅಪಾರ್ಟ್ಮೆಂಟ್ಸ್ ವಾಸ್ತುಗೆ ನಿಮ್ಮ ಕ್ರಿಸ್ಟಲ್ ತುಂಬ ಅನುಕೂಲ ಮಾಡಿಕೊಡುತ್ತಾ? ತುಂಬ ಅನುಕೂಲ. ಇವಾಗ ತುಂಬ ಜನ ನಿಮ್ಮ ಹತ್ರ ಒಂದೊಂದು ಅಪಾರ್ಟ್ಮೆಂಟ್ಸ್ಗಳ ನೀವು ನಿಂತು ಮಾಡಿಸ್ತಾ ಇರೋದು ನಾನೆಲ್ಲ ನೋಡಿದ್ದೀನಿ 100%. ಅದಕ್ಕೆ ಏನು ಅನ್ಸುತ್ತೆ ಆ ಥರ? ತುಂಬ ಅನುಕೂಲ ಆಗುವಂಥ ಒಂದು ಕ್ರಿಸ್ಟಲ್ನ ಕೊಡ್ತಾ ಇದೀವಿ. ಅವರು ಯಾವುದೇ ಮೂಲೆ, ಯಾಕಂದರೆ ಅಪಾರ್ಟ್ಮೆಂಟ್ಸ್ ಅಂತ ಕಟ್ಟಿದಾಗ IT-BT ಕಂಪ್ನಿಗೂ ಕೂಡ ನೀವು ಸ್ಟೋನ್ ಅನ್ನು ಕೊಡ್ತೀವಿ. ಅಪಾರ್ಟ್ಮೆಂಟ್ಸ್ ಬಗ್ಗೆ ಹೇಳಿ. ಸ್ಟೋನ್ ಬಗ್ಗೆ ಅಪಾರ್ಟ್ಮೆಂಟ್ಸ್ ಅಂತ ಕಟ್ಟಿದಾಗ ಅಲ್ಲಿ ಯಾವುದೇ ವಾಸ್ತು ಪ್ರಕಾರ ಅವರು ಕಟ್ಟಿರೋದಿಲ್ಲ. ಯಾಕಂದರೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ಮಾಡೋದು, ವಾಯು ಮೂಲೆಯಲ್ಲಿ ಕಿಚನ್ ಮಾಡೋದು, ಈ ಒಂದು ರೀತಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡಿರ್ತಾರೆ. ಸೊ ಅಲ್ಲಿ ನೆಗೆಟಿವ್ ಜಾಸ್ತಿ. ಆ ಮನೆಗೆ ಹೋಗಿದ ತಕ್ಷಣ ಜಗಳಗಳು, ಕುಟುಂಬದ ಒಂದು ಕಲಹಗಳು ಜಾಸ್ತಿ ಆಗೋದು, ಕೆಲಸ ಕಳ್ಕೊಳ್ಳೋದು, ಆರೋಗ್ಯ ಸಮಸ್ಯೆ ಆಗೋದು, ಇದೆಲ್ಲ ಜಾಸ್ತಿ ಅಪಾರ್ಟ್ಮೆಂಟ್ಸಲ್ಲಿ ಇರೋರಿಗೆ ಆಗ್ತಾ ಇರುತ್ತೆ. ಅವಾಗ ಹೋಗಿ ನೋಡಿದ್ರೆ ಅವ್ರ ವಾಸ್ತುನೇ ಚೆನ್ನಾಗಿರೋದಿಲ್ಲ. ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಮನೆಗೆ ಹೋಗಿರ್ತಾರೆ. ಆ ಮನೆಯನ್ನು ನಮ್ಮ ಒಂದು ವಾಸ್ತು ಪ್ರಕಾರ ಅಂದರೆ ನಮ್ಮ ಒಂದು ವಾಸ್ತು ಸ್ಟೋನ್ಗಳನ್ನು ಕೊಟ್ಟು ಆ ಮನೇಲಿರೋಂತಹ ವಾಸ್ತುವನ್ನು ಸರಿ ಮಾಡಿಕೊಡ್ತೀವಿ. ಅದೇ ರೀತಿ ಅವರ ಅಡುಗೆ ಮನೆಯಲ್ಲಾಗಿರ್ಬೋದು, ಟಾಯ್ಲೆಟಲ್ಲಾಗಿರ್ಬೋದು, ಅಥವಾ ಅವರ ಬೆಡ್ರೂಮಲ್ಲಾಗಿರ್ಬೋದು,
ಯಾವ ರೀತಿ ಅವರು ಒಳ್ಳೇದಾಗಬೇಕು ಹೆಲ್ತ್ಗೆ, ಮತ್ತು ಅವ್ರ ಮನೇಲಿ ಧನಾಕರ್ಷಣೆಗೆ, ಮತ್ತು ಅವ್ರ ಮನೇಲಿ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇರೋದಕ್ಕೆ. ಯಾಕೆಂದರೆ ತುಂಬ ಜನ ಇವಾಗ ಅಪಾರ್ಟ್ಮೆಂಟ್ಸಲ್ಲಿರೋರು ಡೈವರ್ಸು ತುಂಬ ಮಾಡ್ಕೊಳ್ತಿದ್ದಾರೆ. ನಾರ್ಮಲ್ಲು ಸ್ವಂತ ಮನೆಗಳಿಗಿಂತ ಅಪಾರ್ಟ್ಮೆಂಟ್ಸಲ್ಲಿರೋ ಮನೆಯವರು ಅತಿ ಹೆಚ್ಚು ವಿಚ್ಛೇದನ ಪಡಿತಾ ಇದ್ದಾರೆ. ಸೊ ಅಂಥವ್ರಿಗೆ ಬಾಂಡಿಂಗ್ ಆಗಿರೋಕ್ಕೆ, ಗಂಡ ಹೆಂಡತಿ ಮಧ್ಯೆ ತುಂಬ ಚೆನ್ನಾಗಿರೋದಕ್ಕೆ ಸ್ಟೋನ್ಗಳನ್ನು ಕೊಡ್ತಾ ಇದ್ದೀವಿ. ನಾವು ಅಕಸ್ಮಾತು ನಾವು ಅವ್ರ ಮನೆಗೆ ಹೋಗಿ ನೋಡಿದ್ರು ಅಷ್ಟೇ, ನೋಡಿಲ್ಲ ಅಂದರೂ ಅಷ್ಟೇ, ನಮ್ಮಲ್ಲಿ ಕಂಪ್ಲೀಟ್ ವಾಸ್ತು ಕಿಟ್ಟನ್ನು ಕೊಡ್ತೀವಿ. ಮತ್ತು ಯಾವ ಒಂದು ಸಮಸ್ಯೆಗೆ ಏನೇನು ಬೇಕೋ ಆ ಒಂದು ಸ್ಟೋನನ್ನು ಕೊಡ್ತಾ ಹೋಗ್ತೀವಿ. ಓಕೆ ಮೇಡಮ್, ಈ ಶನಿ 12ನೇ ಮೇಲೆ ಇದ್ದಾರೆ ಮೇಷರಾಶಿಯರು, IT-BT ಕೆಲಸ, ಟ್ರಾವೆಲ್ಸ್ ಅವ್ರಿಗೆ ತೊಂದರೆ ಆಗುತ್ತಾ? ಅವ್ರಿಗೆ ತೊಂದರೆ ಆಗೋಕ್ಕೆ ಏನು ಪರಿಹಾರ ಮಾಡಬೇಕು? ಯಾಕಂದರೆ 12ನೇ ಮೇಲೆ ಮೇಷರಾಶಿಯರು IT-BTಲಿ ಕೆಲಸ ಕಳ್ಕೊತೀವಿ. ಸಾಫ್ಟ್ವೇರ್ ಕಂಪ್ನಿ, ಈ ಆಪಲ್ ಕಂಪ್ನಿ, ಫೋನೆಲ್ಲ ತುಂಬ ದೊಡ್ಡ ಗಲಾಟೆ ಆಗುತ್ತೆ. ಅದೇ ಥರ ಟ್ರಾವೆಲ್ಸ್, ಆಟೋ ಡ್ರೈವರ್, ಕಾರ್ ಡ್ರೈವರ್, ಇವರೆಲ್ಲ ಒಂದು ಸ್ವಲ್ಪ ಆಘಾತಗಳಾಗುತ್ತೆ. ಇವರಿಗೆ ಸಂಪಾದನೆ ಮತ್ತು ನೆಮ್ಮದಿ ಬೇಕು ಅಂದರೆ ಯಾವ ಥರದ ಸ್ಟೋನನ್ನು ಕೊಡ್ತಾರೆ ಇರೋದ್ರಲ್ಲಿ? ನೋಡಿ, ಸಂಪಾದನೆ ಮತ್ತು ನೆಮ್ಮದಿ ಬೇಕು ಅಂತಂದರೆ ಅವ್ರಿಗೆ ಇವಾಗ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸ್ಗೆಲ್ಲ ಸಣ್ಣದಾಗಿ ಅವರ ಒಂದು ಯಾವುದು ಕುಬೇರ ಗ್ರಹ ಕಲ್ಲನ್ನು ಕೊಡ್ತೀರಾ? ಕುಬೇರ ಗ್ರಹ ಕಲ್ಲನ್ನು ಮನೆಗೆ ಕೊಡ್ತೀವಿ. ಆಟೋದಲ್ಲಿ ಮತ್ತು ಕ್ಯಾಬಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಸಣ್ಣ ಒಂದು ಬಾಕ್ಸ್ ಮಾಡಿದ್ದೀವಿ. ಅದರಲ್ಲಿ ಒಂದು 4-5 ಥರ ಸ್ಟೋನ್ ಇರುತ್ತೆ. ಯಾಕಂದರೆ ಅವರ ಸಂಪಾದನೆಗೆ ಮತ್ತು ಅವರ ಸೇಫ್ಟಿಗೆ, ಅವರ ಅದೃಷ್ಟಕ್ಕೆ, ಮತ್ತು ದೃಷ್ಟಿ ಕೂಡ, ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರೆ ಅವ್ರಿಗೂ ಕೂಡ ದೃಷ್ಟಿ ಆಗುತ್ತೆ. ಅದೆಲ್ಲದಕ್ಕೂ ಸೇರಿಸಿ ಒಂದು 5-6 ಸ್ಟೋನ್ ಇರೋವಂಥ ಒಂದು ಬಾಕ್ಸನ್ನು ಅವ್ರು ಕೊಡ್ತಾ ಇದ್ದೀವಿ. ಅದರಲ್ಲಿ ಅಷ್ಟ ಐಶ್ವರ್ಯ ಲಕ್ಷ್ಮಿಯನ್ನು ಪ್ರತಿದಿನ ಅವರ ಕೈಲಾದಷ್ಟು ಅವರು ಕೂಡ ನೋಡ್ತಾ ಹೋಗ್ತಾರೆ. ಅಂದರೆ ಅವ್ರ ಸಂಪಾದನೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಮೇಡಮ್ ಅವ್ರು ಹೇಳ್ತಿದ್ರೆ ಮೇಷರಾಶಿಯವರಿಗೆ ಖಂಡಿತಲ್ಲೂ ಕೂಡ ನಿಮ್ಮ ಸಕಲ ಸಂಪತ್ತೇಶ್ವರವರಿಗೆ ಶುಕ್ರಗ್ರಹದ ಕಲ್ಲನ್ನು ಕೂಡ 100%, ಮತ್ತು ಕುಬೇರ ಗ್ರಹದ ಕಲ್ಲನ್ನು ಕೂಡ ನೀವು ಆಟೋ ಡ್ರೈವರ್ ಕೂಡ ಯೂಸ್ ಮಾಡೋದು, ಕಾರ್ ಡ್ರೈವರ್ ಮತ್ತು IT-BT ಕಂಪ್ನಿಯಲ್ಲಿ ಯೂಸ್ ಮಾಡೋದು. ಇದನ್ನು ಸ್ಟೋನಾಗಿ ಯೂಸ್ ಮಾಡೋದು, ಮತ್ತು ಕೈಗೂ ಕೂಡ ನೀವು ಬ್ಯಾಸ್ಲೆಟಾಗಿ ಯೂಸ್ ಮಾಡ್ಬೋದು. ನೋಡಿ, ನಮ್ಮಲ್ಲಿ ಕೂಡ ನಾವು ಹಾಕಿರ್ತೀವಿ 100%. ಹಾಗಾಗಿ ಶುಕ್ರಗ್ರಹದ್ದು ಮತ್ತು ಕುಬೇರ ಗ್ರಹದ ಬ್ಯಾಸ್ಲೆಟು, ಕುಬೇರ ಗ್ರಹ ಸ್ಟೋನನ್ನು ಯೂಸ್ ಮಾಡಿ ಮೇಷರಾಶಿಗೆ ತುಂಬ ರಿಸಲ್ಟ್ ಬರುತ್ತೆ. ಮೇಷರಾಶಿಗೆ ಓವರಾಲಾಗಿ ನೋಡೋಕೆ ಹೋದಾಗ 2026ರಲ್ಲಿ ಅಂಥ ಫಲಗಳು ಜಾಸ್ತಿ ಏನಿಲ್ಲ. ಮನೇಲಿ ಕಳ್ತನ ಕಂಡು ಬರುತ್ತೆ, ಅದರಿಂದ ಆಘಾತಗಳು ತುಂಬ ಜಾಸ್ತಿ ಇರುತ್ತೆ. ದಯವಿಟ್ಟು ಇದು ಪಕ್ಕಾ ಸತ್ಯವಾಗಿರುವಂಥ, ಹತ್ತಿರವಾಗಿರುವಂಥ ಅಸ್ಟ್ರಾಲಜಿ ಹೇಳ್ತೀವಿ. ನಿಮ್ಮನ್ನು ಹೊಗಳಿ ಏನೂ ಆಗಬೇಕಲ್ಲ, ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ಕೊಂಡು ನಿಮ್ಮ ಜವಾಬ್ದಾರಿಗೆ ಬದುಕಿ, ತುಂಬ ಒಳ್ಳೆಯದಾಗುತ್ತೆ. ದೇವ್ರನ್ನ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಅಂತ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಹೇಳಿದ್ದಾರೆ. ಮುಂದಿನ ರಾಶಿ ವೃಷಭ ರಾಶಿ ಬಗ್ಗೆ 2026 ಬಹುಶಃ ಹೇಗಿರುತ್ತೆ ನೋಡೋಣ. 100% ಎಲ್ಲ ಗ್ರಹಗಳು ಚೇಂಜ್ ಆಗ್ತಿಲ್ಲ, ಆಗೋದು ಗುರು ಒಬ್ಬರೇ ಚೇಂಜ್ ಆಗ್ತಿದ್ದಾರೆ. ಅದೇ ಥರ ರಾಹು ಕೇತು ಎಂಡಿಂಗಲ್ಲಿ ಚೇಂಜ್ ಆಗ್ತಾರೆ. ಇವಾಗ ವೃಷಭ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ಮೀತಾ ಮೇಡಮ್ ಅವರು 2026 ಬಗ್ಗೆ ಯಾವ ಬಣ್ಣ ಚೆನ್ನಾಗಿರುತ್ತೆ, ಯಾವ ಕಲರ್ ಚೆನ್ನಾಗಿರುತ್ತೆ ಅನ್ನೋದು ಪ್ರೆಡಿಕ್ಷನ್ ಮಾಡ್ತಾ ಹೋಗೋಣ. ಮೇಡಮ್ ಅವರ ವೃಷಭ ರಾಶಿಗೆ ನೇರವಾಗಿ ಫಾಸ್ಟಾಗಿ ಹೇಳ್ಬೇಕು ಅಂದರೆ ಯಾವುದನ್ನು ಕ್ವಿಕ್ಕಾಗಿ ಹೇಳ್ತೀರಾ? ವೃಷಭ ರಾಶಿಗೆ ಎಷ್ಟು % ಮೊದಲಿಗೆ ಚೆನ್ನಾಗಿದೆ ಅದನ್ನು ಎಂಡಿಂಗಲ್ಲಿ ಹೇಳಿ. ಇವಾಗ ಮೊದಲಿಗೆ ವೃಷಭ ರಾಶಿ ಟೈಮ್ 2026 ಯಾವ್ಯಾವ ತಿಂಗಳಲ್ಲಿ ಹೇಗಿರುತ್ತೆ, ಯಾವ ಗ್ರಹಗಳು ಹೇಗಿರುತ್ತೆ, ಯಾವ ಗ್ರಹ ವೃಷಭ ರಾಶಿ ಸಪೋರ್ಟ್ ಮಾಡುತ್ತೆ, ಮತ್ತು ಯಾವ ಗ್ರಹದ ಸ್ಟೋನ್ನ ಯೂಸ್ ಮಾಡಬೇಕು, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು, ಗ್ರಹಗಳು ಯಾವುದನ್ನು ಟೆಂಪಲ್ ಅಟೆಂಡ್ ಮಾಡಬೇಕು ಹೇಳಿ ಮೇಡಮ್ ಅವರ. ವೃಷಭ ರಾಶಿಯವರಿಗೆ ಇವಾಗ ಜನವರಿ 15ನೇ ತಾರೀಕುವರೆಗೂ ಟೈಮ್ ಏನಂತ ಚೆನ್ನಾಗಿಲ್ಲ. 2026 ಸ್ಟಾರ್ಟಿಂಗು ಅವ್ರಿಗೆ ಸ್ವಲ್ಪ ಬ್ಯಾಡಾಗಿರುತ್ತೆ. 15ರ ನಂತರ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿರುತ್ತೆ. ಅದರಲ್ಲೆಲ್ಲ ಒಂದು 5ನೇ ತಿಂಗಳು ಅಂತಂದರೆ ನೆಕ್ಸ್ಟ್ 2026ನೇ ಇಸ್ವಿ 5ನೇ ತಿಂಗಳು ಅಂದರೆ ಮೇ ನಂತರ 1 ತಿಂಗಳು ಅವರು ಎಲ್ಲೋ ಒಂದು ಕಡೆ ಲಾಕ್ ಆಗ್ತಾರೆ ಅಂತ ಹೇಳುತ್ತೆ. ಅದು ಬಿಟ್ಟರೆ ವೃಷಭ ರಾಶಿಯವರಿಗೆ, ಯಾಕಂದರೆ ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿರೋದೆ 2026. 2026ರಲ್ಲಿ ಅವರು ಅಂದ್ಕೊಂಡಿದ್ದ ಕೆಲಸ ಕಾರ್ಯ, ಹೊರದೇಶದಲ್ಲಿ ಕೆಲಸ ಆಗಿರ್ಬೋದು, ಅಥವಾ ಇಲ್ಲಿ ಹೊಸ ಕಂಪನಿಗಳನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು. ಸಿನಿಮಾ ರಂಗದವ್ರಿಗಂತೂ ವೃಷಭ ರಾಶಿಯವರಿಗೆ ತುಂಬಾ ಯೋಗ. ಅವರು ಎಂಥ ಸಿನಿಮಾ ಮಾಡಿದ್ರು ಸೂಪರ್ ಡೂಪರ್ ಆಗಿರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ರಾಜಕೀಯ ಅಂತ ಬಂದಾಗ, ರಾಜಕೀಯದಲ್ಲೂ ಅಷ್ಟೇ ಯಾರೆಲ್ಲ ವೃಷಭ ರಾಶಿಯಲ್ಲಿ ಇರ್ತಾರೆ ಅವರೆಲ್ಲರಿಗೂ ಎಲ್ಲ ಒಂದು ಕಡೆ ಒಂದು 90% ಅವರ ಒಂದು ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವ ಕೆಲಸ ಕಾರ್ಯ, ಮನೆ ಕಟ್ಟೋದು, ಮದುವೆ ಮಾಡೋದು, ಬಹಳಷ್ಟು ಶುಭ ಕಾರ್ಯಗಳು ನಡೆಯೋದೆ ವೃಷಭ ರಾಶಿಯವರ ಒಂದು ಮನೆಯಲ್ಲಿ 2026ರಲ್ಲಿ. ಮತ್ತು ಮದುವೆಗಳು ಕೂಡ ತುಂಬ ಜಾಸ್ತಿ, ಬಹಳ ಹೆಚ್ಚೆಚ್ಚು ಮದುವೆಗಳು, ಮಕ್ಕಳಾಗೋದು ಕೂಡ ವೃಷಭ ರಾಶಿಯವರಿಗೆ 2026ರಲ್ಲಿ ಓವರಾಲು ತುಂಬ ಸಕ್ಸಸ್ಸನ್ನು ನೋಡೋವಂಥ ರಾಶಿ ವೃಷಭ ರಾಶಿ. ಮೇಡಮ್, ವೃಷಭ ರಾಶಿ ಮೊದಲನೇ ವರ್ಷ ಕೃತಿಕ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ. DK ಶಿವಕುಮಾರ್ ನಕ್ಷತ್ರ ಕೃತಿಕ ನಕ್ಷತ್ರ. ಈ ಸರಿ ಅವ್ರನ್ನ ವೃಷಭ ರಾಶಿನ ಅವ್ರನ್ನ ನಿರೀಕ್ಷೆ ಮಾಡ್ಬೋದಾ CM ಆಗ್ತಾರೆ ಅಂತ? ಹೌದು, ನಿರೀಕ್ಷೆ ಮಾಡ್ಬೋದಾ? ಪ್ರಕಾರ 90% ನಿರೀಕ್ಷೆ ಮಾಡ್ಬೋದು. ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾರಾ? ಬಿಟ್ಕೊಡ್ತಾರಾ? ಹೌದು. ಕಾರಣ ಏನು? ಅಂದ್ರೆ ಗ್ರಹಗಳು ಸಪೋರ್ಟ್ ಮಾಡ್ತಾರೆ, ಗ್ರಹಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಜನವರಿ ನಂತರ ತುಂಬಾ ಚೆನ್ನಾಗಿರ್ತಾರೆ. ಜನವರಿಗೆ ತೊಂದರೆ ಇದೆ. ಜನವರಿಯಲ್ಲೂ ತೊಂದರೆ ಇದೆ. ಮತ್ತೆ 5ನೇ ತಿಂಗಳು ಮೇ ನಲ್ಲಿ ಒಂದು ಚೂರು ತೊಂದರೆಗೆ ಒಳಪಡ್ತಾರೆ.
ಹಾಗಾಗಿ ವೃಷಭ ರಾಶಿಗೆ ಈ ಒಂದು ಜನವರಿ ಆದಮೇಲೆ ತುಂಬ ಟೈಮ್ ಚೆನ್ನಾಗಿದೆ. ಏನಾಗುತ್ತೆ ಮೇಡಮ್ ಅಂದರೆ ಹೊಸ ವರ್ಷ ಅದರಿಂದ ಸ್ಟಾರ್ಟ್ ಆಗುತ್ತೆ. ಶನಿ ಮತ್ತು ಗುರು ಕುಜಗ್ರಹ ಎಷ್ಟು ಪರ್ಸೆಂಟ್, ರಾಹು ಕೇತು ಎಷ್ಟೆಲ್ಲ ಫಲಗಳನ್ನ ಕೊಡ್ತೇವೆ ವೃಷಭ ರಾಶಿಗೆ? ನೋಡಿ, ವೃಷಭ ರಾಶಿಗೆ ರಾಹು ಕೇತು ಒಂದು ಬದಲಾಗೋದು ಈ ವರ್ಷದ ಕೊನೆಯ ಒಂದು ಭಾಗದಲ್ಲಿ. ಆದರೆ ವೃಷಭ ರಾಶಿಗೆ 4ನೇ ಮನೆಯಲ್ಲಿ ಕೇತು ಇರ್ತಾರೆ, ಮತ್ತು ಮುಖ್ಯವಾಗಿ ಅವರಿಗೆ 10ನೇ ಮನೆಯಲ್ಲಿ ರಾಹು ಇರ್ತಾರೆ. ಸೊ ಈ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು, ಎಲ್ಲ ಒಂದು ಕಡೆ ತಾಯಿಯ ಒಂದು ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಸುಖ ಸ್ಥಾನವನ್ನು ಒಂಚೂರು ಕೆಡಿಸ್ಬೋದು, ಅಂದರೆ ನಿದ್ದೆ ಬರ್ತೀರಾ, ಏನಾದರೂ ಯೋಚನೆ ಮಾಡೋದು ಅದು ಇದು ಇರ್ಬೋದು. ಆದರೆ ರಾಹು ಮಾತ್ರ 10ನೇ ಮನೆಯಲ್ಲಿ ಬಹಳಷ್ಟು ಯೋಗವನ್ನು ಕೊಡ್ತಾ ಹೋಗ್ತಾನೆ. ಮತ್ತು ರಾಹು ಕೇತು ಬದಲಾವಣೆ ನಾನು ಹೇಳ್ದೆ ಇಯರ್ ಎಂಡಿಂಗ್ ಅಂತ. ಗುರು ಬಂದು ಧನಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಿನ ಅನುಗ್ರಹ ಅತಿ ಹೆಚ್ಚಾಗಿರೋದು ವೃಷಭ ರಾಶಿಯವರಿಗೆ. ಸೊ ವೃಷಭ ರಾಶಿಯವರಿಗೆ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದೇ ರೀತಿ ಈ 6ನೇ ತಿಂಗಳ ನಂತರ ಮತ್ತು 10ನೇ ತಿಂಗಳ ನಂತರ ಸ್ವಲ್ಪ 3ನೇ ಮನೆಗೆ ಅಂತಂದರೆ ಗುರುವಿನ ಅನುಗ್ರಹ ತುಂಬ ಇರುತ್ತೆ. ನೋಡಿ, ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ, ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ ಅಂತಂದರೆ ಆವಾಗ ಸ್ವಲ್ಪ 6ನೇ ಮನೆಗೆ ದೃಷ್ಟಿ ಬೀಳ್ತಾ ಹೋಗುತ್ತೆ. ಮತ್ತು 9ನೇ ಮನೆ ಮಕರ ರಾಶಿಗೆ ಭಾಗ್ಯಸ್ಥಾನ, 9ನೇ ಮನೆ ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ವೃಷಭ ರಾಶಿಯವರಿಗೆ ಒಂದು ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಮತ್ತು 9ನೇ ದೃಷ್ಟಿ ಮೀನರಾಶಿ ಅಂತ ಬಂದಾಗ 11ನೇ ಮನೆ ಆಗುತ್ತೆ. 11ನೇ ಮನೆಗೆ ವೃಶ್ಚಿಕ ರಾಶಿಗೆ ಮೀನರಾಶಿ ಮೇಲೆ ದೃಷ್ಟಿ ಬಿದ್ದಾಗ, ಅದು ಶನಿ ಇರ್ತಕ್ಕಂಥ ಮನೆಗೆ ಗುರುವಿನ ದೃಷ್ಟಿ ಬಿದ್ದಾಗ ಅಲ್ಲೂ ಕೂಡ ಒಂದು ಒಳ್ಳೆ ಪಾಸಿಟಿವ್, ಒಳ್ಳೆ ರಿಸಲ್ಟನ್ನು ಕೂಡ ಪಡಿತಾರೆ. ಸತತ ಗುರು ಚೇಂಜ್ ಆದಮೇಲೂ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ರಿಸಲ್ಟೇ ಬರ್ತಾ ಹೋಗುತ್ತೆ. ವೃಷಭ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. 2026 ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಷ್ಟು ಪರ್ಸೆಂಟ್ ಚೆನ್ನಾಗಿರುತ್ತೆ? ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು? ನೋಡಿ, ಇವರ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಮೊದಲಿಗೆ ಶುಕ್ರನ ಒಂದು ಟೆಂಪಲ್ಗೆ ಅಟೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ಯಾವುದೇ ಹೆಣ್ಣು ದೇವರಾಗಿರ್ಬೋದು, ಲಕ್ಷ್ಮೀ ಟೆಂಪಲ್ಲು, ಲಕ್ಷ್ಮಿ ಅಂತ ಅಂದರೆ ಇವಾಗ ಅವರ ಗ್ರಾಮ ದೇವತೆ ಅಂತ ಬಂದಾಗ ಅದು ಕಾಳಿ ಸ್ವರೂಪದಲ್ಲಿರ್ತಾರೆ. ಲಕ್ಷ್ಮಿ ಇರ್ತಕ್ಕಂಥ ಯಾವುದೇ ಟೆಂಪಲ್ ಅಟೆಂಡ್ ಮಾಡಿದ್ರು ತುಂಬ ಒಳ್ಳೆಯ ರಿಸಲ್ಟು ಇವರಿಗೆ ಬರುತ್ತೆ. ವೃಷಭ ರಾಶಿಗೆ ನೀವು ಶುಕ್ರನ ಟೆಂಪಲ್, ಕಂಜನೂರು ಟೆಂಪಲ್ನ ಹೇಳಿದ್ರಿ ಅಲ್ವಾ, ಭಾಳ ವಿಶೇಷ. ಶುಕ್ರನಿಗೆ ಮುತ್ಕದೆಲೆ ಮೊಸರನ್ನ ತುಂಬ ಫೇವ್ರೇಟು, ತುಪ್ಪ ಫೇವ್ರೇಟು. ಅದನ್ನು ಊಟ ಮಾಡೋದ್ರಿಂದ, ಅದನ್ನು ದಾನ ಮಾಡೋದ್ರಿಂದ ಇನ್ನೂ ರಾಜಯೋಗ ಬರುತ್ತೆ ಮೇಡಮ್. ಅತಿ ಹೆಚ್ಚು ವೃಷಭ ರಾಶಿಯವರು ಮೊಸರನ್ನ ತಿನ್ನಬೇಕು. ಮೊಸರನ್ನ ತಿಂದಾಗ ಅವರ ಮನೆಯಲ್ಲಿರೋ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ಮೊಸರನ್ನವನ್ನು ಪ್ರತಿ ಶುಕ್ರವಾರ ಅವರು ದಾನ ಮಾಡಿದ್ರೆ, ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅದು ಪ್ರಸಾದದ ರೂಪದಲ್ಲಿ, ಅದು ಹೆಣ್ಣು ದೇವರ ದೇವಸ್ಥಾನದಲ್ಲಿ ಪ್ರಸಾದದ ರೂಪವಾಗಿ ಕೊಟ್ಟರೆ ತುಂಬ ಪಾಸಿಟಿವನ್ನು ನೋಡ್ತಾ ಹೋಗ್ತಾರೆ. ಮತ್ತು ಅವರು ಅತಿ ಹೆಚ್ಚು ಬಿಳಿ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಲಕ್ ಜಾಸ್ತಿ ಬರುತ್ತೆ. ಅಂದರೆ ವೈಟ್ ಕಾಸ್ಟ್ಯೂಮ್ಸು ಯಾವಾಗಲೂ ಅವ್ರಿಗೆ ತುಂಬ ಪಾಸಿಟಿವ್ನ ತಂದುಕೊಡ್ತಾ ಹೋಗುತ್ತೆ. ಬಿಳಿ ತವರ ಶುಕ್ರನಿಗೆ ಭಾಳ ಇಷ್ಟ. ಅದೇ ಥರ ರಾಹು ಬಂದು ದಶಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಉದ್ದಿನೊಡೆ ಮೊಸರನ್ನ ದಾನ ಕೊಡೋದು, ತಿನ್ನೋದ್ರಿಂದ ಏನು ಲಾಭ ಸಿಗುತ್ತೆ ಮೇಡಮ್? ಉದ್ದಿನೊಡೆ ಮೊಸರು ಕೂಡ. ರಾಹು ಕೂಡ ವೃಷಭ ಲಗ್ನಕ್ಕೆ ಯೋಗಕಾರಕನೇ ಆಗ್ತಾನೆ. ಶನಿನೂ ಕೂಡ ಯೋಗಕಾರಕ ಆಗ್ತಾನೆ. 11, 10ನೇ ಭಾವದಲ್ಲಿರ್ತಾನೆ. ಇವರೇನಾದ್ರು ಶನಿನ ಎಳ್ಳು ದಾನ ಕೊಡೋದು, ಪುಳಿಯೋಗರೆ ದಾನ ಕೊಡೋದು ಭಾಳ ವಿಶೇಷ. ಮತ್ತು ಉದ್ದಿನೊಡೆನ ಬಂದವರು, ಯಾವುದೇ ಗೆಸ್ಟ್ ಬಂದರೂ ಮನೇಲಿ ಉದ್ದಿನೊಡೆ ಮಾಡಿದ್ರು ತುಂಬ ಪಾಸಿಟಿವ್ ಬರುತ್ತಾ? ಅವರು ಉದ್ದಿನ ವಡೆಯನ್ನು ಅವರು ರಾಹುಗೆ ಸಂಬಂಧಪಟ್ಟಂತಹ ಒಂದು ಪದಾರ್ಥವನ್ನು ದಾನ ಕೊಡೋದಾಗಿರ್ಬೋದು, ಅಥವಾ ಅವರೇ ತಿನ್ನೋದಾಗಿರ್ಬೋದು, ಇದನ್ನು ಮಾಡ್ಕೊಂಡು ಬಂದಾಗ ಅವರ ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಅವರ ಯಾವುದೇ ಒಂದು ಕುಟುಂಬದ ಬಾಂಧವ್ಯ ಆಗಿರ್ಬೋದು, ಅಥವಾ ಹೊರಗಡೆ ಬಂದಿರೋರಿಗೆ ಅದನ್ನು, ಗೆಸ್ಟಿಗೆ ಬಂದಿರೋರಿಗೂ ಕೂಡ ಅದನ್ನು ಕೊಟ್ಟಾಗ, ಯಾವುದಾದ್ರೂ ಅವ್ರದ್ದೊಂದು ಮೀಟಿಂಗ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅಲ್ಲಿ ಅವರ ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿ ಏರ್ಪಡುತ್ತೆ. ವೃಷಭ ರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಕೂಡ ವೃಷಭ ರಾಶಿಯವ್ರಿಗೆ ಕೆಲಸ ಸಿಗುತ್ತೆ. IT ಕೆಲಸ ಆಗಿರ್ಬೋದು, ಹೊಸ ಕಾರು, ಹೊಸ ಮನೆ ತಗೋತಾರೆ ಅಂತ ಮೀತಾ ಮೇಡಮ್ ಹೇಳಿದರೆ. ಅದೇ ಥರ ಎಜುಕೇಷನಲ್ಲಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳಿದರೆ, ಓದು ಬರೋದಲ್ಲಿ. ಅದೇ ರೀತಿಯಲ್ಲಿ ರಾಜಕಾರಣಿಯಲ್ಲಿ ತುಂಬ ಕರ್ನಾಟಕದಲ್ಲಿ ಬದಲಾವಣೆ ಆಗಿದೆ. DK ಶಿವಕುಮಾರ್ ಕೂಡ ಟ್ರೈ ಮಾಡಿದ್ರೆ 80% ಯೋಗವನ್ನು ಚೆನ್ನಾಗಿದೆ ಅಂತ. ಯಾಕಂದರೆ ಅವ್ರು 100%, 1000% ರೆಡಿ ಮಾಡೋ ಕೂಡ ಆಗಿಲ್ಲ. CM ಆಗೋ ಸ್ಥಾನವನ್ನು ಕೂಡ ಇದೆ ಅಂತ ಹೇಳ್ತಾರೆ. 100% ವೃಷಭ ರಾಶಿಗೆ ಬಂಪರ್ ಬೆಳೆ, 100ಕ್ಕೆ 100% ಅಂತ ಮೀತಾ ಮೇಡಮ್ ಇದ್ದಾರೆ. ಅವ್ರಿಗೆ ಇಷ್ಟವಾದ ಹೂವು ಕೂಡ ಮಲ್ಲಿಗೆ ಹೂವನ್ನ ಶುಕ್ರ ಗ್ರಹಕ್ಕೆ ಹೇಳ್ತಿದ್ದಾರೆ. ಮಲ್ಲಿಗೆ ಹೂವು ಯಾರಿಗೆ ಇಷ್ಟ? ವೃಷಭ ರಾಶಿ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು. ಯಾಕಂದರೆ ಮಲ್ಲಿಗೆ ಹೂವನ್ನು ಶುಕ್ರ ಗ್ರಹ ಅಂತಂದರೆ, ನಾನಂದೆ ಈ ಹೆಣ್ಣು ಮಕ್ಕಳು, ಈ ಶುಕ್ರ ಅಂತ ಅಂದ್ರೆ ಸ್ವಲ್ಪ ತುಂಬ ಲಕ್ಸುರಿ, ತುಂಬ ಅಲಂಕಾರ ಪ್ರಿಯರು ಅಂತ ಹೇಳ್ತೀವಿ. ಆ ಮಲ್ಲಿಗೆ ಹೂವನ್ನು ದೇವರಿಗೆ ಅವರು ಅರ್ಚನೆ ಮಾಡಿಸಿದ್ರೆ ಅದರಲ್ಲಿ ಅವ್ರಿಗೆ ತುಂಬ ಅದೃಷ್ಟ. ಅಂದರೆ ಅವರು ಯಾವ ಒಂದು ಕೆಲಸವನ್ನು ಅಂದ್ಕೊಂಡು ಅವರು ದೇವರಿಗೆ ಅರ್ಚನೆ ಮಾಡಿಸ್ತಿರೋ ಆ ಕೆಲಸ ಖಂಡಿತ
ಆ ಒಂದು ರಿಸಲ್ಟ್ನ ನೋಡ್ತಾರೆ, ಅಂದರೆ ಪಾಸಿಟಿವ್ ಆಗುತ್ತೆ. ಹಂಗೆ ವೃಷಭ ರಾಶಿಯವರು ತುಳಸಿ ಕೂಡ ಯೂಸ್ ಮಾಡ್ಬೋದು 100%. ವೈಕುಂಠಕ್ಕೆ ತುಳಸಿ. ವೃಷಭ ರಾಶಿಯವರಿಗೆ ಡೈಮಂಡನ್ನು ಅತಿ ಹೆಚ್ಚು ಒಳ್ಳೆ ಕಲ್ಲು ಅಂತ ಹೇಳಿದ್ರಿ. ವೃಷಭ ರಾಶಿಯವರು ಸ್ಟೋನನ್ನು ಯೂಸ್ ಮಾಡಿದ್ರೆ ಡೈಮಂಡ್ ಯೂಸ್ ಮಾಡಿ ಅಂತ ಹೇಳಿದ್ರಿ. ಅದರ ಕ್ರಿಸ್ಟಲ್ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಅಂತ ನೀವು ಹೇಳೋದ್ರಿಂದ ನೀವು ಮೀತಾ ಕ್ರಿಸ್ಟಲ್ ಅಂದರೆ ಕ್ರಿಸ್ಟಲಲ್ಲಿ ಯಾವ್ದು ಪರಿಹಾರ ಕೊಡ್ತೀರಾ ಅವ್ರಿಗೆ? ನೋಡಿ, ಕ್ರಿಸ್ಟಲಲ್ಲಿ ಅಂತ ಬಂದಾಗ ಅವರು ಡೈಮಂಡನ್ನು ಯೂಸ್ ಮಾಡ್ಬೋದು. ಅದರ ಡೈಮಂಡ್ ಅಡಿಷನಲ್ ಅಂತ ಬಂದಾಗ ಅವರು ನಮ್ಮಲ್ಲಿ ಸಿಕ್ಕುವಂತಹ ಒಂದು ಕುಬೇರ ಗ್ರಹದ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಒಂದು ಸ್ಟೋನ್ ಆಗಿರ್ಬೋದು, ಅದೇ ರೀತಿ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಶುಕ್ರ ಗ್ರಹದ ಒಂದು ಸ್ಟೋನು ಮತ್ತು ಬ್ರೇಸ್ಲೆಟ್ನ ಕೊಡ್ತೀವಿ. ಅದನ್ನು ಅವರು ಕೈಗೆ ಹಾಕೊಂಡಾಗ ಅವರ ನೇಮು, ಫೇಮು ಅದೆಲ್ಲ ತುಂಬ ದುಪ್ಪಟ್ಟಾಗುತ್ತೆ. ಯಾಕಂದರೆ ಇವಾಗ ಹೇಳಿದೆ ನಾನು, ಸಿನಿಮಾ ರಂಗದವರಾಗಿರ್ಬೋದು, ರಾಜಕೀಯದವರಾಗಿರ್ಬೋದು, ತುಂಬ ಒಳ್ಳೆಯ ರಿಸಲ್ಟ್. ರೈತರಿಗೆ ಒಳ್ಳೆ ನೀರು, ಬೋರ್ವೆಲ್ ಎಲ್ಲ ನೀರು ಬರುತ್ತೆ. ರೈತರಿಗೂ ಕೂಡ ಅಷ್ಟೇ. ಈ ವರ್ಷ 2026 ಯಾರೆಲ್ಲ ವೃಷಭ ರಾಶಿಯಲ್ಲಿ ಇರ್ತೀರಾ ಅವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೂವೆಲ್ಲ ಬೆಳಿತಿರ್ತಾರೆ. ಬಹಳ ವಿಶೇಷ ಹಾಲು ಕರೆ ಹಸು ವ್ಯಾಪಾರ ಚೆನ್ನಾಗಿರುತ್ತಾ? ಹೌದು, ಹಸುವಿನ ಒಂದು ಹೈನುಗಾರಿಕೆ ಮಾಡೋದಾಗಿರ್ಬೋದು, ಡೈರಿ ಇಟ್ಟಿರೋರಾಗಿರ್ಬೋದು, ಅದೇ ಈ ಫಾರ್ಮಿಂಗ್ ಎಲ್ಲ, ಮೀನು ಸಾಕಾಣೆ, ಕೋಳಿ ಸಾಕಾಣೆ, ಅದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ವೃಷಭ ರಾಶಿಯವರಿಗೆ ತುಂಬಾ ಸೂಪರ್ ತುಂಬಾ ಸಖತ್ತಾಗಿದೆ ಅಂತ ಹೇಳಿದರೆ ಖಂಡಿತ ಕೂಡ. ನೆಕ್ಸ್ಟ್ ರಾಶಿ ಮಿಥುನ ರಾಶಿ ಬಗ್ಗೆ ಮಾತಾಡೋಣ. ಮಿಥುನ ರಾಶಿಗೆ ಭಾಳ ಬುದ್ಧಿ ರಾಶಿ, ಅದು ಜಗತ್ತಿನಲ್ಲೇ ಅತಿ ಹೆಚ್ಚು ಬುದ್ಧಿ ರಾಶಿ ಮಿಥುನ ರಾಶಿ. 2026 ಮಿಥುನ ರಾಶಿಗೆ ಏನೆಲ್ಲ ಲಾಭವನ್ನು ಕೊಡ್ತಾನೆ? ಬುಧಗ್ರಹ, ಗುರುಗ್ರಹ, ಶುಕ್ರಗ್ರಹದಿಂದ ಲಾಭವನ್ನು ನಿರೀಕ್ಷೆ ಮಾಡೋದು. ಮಿತಾ ಕ್ರಿಸ್ಟಲ್ ಯಾವ ಕ್ರಿಸ್ಟಲ್ನ ಕೊಟ್ಟಾಗ ನಿಮಗೆ ಯೂಸ್ ಆಗುತ್ತೆ, ಲಕ್ ಬರುತ್ತೆ. ಅದೇ ಥರ ಉಪರತ್ನಗಳನ್ನು ಯಾವುದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ ಟೆಂಪಲ್ಗೆ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ಕೇಳೋಣ. ಮೊದಲಿಗೆ ಮಿತಾ ಮೇಡಮ್, ನೀವು ಮಿತಾ ಕ್ರಿಸ್ಟಲ್ ನ್ಯೂಮರಾಜ್ ಆಗಿರೋದ್ರಿಂದ ಮಿಥುನ ರಾಶಿಗೆ ಹೇಗೆ ಅನಿಸುತ್ತೆ? ನಿಮ್ಮ ಫ್ಯಾಮಿಲಿ ಯಾರು ಮಿಥುನ ರಾಶಿ ಹುಟ್ಟಿದಾರ, ನಿಮ್ಮ ಫ್ರೆಂಡ್ ಸರ್ಕಲ್, ಹಾಗಾಗಿ ನೀವು ಹೇಳಿದಂಗೆ ಅವರು ಫಾಲೋ ಮಾಡ್ತಾರೆ, ಅದನ್ನು ರಿಸಲ್ಟ್ ಕೂಡ ಬರ್ಬೋದು, ಚೆಕ್ ಮಾಡ್ಬೋದು. ಏನು ಅನಿಸ್ತಿದ್ದಾರೆ ಮಿಥುನ ರಾಶಿ ಬಗ್ಗೆ? ಯಾವೆಲ್ಲ ಈ ಹೂವನ್ನ ಯೂಸ್ ಮಾಡಿದ್ರೆ ಪಾಸಿಟಿವ್ನ ನೋಡ್ಬೋದು? ಫಸ್ಟಿಗೆ ನೋಡಿ, ಮಿಥುನ ರಾಶಿ ಅಂತ ಬಂದಾಗ ಮಿಥುನ 2026 ಹೇಗಿರುತ್ತೆ? 2026 ಜನವರಿ 15ರ ನಂತರ ಮಿಥುನ ರಾಶಿಯವರಿಗೆ ತುಂಬ ಕಷ್ಟ ಅಂತಂದ್ರೆ ಮನೆಯಲ್ಲಿ ತುಂಬ, ಯಾಕಂದ್ರೆ 2000 ಮನೆಯಲ್ಲಿ ಕುಟುಂಬದ ಕಲಹ ಅತಿ ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಅವಮರ್ಯಾದೆ ಆಗೋದು, ಯಾರಾದ್ರೂ ಅವ್ರನ್ನ ದೂಷಿಸೋದು, ಮತ್ತೆ ಇವರೇ ಏನೋ ಮಾತು ಹೇಳಿ ಅಥವಾ ಮಾತು ಹೇಳ್ದಿರಾ ಯಾವುದಾದ್ರೂ ಒಂದು ಇದರಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದರೆ ಯಾರಿಗಾದ್ರೂ ಒಬ್ರಿಗೆ ಮಾತು ಕೊಟ್ಟಿರ್ತಾರೆ, ಅದನ್ನ ನಡೆಸ್ಕೊಡೋಕ್ಕಾಗಿರೋದಿಲ್ಲ, ಅಥವಾ ಸುಳ್ಳು ಆಶ್ವಾಸನೆ ಕೊಟ್ಟಿರ್ತಾರೆ. ಈ ರೀತಿಯಲ್ಲಿ ಸಿಕ್ಕಾಕೊಂಡು ಜನವರಿ 15ರ ನಂತರ ಫೆಬ್ರವರಿ ತಿಂಗಳಲ್ಲಿ ತುಂಬ ಅತಿ ಕಷ್ಟದ ಒಂದು ತಿಂಗಳನ್ನು ಇವರು ಅನುಭವಿಸ್ತಾರೆ. ಕಷ್ಟದ ದಿನಗಳು ಅಂತಾನೆ ಹೇಳ್ಬೋದು. ಮತ್ತೆ ಎಷ್ಟು ತಿಂಗಳು ಅನುಭವಿಸ್ತಾರೆ? ಮತ್ತೆ ಇವ್ರಿಗೆ ಯಾವೆಲ್ಲ ಕಾಯಿಲೆಗಳು ಬರ್ಬೋದು? ನೋಡಿ, ಮಿಥುನ ರಾಶಿಯವರಿಗೆ ಸುಮಾರು 6ನೇ ತಿಂಗಳವರೆಗೂ 2026 6ನೇ ತಿಂಗಳವರೆಗೂ ಒಳ್ಳೆ ರಿಸಲ್ಟ್ ಇಲ್ಲ ನನ್ನ ಪ್ರಕಾರ. ಎಲ್ಲೋ ಒಂದು ಕಡೆ ಬಂದು ಹೋಗ್ಬೋದು. ಯಾಕಂದರೆ ಇವಾಗ ನೀರಿನಲ್ಲಿ ಏನೋ ಒಂದು ಹುಲ್ಕಡ್ಡಿ ಸಿಕ್ತಂಗೆ ಮುಳುಗ್ತಾ ಇರೋರಿಗೆ ಆ ರೀತಿ ಅಷ್ಟಕ್ಕಷ್ಟು ಸ್ವಲ್ಪ ನೇರ ಆಗಿರ್ತಾರೆ. ಆದರೆ ಅವರು ಏನೇ ಕೆಲಸ ಮಾಡಿದ್ರು ಕೂಡ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಆದರೆ ತುಂಬ ಹುಷಾರು ಕೂಡ ಅವರೇ, ಮಿಥುನ ರಾಶಿಯವರೇ ತುಂಬ ಹುಷಾರು. ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡವಿ ಅವರ ಒಂದು ಪರ್ಸ್ನಲ್ ಲೈಫ್ನ ಹಾಳು ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ರಾಶಿಯಾಧಿಪತಿ ಬುಧ ಬಂದು ಅವರಿಗೆ 8ನೇ ಮನೆ ಅಂದರೆ ಕಟಕ ರಾಶಿಗೆ ಬರ್ತಾರೆ. ಮತ್ತು ಜೊತೆಗೆ ನೋಡಿ 9ನೇ ಮನೆ ರಾಹು ಜೊತೆ ಕೂಡ ಸಂಧಿಸ್ತಾರೆ. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ಕ್ರಿಮಿನಲ್ ಕೆಲಸ ಅಥವಾ ಬೇರೆ ಏನಾದರೂ ಆ್ಯಕ್ಟ್ಸ್ ಏನಾದರೂ ಇದ್ದರೆ ಅಲ್ಲೂ ಕೂಡ ಅವರು ತುಂಬ ತೊಂದರೆಗೆ ಒಳಪಡಬೇಕಾಗತ್ತೆ. ಇವಾಗ ಮಿಥುನ ರಾಶಿಗೆ ಗುರು 6ನೇ ತಿಂಗಳಿಂದ ಗುರುಬಲ ಬರುತ್ತೆ. ಅದರಿಂದ ತುಂಬ 6ನೇ ತಿಂಗಳಾದ್ಮೇಲೆ ತುಂಬ ಚೆನ್ನಾಗಿರ್ತಾರೆ. ಜನ್ಮ ಗುರು ಅವ್ರಿಗೆ ಕಾಟವನ್ನು ಕೊಡ್ತಾನೆ. ಅಂದರೆ ಹೊಸ ವರ್ಷ 6 ತಿಂಗಳು ಕಷ್ಟ, 6 ತಿಂಗಳು ಸುಖ ಅಂತ ಹೇಳ್ತಿದ್ದಾರೆ. ಆದ್ರೆ ಇವ್ರು ಯಾವ ಟೆಂಪಲ್ ಅಟೆಂಡ್ ಮಾಡಿದ್ರೆ ಪಾಸಿಟಿವ್ ಆಗ್ಬೋದು? ಎಷ್ಟು ಕಷ್ಟದಿಂದಲೂ ಮಿಥುನ ರಾಶಿಯವರು ತುಂಬಾ ಇವಾಗ ಬುಧ ಗ್ರಹನ ಎಲ್ಲರಿಗೂ ಹೇಳೋದು ಫಸ್ಟ್ಗೆ ನಾವು ನಮ್ಮ ನವಗ್ರಹಗಳ ಏನು ಟೆಂಪಲ್ ಇರುತ್ತೆ ಅದನ್ನ ಹೇಳ್ತೀವಿ. ಸೊ ಬುಧ ಗ್ರಹನ ಒಂದು ಟೆಂಪಲ್ಗೆ ಬುಧನನ್ನ ಆರಾಧಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಅವರು ವಿಷ್ಣುವನ್ನ ಕೂಡ ತುಂಬಾ ಆರಾಧಿಸ್ಬೇಕಾಗುತ್ತೆ. ವಿಷ್ಣು ಟೆಂಪಲ್ ಎಲ್ಲಿದ್ರು ಹೋಗಿ ಅವರು ವಿಸಿಟ್ ಮಾಡಬೇಕು. ನೋಡಿ, ಅವರ ಕಷ್ಟಗಳ ಕಾಲಕ್ಕೆ ಇವಾಗ ನಾಳೆ ವೈಕುಂಠ ಏಕಾದಶಿ ಬರುತ್ತೆ. ಆಮೇಲೆ ಮೇಡಮ್ ಅವ್ರಿಗೆ ಅವತ್ತಿನ ದಿನ ಅವರು ಉಪವಾಸ ಇದ್ದು ವ್ರತ ಮಾಡಿ ಏನಾದ್ರೂ ಒಳ್ಳೆ ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಫಲನೂ ಸಿಗುತ್ತೆ. ಯಾವ ಸ್ಟೋನ್ ಯೂಸ್ ಮಾಡ್ಬೋದು? ಅಂದ್ರೆ ಇವಾಗ ತುಳಸಿ, ಬಿಲ್ಪತ್ರೆ, ಗ್ರೀನ್ ಬರುತ್ತೆ, ಗ್ರೀನ್ ಯೂಸ್ ಮಾಡ್ಬೋದು ಅವ್ರಿಗೆ ಒಳ್ಳೇದಾಗ್ತಾ? ತುಳಸಿ, ಬಿಲ್ಪತ್ರೆ ಮತ್ತೆ ಆ ಮರಗ, ದವನ ಏನಿರುತ್ತೆ ಆ ದೇವ್ರಿಗೆ ಅರ್ಪಿಸುವಂಥದ್ದು, ಅದು ಅತಿ ಹೆಚ್ಚು ಅವರು ಟೆಂಪಲ್ ಕೊಡೋದು, ಅವ್ರ ಮನೇಲಿ ಯೂಸ್ ಮಾಡೋದು, ಈ ರೀತಿ ಮಾಡ್ತಾ ಬಂದ್ರೆ ಅವ್ರಿಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಮತ್ತೆ ಅದನ್ನ ಹೆಚ್ಚೆಚ್ಚು ಅವ್ರ ಮನೆ ಹತ್ರ ಜಾಗ ಇದ್ರೆ ತುಳಸಿ ಗಿಡವನ್ನ ಜಾಸ್ತಿ ತುಂಬಾ ಬಹಳ ಗರಿಕೆ ದಾನ ಮಾಡೋದ್ರಲ್ಲಿ ಮಕ್ಕಳು ಓದ್ತಾರ? ಗರಿಕೆಯನ್ನ ದಾನ ಮಾಡೋದು ಮತ್ತೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ
ಹಸಿರು ಸೊಪ್ಪು ನಾವೇನು ತಿಂತೀವಿ ಆ ಸೊಪ್ಪನ್ನು ಕೂಡ ತಗೊಂಡು ಯಾರಿಗಾದ್ರೂ ದಾನ ಮಾಡಿದ್ರೆ ಒಳ್ಳೇದಾಗತ್ತೆ. ಮೇಡಮ್ ಇವರು ಯಾವ ಸ್ಟೋನ್ ಯೂಸ್ ಮಾಡಬೇಕು? ಇವರು ಬಂದು ಮುಖ್ಯವಾಗಿ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಪಚ್ಚೆಯನ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಇವರು ಕನಕ ಪುಷ್ಯರಾಗವನ್ನ ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ನಮ್ಮಲ್ಲಿ ಗುರುಗ್ರಹದ ಒಂದು ಬ್ರೇಸ್ಲೆಟ್, ಗುರುಗ್ರಹದ ಒಂದು ಸ್ಟೋನ್ ಅನ್ನ ಕೊಡ್ತಾ ಇದೀವಿ. ಸೊ ಆ ಒಂದು ಗುರುಗ್ರಹದ ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಖಂಡಿತ ಇವ್ರಿಗೆ ಒಳ್ಳೆ ಫಲಗಳು ಸಿಕ್ಕುತ್ತೆ. ಅದು 6ನೇ ತಿಂಗಳ ನಂತರ 6 ತಿಂಗಳೊಳಗಡೆ ಏನೇ ಇದ್ರೆ ಇವ್ರಿಗೆ ತುಂಬಾ ನೆಗೆಟಿವ್ ಫಲಗಳೇ ಜಾಸ್ತಿ ಇರುತ್ತೆ. ಪಕ್ಕ ನೀವು ಹೇಳೋ ಪ್ರಕಾರ ಹಂಗಾರೆ ಬುಧನ್ ಸಂಬಂಧಪಟ್ಟಂತ ಬ್ರಾಸ್ಲೆಟ್ ಎಲ್ಲ ಕೊಡ್ತೀರಾ? ಹೌದು, ಅದನ್ನ ಯೂಸ್ ಮಾಡಬಹುದು. ಸಂಬಂಧಪಟ್ಟಂತಹ ಬ್ರೇಸ್ಲೆಟ್. ಮಕ್ಕಳು ಓದಕ್ಕೆ ಅಧಿದೇವತೆ ಬುಧ ಗ್ರಹನ ಆಗುತ್ತಾನೆ, ಬುಧ ಗುರು. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಓದಕ್ಕೆ ಒಂದು ಸ್ಟೋನ್ ಇಟ್ಟಿದ್ದೀರಾ? ವಿದ್ಯಾಭ್ಯಾಸಕ್ಕೆ ಅಂತಾನೆ ಅದು ಕೂಡ ಒಂದು ಗ್ರೀನ್, ಬುಧನಿಗೆ ಸಂಬಂಧಪಟ್ಟಂತ ಒಂದು ಕಲರು, ಮತ್ತೆ ರಾಹುಗೆ ಸಂಬಂಧಪಟ್ಟಂತ ಒಂದು ಕಲರು, ಶುಕ್ರನಿಗೆ ಸಂಬಂಧಪಟ್ಟಂತ ಕಲರ್, ಈ ತರ 4-5 ಕಲರಲ್ಲಿ ಮೈನಿಂಗ್ ಆಗಿ ಬಂದಿರುತ್ತೆ. ಆ ಒಂದು ಸ್ಟೋನ್ ಅನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತೀವಿ. ಜಸ್ಟ್ ಅದನ್ನ ಮಕ್ಕಳು ಓದೋ ರೂಮಲ್ಲಿ ಆಗಿರ್ಬೋದು, ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅಂದ್ರೆ ಇಟ್ಟರೆ ಅದರ ಒಂದು ವೈಬ್ರೇಷನ್ ಇಡೀ ಮನೆಗೆ ಕೂಡ ಆಗ್ತಾ ಹೋಗುತ್ತೆ. ಓಕೆ, ತುಂಬ ಚೆನ್ನಾಗಿ ಮಿಥುನ ರಾಶಿಗೆ ಬುಧನ ಟೆಂಪಲ್ ಅಟೆಂಡ್ ಮಾಡಿ ಸ್ಟೋನನ್ನು ಹೇಳಿದ್ದಾರೆ. ಅಂತ ಮಿಥುನ ರಾಶಿಗೆ 6 ತಿಂಗಳವರೆಗೂ ಕಷ್ಟ ಇರುತ್ತೆ, 6 ತಿಂಗಳ ಸುಖ ಅಂತ ಹೇಳಿದರೆ ಮಿಥುನ ರಾಶಿ ಅತಿ ಹೆಚ್ಚು ಗ್ರೀನ್ ಬಟ್ಟೆಯನ್ನು ಯೂಸ್ ಮಾಡಿ ಅಂತ ಹೇಳಿದರೆ. ಕಟಕ ರಾಶಿಯ ಬಗ್ಗೆ ಸಾಕಷ್ಟು ಮಾತನ್ನು ಕೇಳ್ತಾ ಹೋಗೋಣ. 2026 ಬಹುಶಃ ಹೇಗಿರುತ್ತೆ ಅಂತ ಖಂಡಿತ ಕೂಡ ಕೇಳೋಣ. ಮಿತಾ ಕ್ರಿಸ್ಟಲ್ ನ್ಯೂ ಮಹಾರಾಜಿ ಹೇಗೆ ಹೇಳ್ತಾರೆ ನೋಡೋಣ. 100% ಈ 2026 ಕಟಕ ರಾಶಿಗೆ ರಾಹು, ಗುರು, ಕೇತು ಗ್ರಹ ಎಲ್ಲ ಅಟ್ಯಾಕ್ ಮಾಡ್ತಿದ್ದಾವೆ. ಶನಿನೂ ಕೂಡ ಅಟ್ಯಾಕ್ದಲ್ಲಿ ಲಾಭದಲ್ಲಿದ್ದಾನೆ. ಆ ಪಾಯಿಂಟ್ಸ್ನ ಒತ್ತಿ ಕೇಳೋಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಮೇಡಮ್ರೆ, ಕಟಕ ರಾಶಿಗೆ 2026 ಹೇಗಿದೆ ಮಿತಾ ಮೇಡಮರೇ? ಕಟಕ ರಾಶಿಯವರಿಗೆ ಹೇಳಕ್ಕೆ ಬೇಜಾರಾಗುತ್ತೆ, ಯಾಕಂದರೆ 2026 ಬಟ್ ವಾಸ್ತವವನ್ನು ಹೇಳಲೇಬೇಕಾಗತ್ತೆ. ಕಟಕ ರಾಶಿಯವರಿಗೆ ಇವಾಗೂ ತುಂಬ ಕಷ್ಟ ಇದೆ. ಯಾಕಂದರೆ ಗುರುವಿನ ಒಂದು 12ನೇ ಮನೇಲಿ ಗುರು ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇರೋದು ಎಲ್ಲೋ ಒಂದು ಕಡೆ ಯಾವ ಕೆಲಸ ಕಾರ್ಯಕ್ಕೂ ಅಡ್ಡಿ ಬರ್ತಾನೆ ಇದೆ. ಮತ್ತು ತುಂಬ ಅಪಘಾತಗಳಾಗ್ತಾ ಇರೋದು ಕಟಕ ರಾಶಿಯವರಿಗೆ. ಅಪಘಾತ, ಆಕ್ಸಿಡೆಂಟ್ ಆಗೋದು, ಅಥವಾ ಫೇಲ್ಯೂರ್ ಆಗೋದು, ಲವ್ ಫೇಲ್ಯೂರ್ ಆಗೋದು, ಇದೆಲ್ಲವೂ ಕೂಡ ಮನೆಯಲ್ಲಿ ಮದುವೆ ನಿಂತೋಗೋದು, ಇದೆಲ್ಲವೂ ಕೂಡ ಕಟಕ ರಾಶಿಯವರಿಗೆ ನಡೀತಾ ಹೋಗ್ತಾ ಇದೆ. ಅದೇ ರೀತಿ ನೋಡಿ, ಕುಟುಂಬ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಈ 2026ರಲ್ಲಿ ರಾಹು, ಕೇತು ಮತ್ತು ಶನಿಯ ಒಂದು ಪ್ರಭಾವದಿಂದ ಕಟಕ ರಾಶಿಯವರಿಗೆ ತುಂಬಾ ಪ್ರಾಬ್ಲಮ್ಮು. ಮತ್ತು ಗುರು ಬದಲಾವಣೆ ಆದಮೇಲೆ 6 ತಿಂಗಳ ನಂತರ ಏನಾದರೂ ಸುಧಾರಿಸುತ್ತಾ ಅಂದರೆ ಇಲ್ಲ. ಗುರು ಬದಲಾವಣೆ ಆದಮೇಲೂ ಕೂಡ ಕಟಕ ರಾಶಿಗೆ ಗುರು ಬಂದಾಗ ಎಲ್ಲೋ ಒಂದು ಕಡೆ ಆವಾಗ ಇನ್ನು, ಯಾಕಂದರೆ ಈಗಾದರೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮುಂದುವರಿಬೋದು. 12ನೇ ಮನೆಯಲ್ಲಿ ಗುರು ಇದ್ದಾಗ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ 6 ತಿಂಗಳ ನಂತರ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾಕೆ ಕಷ್ಟ ಮೇಡಮ್? ಗುರು 12ನೇ ಮನೆ ಬರ್ತಾನೆ, ಅದೊಂಥರ ಕಷ್ಟ. ರಾಶಿ ಬರೋ ಗುರುಗೆ ಇನ್ನೊಂಥರ ಕಷ್ಟ. ರಾಶಿಗೆ ಕೇತು ಬರೋದು ಇನ್ನೊಂಥರ ಕಷ್ಟ. 9ನೇ ಮನೆಯಲ್ಲಿ ರಾಹು ಇರ್ತಾನೆ ಇವಾಗ. ಆದರೆ ನೆಕ್ಸ್ಟ್ 10ನೇ ತಿಂಗಳ ಡಿಸೆಂಬರಲ್ಲಿ ಕೇತು ಗ್ರಹನೂ ಕೂಡ ರಾಶಿಗೆ ಬರ್ತಾನೆ. ಇವಾಗ 6ನೇ ತಿಂಗಳಿಗೆ ಗುರು ಜನ್ಮ ಗುರು ಬರ್ತಾನೆ, ವ್ಯಯದಲ್ಲಿದ್ದಾನೆ. ಇದರಿಂದ ಅವ್ರ ಮನೇಲಿ ಕಾಯಿಲೆ, ನೋವು, ಸಾವು, ಇಲ್ಲ ಅವ್ರ ಕುಟುಂಬದಲ್ಲಿ ಕೆಲಸವನ್ನು ಕಳ್ಕೊಳ್ಳೋದು, ಇಲ್ಲ ಅವ್ರ ಡ್ರೈವರ್ಗಳು ಕೆಟ್ಟವರು, ಇಲ್ಲ ಅವ್ರ ಮನೆ ಕೆಲಸದವ್ರು ಕೆಟ್ಟವರಾಗೋದು, ಇಲ್ಲ ಅವರವರೇ ಕೆಟ್ಟವರಾಗೋದು, ಮತ್ತು ಮನಸ್ತಾಪ ಆಗೋದು, ಮತ್ತು ಲೂಸ್ ಮೋಷನಲ್ಲಿ ಆಗ್ಬೋದು. ಖಂಡಿತ ಕೂಡ ಗುರು 12ನೇ ಮನೆ ಇರ್ತಾನೆ. ರಾಶಿ ಕೇತು ಗ್ರಹ ಬಂದರೆ ಅತಿ ಹೆಚ್ಚು ಲೂಸ್ ಮೋಷನ್ನು, ವಾಂತಿ ಭೇದಿ ಆಗೋದು, ಇದೆಲ್ಲ ಕೂಡ ಕಟಕ ರಾಶಿಗೆ ಯಾಕೆ ಹಿಂಗಾಗುತ್ತೆ? ಸಂಬಂಧಪಟ್ಟಂತಹ ಕಾಯಿಲೆಗಳು ಅವಾಗವಾಗ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಥವಾ ತಿಂದಿದ್ದು ಅಜೀರ್ಣ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಕಟಕ ರಾಶಿಯವರಿಗೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರಾಹು ಅಂತ ಹೇಳಿದೆ, ರಾಹು ಚೇಂಜ್ ಆಗೋದು ವರ್ಷದ ಕೊನೆಯಲ್ಲಿ ಚೇಂಜ್ ಆದರೂ ಸುಮಾರು ಕಷ್ಟಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ 2ನೇ ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದಾಗ ಯಾರನ್ನಾದ್ರೂ ಕುಟುಂಬದಲ್ಲಿ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಕಟಕ ರಾಶಿಯವರು ಡೈವರ್ಸ್ ಆಗೋದಾಗಿರ್ಬೋದು. ಯಾಕಂದರೆ ಅವರ ಮನೆಯಲ್ಲಿ ಕಟಕ ರಾಶಿಯವರು ಹೇಗಪ್ಪ ಅಂತಂದರೆ ಒಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ, ಅಥವಾ ಅವರು ಸ್ವಂತ ಮಾಡಿದಾಗ ಕರೆಕ್ಟಾಗಿ ಮಾಡೋದಿಲ್ಲ. ಅವರ ಡಿಸಿಷನ್ನು ಕೆಲವೊಂದು ಕಡೆ ತುಂಬ ತಪ್ಪಾಗಿ ತಗೊಳ್ಳೋವಂಥ ಒಂದು ಡಿಸಿಷನ್ನ ತಗೊಳ್ತಾರೆ. ಹೇಳಿದ ಮತ್ತು ಕೇಳ್ದಿರನು ಕೂಡ ಆ ಒಂದು ಡಿಸಿಷನಲ್ಲಿ ಬಿದ್ದು ಅಲ್ಲೂ ಕೂಡ ಅವ್ರ ಕೆಲಸ ಕಾರ್ಯನ ಹಾಳು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಕಟಕ ರಾಶಿಯವರು ಹೊರದೇಶದಲ್ಲಿ ಕೆಲಸ ಮಾಡೋರೆಲ್ಲ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ. ಸಿನಿಮಾ ರಂಗ, ಪೊಲೀಸ್ ಡಿಪಾರ್ಟ್ಮೆಂಟ್, ಕೆಲಸದಲ್ಲಿ ಫಾರಿನ್ ವಿದೇಶದಲ್ಲಿ ಕೆಲಸ ಕಾರ್ಯವನ್ನು ಕಳ್ಕೊತಾರೆ ಇವರು. ಮತ್ತೆ ಬೇಡದೇ ಇರೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋ ಅಂತದ್ದು ಕೂಡ ಕಟಕ ರಾಶಿಯವರು. ಅಂದ್ರೆ ಕಟಕ ರಾಶಿಯವರು ಬೇರೆಯವ್ರ ಮಾತಿಗೆ ಕಿವಿ ಕೊಡಬಾರ್ದು, ನೀವು ಕೂಡ ನಾಲ್ಗೆ ಆಚೆ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಕಟಕ ರಾಶಿಯವರಿಗೆ ಶನಿ ಒಬ್ಬ ಭಾಗ್ಯದಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ, ಆದರೆ ಸಪ್ತಮಾಧಿಪತಿ. ಆದರೆ ಕೆಲಸ ಇದ್ದು ಕೂಡ ಕೆಲಸ ಕಳ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ 100%. ಆದರೆ ಕಟಕ ರಾಶಿಯವ್ರಿಗೆ ರಿಯಲ್ ಆಗಿ ಯಾವ ಬಣ್ಣ ಲಕ್ಕನ್ನ ತಂದು ಕೊಡುತ್ತೆ?
ಕಟಕ ರಾಶಿ ಅವ್ರಿಗೆ ತುಂಬ ಚೆನ್ನಾಗಾಗುವಂಥ ಬಣ್ಣ ಅಂತಂದರೆ, ಯಾಕಂದರೆ ಕಟಕ ರಾಶಿಗೆ ಅಧಿಪತಿನೇ ಚಂದ್ರ ಆಗಿರ್ತಾನೆ. ಸೊ ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅವ್ರಿಗೆ ತುಂಬ ಆಗುತ್ತೆ. ಮತ್ತು ನೀಲಿ ಬಣ್ಣ ಅಂದರೆ ಲೈಟ್ ಬ್ಲೂ ಕಲರ್ ಏನು ಬರುತ್ತೆ ಆ ಬಣ್ಣ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ನ ತಂದು ಕೊಡುತ್ತೆ. ಕಟಕ ರಾಶಿಯಲ್ಲಿ ಯಾವ ರತ್ನವನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು? ಕಟಕ ರಾಶಿಯವರು ಮುಖ್ಯವಾಗಿ ನೋಡಿ, ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ನಮ್ಮಲ್ಲಿ ಸಿಕ್ಕತ್ತೆ. ಅದರ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅದನ್ನ ಯೂಸ್ ಮಾಡಿದಾಗ ಫಸ್ಟು ಅವರ ಮನಸ್ಥಿತಿನೇ ಕೆಡೋದು. ಯಾಕಂದ್ರೆ ನಾನು ಹೇಳ್ದೆ ಇವಾಗ ಯಾರ ಮಾತು ಕೇಳಲ್ಲ, ಅವರು ಓಡ್ತಿರ್ತಾರೆ ಅಂತ. ಸೊ ಅವರ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಅವರ ಸ್ಟೇಬಲು ಅಂದರೆ ಯಾವುದಾದ್ರೂ ಒಂದು ಯೋಚನೆ, ಒಂದು ಕೆಲಸವನ್ನು ಕರೆಕ್ಟಾಗಿ ಅವ್ರು ಮಾಡೋದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಸ್ಟೋನು ಬ್ರೇಸ್ಲೆಟ್ನ ಕೊಡ್ತಾ ಇದ್ದೀವಿ. ಅದು ಚಂದ್ರನಿಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಮತ್ತು ಬಿಳಿ ಬಣ್ಣದ ಒಂದು ಸ್ಟೋನ್ ಆಗಿರುತ್ತೆ. ಅದನ್ನು ಜಸ್ಟ್ ಅವರ ಮಲಗೋ ಜಾಗದಲ್ಲಿ ಅಥವಾ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿದ್ರು ಕೂಡ, ಅವ್ರ ಬೆಡ್ ಮೇಲೆ ಅವ್ರ ಪಕ್ಕ ಇಟ್ಕೊಂಡು ಮಲಗಿದ್ರು ಕೂಡ ಅವರ ಒಂದು ಮನಸ್ಥಿತಿ ಕಂಟ್ರೋಲ್ ಬರುತ್ತೆ. ಮತ್ತು ಈ ವರ್ಷ ತುಂಬ ಕೆಟ್ಟಿರೋ ಒಂದು ರಾಶಿ ಅಂತ ಅಂದರೆ ಕಟಕ ರಾಶಿನೇ ಆಗಿರುತ್ತೆ 2026ರಲ್ಲಿ. ಅದಕ್ಕಾಗಿ ಅವ್ರಿಗೆ ಗುರು, ಯಾಕಂದರೆ ಗುರು ಅವ್ರಿಗೆ ರಾಶಿಗೆ ಬರೋದ್ರಿಂದ ಗುರುಗೆ ಸಂಬಂಧಪಟ್ಟಂತಹ ಸ್ಟೋನು ಬ್ರೇಸ್ಲೆಟು ಕೂಡ ಅವರು ಯೂಸ್ ಮಾಡಬೇಕಾಗತ್ತೆ. ಅತಿ ಹೆಚ್ಚು ಕಟಕ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ನೀವು ಹೇಳಿದಂಥ ಪ್ರಕಾರ ಈ ವಾಮಾಚಾರ ಹೋಗೋಕ್ಕಂತ ಒಂದು ಬ್ರಾಸ್ಲೆಟ್ ಕೊಡ್ತಾರೆ, ಅದೆಷ್ಟು ರಿಸಲ್ಟ್ ಕೊಡುತ್ತೆ? ಅದು ತುಂಬಾನೇ ರಿಸಲ್ಟ್. ಯಾಕಂದ್ರೆ ವಾಮಾಚಾರ ಅವ್ರಿಗೆ ಆಗೋದು ನೆಗೆಟಿವ್. ಇವ್ರ ಮನೇಲಿ ಹಂಗಾರೆ ದೃಷ್ಟಿಕಲ್ಲು ಇಡಲೇಬೇಕಾಗತ್ತೆ, ದೃಷ್ಟಿಕಲ್ಲು ಇಡಲೇಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಅವರು ಕೂಡ ಕೈಗೆ ಈ ರೀತಿ ಬ್ರೇಸ್ಲೆಟ್ ಹಾಕೊಂಡು ತಿರುಗ್ತಾನೆ ಇರಬೇಕಾಗುತ್ತೆ. ಬ್ರಾಸ್ಲೆಟ್ ಹಾಕಬೇಕಾಗುತ್ತೆ. ಅದು ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಇವರ ಒಂದು ದೃಷ್ಟಿ, ಇವ್ರಿಗೆ ಏನಾದ್ರೂ ವಾಮಾಚಾರ ಅದು ಇದು ಇದ್ರೆ ಅದು ಮಾಡಿರೋರಿಗೆ ನೆಗೆಟಿವ್ ಕೂಡ ಅದು ವಾಪಸ್ ರಿಟರ್ನ್ ಹೊಡೆಯೋ ಅಂತ ಒಂದು ತುಂಬ ಪಾಸಿಟಿವ್ ಆಗಿರೋ ಒಂದು ಬ್ರೇಸ್ಲೆಟ್ ಅದಾಗಿರುತ್ತೆ. ಪಕ್ಕ ಮೀತಾ ಮೇಡಮ್ ಅವರು ಕಟಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದಾರೆ. ಅದರಲ್ಲೂ ಕೂಡ ಕಟಕ ರಾಶಿಯವರಿಗೆ ಟೈಮ್ 2026 ತುಂಬ ಲಾಕ್ ಆಗಿತ್ತು ಅಂತ ಹೇಳಿದೆ. ಯಾಕಂದರೆ ಗುರು 12ನೇ ಮನೆ ಇರ್ತಾನೆ ಅಂತ ಹೇಳಿದರೆ, ಗುರು ರಾಶಿಗೆ ಬರ್ತಾನೆ. ಗುರುಬಲ ನಿಮಗೆ 10ನೇ ತಿಂಗಳ ಮೇಲೆ ಬಂದರೂ ಕೂಡ ಡಿಸೆಂಬರ್ಗೆ ಮತ್ತೆ ನಿಮ್ಮ ರಾಶಿಗೆ ಕೇತು ಗ್ರಹ ಬರ್ತಾನೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಲೂಸ್ ಮೋಷನ್ ಆಗ್ಬೋದು, ಸಣ್ಣ ಆಗ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಮತ್ತು ಜಾಬನ್ನು ಅತಿ ಹೆಚ್ಚು ಕಳಕತ್ತಿರೋಂಥ ಕಟಕ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡಿದರೆ, ಕಟಕ ರಾಶಿಯವರಿಗೆ ದಿಷ್ಟಿ ಹೋಗೋಕ್ಕೆ, ವಾಮಾಚಾರದ ಹೋಗೋಕ್ಕೆ ಕೂಡ ಅದು ಸ್ಟೋನು ಮತ್ತು ಕಲ್ಲನ್ನು ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಅತಿ ಹೆಚ್ಚು ಕಟಕ ರಾಶಿಯವರು ಅತಿ ಹೆಚ್ಚು ಒಳ್ಳೆ ಟೆಂಪಲಲ್ಲಿ ಇರೋ ಟೆಂಪಲಲ್ಲಿ ಅಮ್ನೋರ್ ಟೆಂಪಲ್ ಬೆಸ್ಟಾ, ಶಿವನ್ ಟೆಂಪಲ್ ಬೆಟರ್, ಶಿವನ್ ಟೆಂಪಲ್ ಬೆಟರಾ, ಇಲ್ಲ ಅವ್ರ ಮಕ್ಕಳು ಸುಬ್ರಹ್ಮಣ್ಯ ಸ್ವಾಮಿಗಳು ಬೆಟರಾ, ಯಾವುದನ್ನು ಹೇಳ್ತೀರಾ? ನೋಡಿ, ಕಟಕ ರಾಶಿಯವರಿಗೆ ಶಿವನ ಟೆಂಪಲು ತುಂಬ ರಿಸಲ್ಟನ್ನು ಕೊಡುತ್ತೆ. ಮತ್ತು ಇವರು ಅತಿ ಹೆಚ್ಚು ಸಾಯಂಕಾಲದ ಮೇಲೆ ಒಂದು 6 ಗಂಟೆ ಮೇಲೆ 5 ಗಂಟೆ ಮೇಲೆ ಸಾಯಂಕಾಲದ ಹೊತ್ತು ಇವರು ಟೆಂಪಲ್ ವಿಸಿಟ್ ಮಾಡಬೇಕಾಗುತ್ತೆ. ಮೇಡಮ್ ಅವ್ರು ಹೇಳಿದರೆ ಕಟಕ ರಾಶಿಯವರು ಶಿವನ್ ಟೆಂಪಲ್ ಸಂಜೆ 6 ಗಂಟೆ ಮೇಲೆ ಹೋಗ್ಬೇಕಂದ್ರೆ ತುಂಬ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರಿಗೆ ಈ ಪ್ರಾಬ್ಲಮ್ಗೆ 6 ಗಂಟೆ ಮೇಲೆ ಶಿವನ ಪ್ರಾರ್ಥನೆ ಮಾಡಿ, ಕಟಕ ರಾಶಿ ದೋಷಗಳು ಏನೇ ಇದ್ದರೂ ಕೂಡ ಶಿವನ ಮೊರೆ ಹೋಗಿ ಅಂತ ಹೇಳ್ತಿದ್ದಾರೆ. ಖಂಡಿತ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಮೀತಾ ಮೇಡಮನ್ನು ಸಂಪರ್ಕಿಸ್ಬೋದು. ಸಿಂಹರಾಶಿಗೆ ಅಧಿಪತಿ ಸೂರ್ಯಗ್ರಹಣ ಆಗಿದ್ದಾನೆ. ಸಿಂಹರಾಶಿಗೆ ಹೇಗಿರುತ್ತೆ 2026? ಮೀತರು 9 ಗ್ರಹ 12 ರಾಶಿ 27 ನೋಡಿ. ಯಾವಾಗಲೂ ಕೂಡ ಕ್ರಿಸ್ಟಲ್ ಅಂದರೆ ಮೀತಾ, ಮೀತಾ ಅಂದರೆ ಕ್ರಿಸ್ಟಲ್ ಅಂತಿದ್ದಾರೆ. ಇವತ್ತು ಹೊಸ ವರ್ಷ ಅಂದರೆ ಮೀತಾ, ಮೀತಾ ಅಂದರೆ ಹೊಸ ವರ್ಷ ಅನ್ನೋ ಥರ ಹೇಳ್ತಿದ್ದಾರೆ. 12 ಗ್ರಹಗಳು, 9 ಗ್ರಹಗಳು 12 ರಾಶಿ 27 ನಕ್ಷತ್ರ ಏನು ಮಾಡುತ್ತೆ ಅಂತ ಮೀತಾ ಮೇಡಮ್ ಹೇಳ್ತಾರೆ. ಮೀತಾ ಮೇಡಮ್, ಸಿಂಹರಾಶಿಗೆ ಹೇಗಿದೆ 2026 ಭವಿಷ್ಯ? ನೋಡಿ, ಸಿಂಹರಾಶಿ ಅಂತ ಬಂದಾಗ ಸಿಂಹರಾಶಿಯವ್ರಿಗೆ ತುಂಬಾ, ಯಾಕಂದರೆ ಆಲ್ರೆಡಿ ಇವಾಗ ಕಷ್ಟದ ಮೇಲೆ ಕಷ್ಟ ಇದ್ದೇ ಇದೆ. ಯಾಕಂದರೆ ರಾಶಿಯಲ್ಲಿ ಕೇತು ಗ್ರಹ ಇರೋದ್ರಿಂದ ಆ ಕೇತು ಬದಲಾವಣೆ 2026 ವರ್ಷದ ಕೊನೆಯಲ್ಲಿ ಕೇತು ಬದಲಾವಣೆ ಆಗುವಷ್ಟರಲ್ಲಿ ಎಲ್ಲ ಪಾಪಗ್ರಹಗಳು, ಎಲ್ಲ ಗ್ರಹಗಳು ಅವ್ರಿಗೆ ತುಂಬ ಕೆಟ್ಟ ರಿಸಲ್ಟನ್ನು ಕೊಟ್ಬಿಡ್ತವೆ. ಯಾಕಪ್ಪ ಅಂದರೆ ನೋಡಿ, ಶನಿ ಬದಲಾವಣೆ ಆಗೋದಿಲ್ಲ. ಶನಿ ಅಷ್ಟಮ ಸ್ಥಾನದಲ್ಲಿದ್ದು ಮತ್ತು ಈ 3ರಿಂದ 4ನೇ ತಿಂಗಳು ಏನಿರುತ್ತೆ, ಮಾರ್ಚಿಂದ ಏಪ್ರಿಲ್ ತಿಂಗಳಲ್ಲಿ ಶನಿ ಮತ್ತು ಸೂರ್ಯ, ರಾಶಿಯಾಧಿಪತಿ ಸೂರ್ಯ ಮತ್ತು ಶನಿ ಸಂಧಿಸ್ತಾರೆ. ಅದು 8ನೇ ಮನೆಯಲ್ಲಿ, ಅಷ್ಟಮದಲ್ಲಿ ಅವರಿಬ್ಬರು ಒಟ್ಟಿಗೆ ಆಗೋದು, ಜೊತೆಗೆ 5 ಗ್ರಹಗಳು ಒಟ್ಟಿಗೆ ಆಗೋದ್ರಿಂದ ಸಿಂಹ ರಾಶಿಯವರು ಅವ್ರಿಗೇನಾದರೂ ಆಗಬೇಕು ಅಥವಾ ಅವ್ರ ಜೊತೆಯಲ್ಲಿರೋರ್ಗೇನಾದರೂ ಆಗಬೇಕು, ಇಲ್ವಾ ಅವರ ಕುಟುಂಬದ ಪ್ರಾಬ್ಲಮ್ಮು, ಸ್ವಂತ ಪ್ರಾಪರ್ಟಿ ಪ್ರಾಬ್ಲಮ್ಮು, ಏನಾದರೂ ಒಂದು ಪ್ರಾಬ್ಲಮ್ಮು, ಈ ಫೋರ್ಜರಿ ಮತ್ತು ಯಾವುದಾದ್ರೂ 420 ಕೇಸು, ಈ ಥರ ಒಂದು ಕೇಸ್ಗಳಲ್ಲಿ, ಇಲ್ಲ ಅಂದರೆ ಮರ್ಡರ್ ಕೇಸ್ಗಳಲ್ಲೂ ಕೂಡ ಅವರು ಎಲ್ಲೋ ಜೈಲು ಪಾಲಾಗ್ತಾರೆ ಅಂತ ಹೇಳ್ತೀನಿ. ಸೊ ಈ ತುಂಬ ಕೆಟ್ಟ ಒಂದು ಟೈಮು ಅಂತ ಅಂದರೆ ಸಿಂಹರಾಶಿಯವ್ರಿಗೆ. ಮತ್ತು ಗುರುವಿನ ಒಂದು ಅನುಗ್ರಹ ಕೂಡ ಇಲ್ಲ. ಗುರು ಕೂಡ 6ನೇ ತಿಂಗಳ ನಂತರ ವ್ಯಯಸ್ಥಾನಕ್ಕೆ ಬರ್ತಾರೆ, ಮತ್ತು 10ನೇ ತಿಂಗಳಲ್ಲಿ ರಾಶಿಗೆ ಬರ್ತಾರೆ. ಹಾಗಾಗಿ ಅವರಿಗೆ 6ನೇ ತಿಂಗಳ ನಂತರ ಅಂತೂ ತುಂಬ ಅಲ್ಲೋಲ ಕಲ್ಲೋಲ ಅಂತ ಹೇಳ್ಬೋದು.
ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಅವರ ಮನೆಯಲ್ಲಿ ಮದುವೆ ನಿಂತೋಗೋದಾಗಿರ್ಬೋದು, ಅವರ ಮಕ್ಕಳು ಎಜುಕೇಷನ್ ಬಿಟ್ಟು ಬೇರೆ ಯಾರ ಜೊತೆನೋ ಮದುವೆ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಮಕ್ಕಳಿಂದ ಅವಮರ್ಯಾದೆ ಆಗೋದಾಗಿರ್ಬೋದು, ಅವರ ಗಂಡನ ಹತ್ಯೆ ಆಗೋದಾಗಿರ್ಬೋದು, ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಅವಮರ್ಯಾದೆ ಆಗೋದು ಕೂಡ ಸಿಂಹರಾಶಿಯವ್ರಿಗೆ ಆಗಿರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಪರ್ಸ್ನಲ್ ಪ್ರಾಬ್ಲಮ್ ಏನಿರುತ್ತೆ, ಅವರು ಏನೆಲ್ಲ ವ್ಯವಹಾರ ಮಾಡ್ತಿರ್ತಾರೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮನೆ ಜಗಳ ಹೊರಗಡೆ ಬರೋವಂಥ ಚಾನ್ಸಸ್ಸು ಅತಿ ಹೆಚ್ಚು ಸಿಂಹರಾಶಿಯವ್ರಿಗೆ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಳ್ತಾರೆ ಮನೆಯಲ್ಲಿ ತೊಂದರೆ, ಗಲಾಟೆಗಳು ಮತ್ತು ಆಪತ್ತುಗಳು, ಆಕ್ಸಿಡೆಂಟ್ಗಳು ಮತ್ತು ಎದುರುಗಳು ಹೊಡೆದಾಕೋದು ಇದನ್ನೆಲ್ಲ ಹೇಳ್ತಾರೆ. ಮತ್ತು ಮಕ್ಕಳು ಓಡೋಗಿ ಮದುವೆ ಆಗೋದು ಕೂಡ ಹೇಳ್ತಾರೆ. ಗುರುಗ್ರಹನೂ ಕೂಡ ಗುರು ವ್ಯಯಸ್ಥಾನಕ್ಕೆ ಬರ್ತಿದ್ದಾನೆ, ಹಾಗಾಗಿ ಪಂಚಮಾಧಿಪತಿ ವ್ಯಯಸ್ಥಾನಕ್ಕೆ ಬರ್ತಾನೆ, ಸಪ್ತಮಾಧಿಪತಿ ಅಷ್ಟಕ್ಕೆ ಹೋಗ್ತಾನೆ. ಹಂಗಾರೆ ಮಂಜುನಾಥ ಮಾ ಮೀ ಅನ್ನೋರಿಗೆಲ್ಲ ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ. ಮಾ ಮೀ ಅನ್ನೋ ಸಿಂಹರಾಶಿಯವ್ರಿಗೆ ಈ ಕೋರ್ಟ್ ಕೇಸ್ ಕ್ಲಿಯರ್ ಆಗೋಕ್ಕೆಲ್ಲ ಕಲ್ಲುಗಳಿದೆ ಸ್ಟೋನಲ್ಲಿ. ನನಗೂ ಗೊತ್ತು ಆ ಸ್ಟೋನ್ ಬಗ್ಗೆ. ನಿಮ್ಮ ಬಾಯಲ್ಲಿ ಆ ಸ್ಟೋನ್ ಇಟ್ಕೊಂಡಾಗ ಇವ್ರಿಗೆ ಏನೆಲ್ಲ ರಿಸಲ್ಟ್ ಕೊಡುತ್ತೆ? ನೋಡಿ, ಕೋರ್ಟ್ ಕೇಸನ್ನ ಗೆಲ್ಲಕ್ಕೆ ಸ್ಟೋನ್ ಇದೆ. ಅದನ್ನ ಅವರು ಮುಖ್ಯವಾಗಿ ಹೇಳದ್ನಲ್ಲ, 2026 ಅವರು ಲಾಕ್ ಆಗೇ ಆಗ್ತಾರೆ. ಯಾಕೆ ಅಂದರೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಆಗೋದು, ಅದು 8ನೇ ಮನೆಯಲ್ಲಿ ಒಟ್ಟಿಗೆ ಆಗೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿ ಸಣ್ಣ ಒಂದು ಪ್ರಾಬ್ಲಮ್ಮು ಅದು ದೊಡ್ಡದಾಗಿ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಸೊ ಇದರಿಂದ ಹೊರಗಡೆ ಬರಬೇಕು, ಹೊರಗಡೆ ಬರೋದು ಕಷ್ಟ ಇದೆ ಅಂದ್ಕೊಳ್ಳಿ. ಹೊರಗಡೆ ಬರಬೇಕು ಅಂದರೆ ನಮ್ಮಲ್ಲಿ ಕೋರ್ಟ್ ಕೇಸು ಮತ್ತು ಈ ಕಾನೂನಿಂದ ಏನು ತೊಂದರೆ ಆಗ್ತಿರುತ್ತೆ ಅದೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಒಂದು ಸ್ಟೋನನ್ನು ಕೊಡ್ತೀವಿ. ಆ ಸ್ಟೋನನ್ನು ಜಸ್ಟ್ ಆ ಕೋರ್ಟ್ ಏನು ನಿಮ್ಮ ಕಾಗದ ಪತ್ರಗಳಿರುತ್ತೆ, ಕೋರ್ಟಿಂದ ತರೋವಂಥ ಪೇಪರ್ಸ್ ಏನಿರುತ್ತೆ ಅದ್ರ ಮೇಲೆ ನೀವು ಇಡಬೇಕಾಗುತ್ತೆ. ಮತ್ತು ನೀವು ಒಂದು ಲಾಯರ್ ಹತ್ರ ಆಗಿರ್ಬೋದು, ಜಡ್ಜ್ ಹತ್ರ ಆಗಿರ್ಬೋದು, ಕೋರ್ಟ್ಗೆ ಹೋಗ್ಬೇಕಾದ್ರೆ ಆ ಒಂದು ಪ್ರತಿ ಬಾರಿನೂ ಆ ಸ್ಟೋನನ್ನು ನೀವು ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾ ಬಂದರೆ ಎಲ್ಲೋ ಒಂದು ಕಡೆ ನಿಮಗೆ ಬೇಲ್ ಸಿಕ್ಕೋದಾಗಿರ್ಬೋದು, ಅಥವಾ ನೀವು ತುಂಬ ವರ್ಷಗಳಿಂದ ಕೋರ್ಟು ಕೇಸು, ಯಾಕಂದರೆ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅಥವಾ ಇರೋ ಜಾಗದ ಮೇಲೂ ಕೋರ್ಟು ಕೇಸು, ಫೋರ್ಜರಿ ಇವೆಲ್ಲ ಕೂಡ ಸಿಂಹರಾಶಿಯವರಿಗೆ ಇದೆಲ್ಲದರಲ್ಲೂ ಸಿಕ್ಕಾಕೊಳ್ತಾ ಇರ್ತಾರೆ. ಇದರಿಂದ ಹೊರಗಡೆ ಬರೋದಕ್ಕೆ ಆ ಒಂದು ಯಾವುದೇ ಪ್ರಾಬ್ಲಮ್ ಇದ್ದರೂ ಕಾನೂನಿನ ತೊಂದರೆಗೆ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನು ಕೋರ್ಟ್ ಕೇಸ್ಗೆ ಆ ಸ್ಟೋನನ್ನು ಯೂಸ್ ಮಾಡಿದ್ರೆ ಅದರಿಂದ ಎಲ್ಲೋ ಸ್ವಲ್ಪ ಪರಿಹಾರವನ್ನು ನೋಡ್ಕೊಳ್ಬೋದು. ಇವರು ಸಿಂಹರಾಶಿಯವ್ರಿಗೆ ಯಾವ ರಾಶಿಯವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ, ಯಾವ ರಾಶಿ ಜೊತೆ ದಿವಸ ಕೆಲಸ ಮಾಡಿದ್ರೆ ಇವ್ರ ಕಷ್ಟಗಳು ಕಮ್ಮಿ ಆಗೋದು. ಇಷ್ಟೊಂದು ನೆಗೆಟಿವ್ನ ಹೇಳಿದಾಗ ಇದಕ್ಕೆ ಪರಿಹಾರ ಜ್ಯೋತಿಷ ರಾಶಿಲೇ. ಯಾವ ರಾಶಿಯವ್ರನ್ನ ಇವಾಗ ಅಪ್ಪಿತಪ್ಪಿ ವೃಶ್ಚಿಕ ರಾಶಿ, ಮೇಷರಾಶಿ ಇವ್ನಿಗೆ ಫೇವ್ರೇಟ್ ರಾಶಿ, ಇವ್ರ ಜೊತೆ ಸಹವಾಸವನ್ನು ಮಾಡ್ಬೋದಾ, ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದಾ? ಇಲ್ಲ ಕನ್ಯಾ ರಾಶಿ, ತುಲಾ ರಾಶಿ ಜೊತೆ ಇದ್ದಾಗ ಸಖತ್ತಾಗಿರುತ್ತಾ? ನಿಮ್ಮ ಒಪಿನಿಯನ್ ಹೇಗಿರುತ್ತೆ? ಇಲ್ಲ ಧನುಸು ರಾಶಿ ಚೆನ್ನಾಗಿರುತ್ತೆ? ಇಷ್ಟು ರಾಶಿಯಲ್ಲಿ ಯಾವ ರಾಶಿಯವ್ರಿಗೆ ಅನುಕೂಲವನ್ನು ಮಾಡಿಕೊಡ್ಬೋದು? ನಿಮ್ಮ ಚಾಯ್ಸು. ನನ್ನ ಪ್ರಕಾರ ಇವರ ರಾಶಿಯಲ್ಲಿ ಕೇತು ಇರೋದ್ರಿಂದ ಇವರು ಕುಂಭರಾಶಿಯವ್ರ ಜೊತೆ ಅವರ ಹೆಲ್ಪ್ ತಗೊಂಡ್ರೆ ಇವರು ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿನ? ಹೌದು, ಓಕೆ. ಕುಂಭರಾಶಿಯವರು ಸಹವಾಸನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ. ಇವ್ರಿಗೆ ಯಾವ ಬಣ್ಣವನ್ನು ಲಕ್ ತಂದು ಕೊಡುತ್ತೆ? ಇವ್ರಿಗೆ ಆರೆಂಜ್ ಕಲರು ತುಂಬ ಲಕ್ಕನ್ನು ತಂದು ಕೊಡುತ್ತೆ ಸಿಂಹರಾಶಿಯವರಿಗೆ. ಅದೇ ರೀತಿ ಯೆಲ್ಲೋ ಬಣ್ಣ ಕೂಡ ಇವರಿಗೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಯಾವ ಟೆಂಪಲ್ ಅಟೆಂಡ್ ಮಾಡಿದಾಗ ಇವ್ರ ಕಷ್ಟಗಳು ಬಂದಿಸುತ್ತೆ? ನೋಡಿ, ಇವರು ಮುಖ್ಯವಾಗಿ ಸೂರ್ಯನಾರಾಯಣನ ಒಂದು ಟೆಂಪಲ್ಲು ಅಟೆಂಡ್ ಮಾಡಬೇಕಾಗುತ್ತೆ. ಅದು ಎಲ್ಲೇ ಇದ್ರೂ ಕೂಡ ಸೂರ್ಯನ ಒಂದು ಟೆಂಪಲ್ಗೆ ಅಟೆಂಡ್ ಮಾಡಿ, ಮತ್ತು ಬೆಳಗ್ಗೆ ಎದ್ದು ಇವರು ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಸೂರ್ಯನಿಗೆ ನೀರನ್ನು ಬಿಟ್ಟು, ಇಲ್ಲ ಯಾವುದೋ ಒಂದು ಗಿಡಕ್ಕೆ ಸೂರ್ಯನನ್ನು ನೆನೆಸ್ಕೊಂಡು ನೀರನ್ನು ಬಿಟ್ಟರು ಕೂಡ ಅವ್ರಿಗೆ ಒಳ್ಳೆಯದಾಗುತ್ತೆ. ಅದೊಂದು ಪಾಸಿಟಿವ್ ಇವ್ರಿಗೆ ಕೊಡುತ್ತೆ. ಮತ್ತು ಮನೆಯ ದೊಡ್ಡವರು, ಮನೆಯಲ್ಲಿ ಯಾರು ತಂದೆ ಇಲ್ಲ ಅಂದರೆ ತಂದೆ ಸ್ಥಾನದಲ್ಲಿ ಮಾವ ಕೂಡ ಇರ್ತಾರೆ, ಅವರಿಗೆ ದಿನ ನಮಸ್ಕಾರ ಮಾಡೋದು, ಅವರ ಒಂದು ಬ್ಲೆಸ್ಸಿಂಗ್ ತಗೊಳ್ಳೋದು, ಇದು ಯಾವಾಗಲೂ ಇವ್ರಿಗೆ ಒಂದು ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅಂದರೆ ರಕ್ಷೆ ಅಂತ ಹೇಳ್ಬೋದು. ಬೆಚ್ಚಿ ಬೀಳುವಂಥ 2026 ಬಗ್ಗೆ ಸಾಕಷ್ಟು ಮಾತನಾಡ್ತಿದ್ದಾರೆ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್. ಖಂಡಿತ ಕೂಡ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. 100% ಕ್ರಿಸ್ಟಲ್ ಅಂದರೆ ಮೀತಾ ಅಂದರೆ ಕ್ರಿಸ್ಟಲ್ಲು. ಇವಾಗ ಮಾತಾಡ್ತಿರೋಂಥ ರಾಶಿ ಕನ್ಯಾ ರಾಶಿ ಬಗ್ಗೆ ಮಾತಾಡ್ತಿದ್ದೀವಿ. ಕನ್ಯಾಗೆ ಮದುವೆ ಆಗುತ್ತಾ, ಇಲ್ಲ ಕನ್ಯಾದವರು ಹೇಗಿರ್ತಾರೆ ಅಂತ ಮಾಡೋಣ. ಕನ್ಯರಿಗೆ ಮನೆ ಕಟ್ತಾರೆ, ಗುದ್ದಿ ಪೂಜೆ, ಜಾಬ್ ಎಲ್ಲ ಸಿಗುತ್ತಾ? ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತೈತೆ. ಗುರು ದಶಮ ಸ್ಥಾನದಲ್ಲಿದ್ದಾನೆ. ಆದರೂ ಕೂಡ 6ನೇ ತಿಂಗಳಿಗೆ ಅವನು ಕಟಕ ರಾಶಿ ಉಚ್ಚ ಸ್ಥಾನವನ್ನು ಪಡ್ಕೊತಾನೆ. ಸಪ್ತಮಾಧಿಪತಿ ಆಗಿರುವಂಥ 4ನೇ ಮನಾಧಿಪತಿ ಆಗಿರೋಂಥ ದಶಮ ಸ್ಥಾನಾಧಿಪತಿ ಲಾಭಸ್ಥಾನಕ್ಕೆ ಬರೋದ್ರಿಂದ ಏನೆಲ್ಲ ಲಾಭವನ್ನು ಕೊಡ್ತಾವೆ. ಹೊಸ ವರ್ಷ 2026ರಿಂದ 2027 ಬರೋದಕ್ಕೆ ಏನೆಲ್ಲ ಸೂಪರ್ ಲಕ್ಕನ್ನು ತಂದು ಕೊಡುತ್ತೆ ನೋಡೋಣ. ವಿರಾಟ್ ಕೊಹ್ಲಿ ಕೂಡ ಕನ್ಯಾ ರಾಶಿನೇ ಕೂಡ ಖಂಡಿತ ಕೂಡ ಹೇಗಿರ್ತಾರೆ ಅಂತ ನೋಡೋಣ. ಮೀತಾ ಮೇಡಮ್ ಅವರೇ ಏನು ಹೇಳ್ತಾರೆ ಕನ್ಯಾ ರಾಶಿ ಬಗ್ಗೆ? ಕನ್ಯಾ ರಾಶಿ ಬಗ್ಗೆ ನಾನು ಹೇಳೋಕ್ ಮುಂಚೆನೆ ನೀವೆಲ್ಲ ಹೇಳ್ಬಿಟ್ರಿ. ಸೊ ಕನ್ಯಾ ರಾಶಿ ಇಷ್ಟೆಲ್ಲ ಹೇಳ್ಬಿಟ್ಟು ನಂಗೆ ಹೌದು, ಅಂದ್ರೆ ನೀವು ಹೇಳಿರೋ ಮಾತಲ್ಲಿ ಎಷ್ಟು ಪಾಸಿಟಿವ್ ಇತ್ತು ಅಂದ್ರೆ ಕನ್ಯಾ ರಾಶಿ ಅವರಿಗೆ ಸೂಪರ್ ಡೂಪರ್ ಅಂತ ಅವಾಗಲೇ ಗೊತ್ತಾಗೋಯ್ತು. ಹೌದಾ? ನಿಮ್ಮ ಸೂಪರ್ ಡೂಪರು. ನಾವು ನಿಮ್ಮನ್ನ ಮೀತವ್ರನ್ನ ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜಿ ಅಂತ ನಾವು ಕರಿತಾ ಇದ್ವಿ. 100% ಲೇಡಿ ಸೂಪರ್ ಸ್ಟಾರ್ ಅಸ್ಟ್ರಾಲಜಿ ಅಂತ ಕರೆದಿದ್ದೀವಿ.
ಆ ಸೂಪರ್ ಸ್ಟಾರ್ ಬಾಯಲ್ಲಿ ಏನು ಬರುತ್ತೆ ನೋಡೋಣ. ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ, ಯಾಕಂದರೆ ನೀವು ಕ್ರಿಸ್ಟಲಲ್ಲಿ ತುಂಬ ಫೇಮಸ್ ಆಗಿದ್ರೆ, ಹಾಗೆ ನೀವು ತುಂಬ ಫಾಲೋವರ್ಸ್ ಹೊಂದಿರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲ. ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ಫೇಸ್ಬುಕ್ಕನ್ನು ಫಾಲೋ ಮಾಡ್ತೀರಾ, ಮಿತಾ ಕ್ರಿಸ್ಟಲ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು ಬಂದು ನೋಡ್ಬೋದು. ಇವಾಗ ನೀವು ಲೇಡೀಸ್ ಸೂಪರ್ ಸ್ಟಾರ್ ಆಗಿ ಈ 2026 ಭವಿಷ್ಯನ ಏನು ಹೇಳ್ತೀರಾ ಮಿತಾ ಕ್ರಿಸ್ಟಲ್ ಅವರೇ? ನೋಡಿ, 2026 ಕನ್ಯಾ ರಾಶಿಯವರಿಗೆ 2026 ಈಗಿಂದನೇ ಕನ್ಯಾ ರಾಶಿಯವರಿಗೆ, ಯಾಕಂದರೆ ಗುರು ಬಂದು 4ನೇವನಾಗಿ ಮತ್ತು 8ನೇವನಾಗಿ ಅವರಿಗೆ 10ನೇ ಮನೇಲಿದ್ದಾನೆ. ಒಳ್ಳೆ ರಿಸಲ್ಟನ್ನು ಆಲ್ರೆಡಿ ಕೊಡ್ತಾ ಇದ್ದಾನೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಆಲ್ರೆಡಿ ಆಗ್ತಾ ಬರ್ತಾ ಇದೆ. 2026 ಕೂಡ, ಯಾಕಂದರೆ ಗುರು ಬದಲಾವಣೆ ಆದ ನಂತರನೂ, ಯಾಕಂದರೆ ಗುರು 10ನೇ ಮನೆಯಿಂದ 11ನೇ ಮನೆಗೆ ಅಂದರೆ ಲಾಭ ಸ್ಥಾನಕ್ಕೆ ಬರ್ತಾನೆ. ಸೊ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ಲವ್ ಮ್ಯಾರೇಜ್ ಆಗುವಂಥದ್ದು, ಪ್ರೇಮ ವಿವಾಹ, ಲವ್ ಮ್ಯಾರೇಜ್ ಏನಿರುತ್ತೆ, ಯಾಕಂದರೆ ಸಪ್ತಮದಲ್ಲಿ ಶನಿ ಕೂಡ ಇರ್ತಾನೆ. ಹಾಗಾಗಿ ತುಂಬ ಚೆನ್ನಾಗಿ ಮದುವೆ ಯೋಗ ತುಂಬ ಜಾಸ್ತಿ ಇರೋದು ಕನ್ಯಾ ರಾಶಿಯವರಿಗೆ. ಮತ್ತು ನಾನು ಹೇಳೋದು ಒಂದೇ, ಹೇಳ್ಬಿಟ್ಟು ಮದುವೆ ಮಾಡ್ಕೊಳ್ಳಿ, ಹೇಳ್ದಿರ ಮದುವೆ ಮಾಡ್ಕೊಬೇಡಿ. ಅದರಲ್ಲೆಲ್ಲೋ ನೀವು ಹೇಳೋ ಪ್ರಕಾರ ಓಡೋಯ್ತಾರೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಈ ಮಾತನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ನಾನು ಓಪನ್ ಆಗಿ ಕೇಳ್ತೀನಿ. ಯಾಕೆ ಅಂದರೆ ಪ್ರೇಮ ವಿವಾಹ ಜಾಸ್ತಿ ಆಗುತ್ತೆ. ಶನಿ ದೃಷ್ಟಿ ರಾಶಿ ಬಂದ ಕಳ್ಳ ಕಾದಲ್ಲ, ಕಳ್ಳ ಲವ್ ಈ ತರ ಆಗುತ್ತಾ? ಇವಾಗ ಎಷ್ಟೋ ಜನ ಒಬ್ಬೊಬ್ಬರು ಡೈವರ್ಸ್ ಆಗಿರುತ್ತೆ, ಅವ್ರಿಗೆಲ್ಲ ಮದುವೆ ಆಗುತ್ತಾ? ಹೌದು, ಡೈವರ್ಸ್ ಆಗಿರೋರಾಗಿರ್ಬೋದು, ಡೈವರ್ಸ್ ಆಗಿರೋರು ಅವರೇ ಒಂದಾಗ್ಬೋದು, ಅಥವಾ ಡೈವರ್ಸ್ ಆಗಿ ಬೇಡ ಅನ್ಕೊಂಡಿರೋರು, ಅಥವಾ ವಿಧವೆಯರಾಗಿರ್ಬೋದು, ಗಂಡಸರಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಹೆಂಡತಿಯನ್ನ ಗಂಡನನ್ನ ಕಳ್ಕೊಂಡಿರೋರಾಗಿರ್ಬೋದು. ಇವಾಗ ಚಿಕ್ಕ ಏಜ್ ದೊಡ್ಡ ಏಜ್ ಮದುವೆ ಆಗ್ತೀವಿ. ಇವಾಗ ಕೇರಳದಲ್ಲಿ ಒಬ್ರು ಇದ್ದಾರೆ, ತುಂಬಾ ಏಜ್ ಆಗಿರೋನು, ತುಂಬಾ ಇದಾಗಿರೋರು ಯಾವಾಗ ರೀಲ್ಸ್ ಆಗ್ತಾ ಇರ್ತಾರೆ. ಅಂದ್ರೆ 60 ವರ್ಷದವರು 30 ವರ್ಷದವ್ರು ಮದುವೆ ಆಗೋದು, ಈ ತರದ ಏನಾರು ಇಲ್ಲ 40 ವರ್ಷದ 25 ವರ್ಷದ ಮದುವೆ, ಈ ತರ ಏಜ್ ಡಿಪೆಂಡ್ಸ್ ಮದುವೆಗಳೆಲ್ಲ ಆಗುತ್ತಾ? ಕಾಲೇಜ್ ಹುಡುಗಿ ಏಜ್ ಆಗಿರೋರು ಮದುವೆ ಆಗೋದು, ಈ ತರ ಇದೆಲ್ಲವೂ ಕನ್ಯಾ ರಾಶಿಯವ್ರಿಗಾಗುತ್ತೆ. ಇಲ್ಲಿ ಏನಪ್ಪ ಬರುತ್ತೆ ಅಂತಂದ್ರೆ ಏಜ್ ಫ್ಯಾಕ್ಟರ್ ಆಗೋದಿಲ್ಲ, ಅವರ ಒಂದು ಪ್ರೀತಿನೇ ಇಲ್ಲಿ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಾಂಡಿಂಗು, ಬಾಂಧವ್ಯ ಅತಿ ಹೆಚ್ಚು ಆಗೋದೇ ಕನ್ಯಾ ರಾಶಿಯವರಿಗೆ. ಕನ್ಯಾ ಸರ್ ತುಂಬಾ ಲವ್ ಅಲ್ಲೇ ಮುಳುಗಿರ್ತಾರೆ. ಪ್ರೀತಿ, ಪ್ರೇಮ ಆಗಿರ್ಬೋದು, ರಿಲೇಶನ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸುವಂತ ರಾಶಿ ಕನ್ಯಾ ರಾಶಿಯವರಾಗಿ. ಕನ್ಯಾ ರಾಶಿ ಮನೆ ತಗೋತಾರ, ಅಪಾರ್ಟ್ಮೆಂಟ್ಸ್ ತಗೋತಾರ, ಮನೆ ಲೀಜಿ ತಗೋತಾರ, ಇಲ್ವಾ ವಾಹನವನ್ನ ಖರೀದಿ ಮಾಡ್ತಾರ. ಅತಿ ಹೆಚ್ಚು ಮನೆ ಗೋಲ್ಡ್ ಅಲ್ಲಿ ಯಾವುದು ಲಾಭವನ್ನ ತಂದ್ಕೊಡತ್ತೆ? ನೋಡಿ, ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆ ಆದ ನಂತರನು, ಮತ್ತು ಇವಾಗ ಗುರು ಇರೋ ಮನೆಯಿಂದ ಬದಲಾವಣೆ ಆದ ನಂತರನು 6ನೇ ತಿಂಗಳಿಂದ 10ನೇ ತಿಂಗಳವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. 10ನೇ ತಿಂಗಳ ನಂತರ ಯಾರೆಲ್ಲ ಎಜುಕೇಷನ್ ಮಾಡ್ತಿರ್ತೀರಾ, ಯಾರೆಲ್ಲ ಗೌರ್ಮೆಂಟ್ ಜಾಬು ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರಾ, ಮತ್ತು ಹೆಚ್ಚೆಚ್ಚು ಹೈಯರ್ ಸ್ಟಡೀಸ್ ಮಾಡ್ತಿರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಪ್ಲಸ್ ಪಾಯಿಂಟ್ ಅಂದರೆ ಲಾಭವಾಗಿರ್ತೀರ ಗುರು ಸಿಂಹರಾಶಿಗೆ ಬಂದಾಗ. ಅದಕ್ಕೂ ಮುಂಚೆ ಎಂಥ ಕೆಲಸ ಕಾರ್ಯ ಮಾಡ್ತಾಯಿದ್ರು ಕನ್ಯಾ ರಾಶಿಯವರು. ನೋಡಿ, ಅವರು ಬೇರೆ ಕಡೆ ಕೆಲಸ ಮಾಡ್ತಿರ್ಲಿ, ಅಥವಾ ಅವ್ರದ್ದೇ ಒಂದು ಸಂಸ್ಥೆ ಇರಲಿ, ಯಾರಾದರೂ ಈ ಬೊಟಿಕ್ಕು ಮತ್ತು ಪಾರ್ಲರು ಈ ಥರ ಯಾರೆಲ್ಲ ನಡೆಸ್ತಿರ್ತಾರೆ, ಸ್ಟಿಚ್ ವೇರು, ಬಟ್ಟೆ ಅಂಗಡಿಯ ಒಂದು ಕೆಲಸ ಯಾರು ಮಾಡ್ತಿರ್ತಾರೆ, ಇವರೆಲ್ಲರಿಗೂ ಕೂಡ, ಈ ಗಾರ್ಮೆಂಟ್ಸ್ ಇಟ್ಟಿರೋರು, ಓನಾಗಿ ಗಾರ್ಮೆಂಟ್ಸ್ ಸ್ಥಾಪಿಸಿರೋರು, ಇವರೆಲ್ಲರಿಗೂ ಕೂಡ ತುಂಬ ಲಾಭ ತರುವಂಥ ಒಂದು ವರ್ಷ 2026 ಆಗಿರುತ್ತೆ. ಸೂಪರ್, 100% ಯೋಗವನ್ನು ಕೊಡ್ತಾನೆ. ಹೌದು, ಅವರ ಲೈಫನ್ನೇ ಅವರು ಚೇಂಜ್ ಮಾಡ್ಕೊಳ್ತಾರಲ್ವಾ, ಅದೇ ಒಂದು ದೊಡ್ಡ ಯೋಗ ಅಂತ ಹೇಳ್ಬೋದು. ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದೆ ಇರೋರಿಗೆ ಮಕ್ಕಳು ಭಾಗ್ಯ ಬರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ತುಂಬ ಅಂದರೆ ತುಂಬ ಏಜ್ ಆಗಿರೋರು, ಮದುವೆ ಆಗದಿರೋ ಇರೋರು ಕೂಡ ಎಲ್ಲೋ ಒಂದು ಕಡೆ ಈ 2026ರಲ್ಲಿ ಅವರ ಲೈಫನ್ನು ಸೆಕ್ಯೂರ್ ಮಾಡ್ಕೊಳ್ತಾರೆ. ಈಗ 6ನೇ ತಿಂಗಳ ಮೇಲೆ ಗುರುಬಲ ಬರುತ್ತೆ, ಅದೆಲ್ಲ ಎಷ್ಟು ರಾಜಯೋಗವನ್ನು ಕೊಡುತ್ತೆ. ಆಮೇಲೆ 10ನೇ ತಿಂಗಳ ಡಿಸೆಂಬರಿಂದ ರಾಹು ಕೇತು ಚೆನ್ನಾಗ್ತಾರೆ. ಡಿಸೆಂಬರ್ ಇದರಿಂದ ಫಾರಿನ್ ಜಾಬ್ ಸಿಗೋದಲ್ಲ, ಇದೆಯಾ? ಫಾರಿನ್ ಜಾಬ್ ಸಿಗುತ್ತಾ? ರಾಹು ಕೇತುಗಳ ಬದಲಾವಣೆ ಅಂತ ಅಂದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಕೊನೆಯ ತಿಂಗಳಲ್ಲಿ ಕೇತು ಬಂದು ಇವಾಗ 12ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಇರ್ತಾರೆ. ಕೇತು ಚೇಂಜ್ ಆಗಿ ಕಟಕ ರಾಶಿಗೆ ಹೋದಾಗ ಅಲ್ಲಿ ಒಂದು ಕಡೆ ಯೋಗ ಬರುತ್ತೆ. ಅಂದರೆ ಇವರು ಕನ್ಯಾ ರಾಶಿಯವರು ಒಂಥರ ಜ್ಞಾನ ಜಾಸ್ತಿ ಆಗೋದು, ಹೊರಗಡೆ ಕೆಲಸ ಮಾಡೋದು, ಬೇರೆ ದೇಶಗಳಲ್ಲಿ ಎಜುಕೇಷನ್ಗೋಸ್ಕರ ಬೇರೆ ಕ್ರಿಶ್ಚಿಯನ್ಸ್ ಒಂದು ಇದರಲ್ಲಿ ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಓದೋ ಅಂಥ ಅವಕಾಶ, ಮತ್ತು ಅಲ್ಲಿ ಕೆಲಸ ಮಾಡೋವಂಥ ಒಂದು ಅವಕಾಶ. ಮತ್ತು ರಾಹು ಕೂಡ ಕುಂಭರಾಶಿಯಿಂದ ಮಕರ ರಾಶಿಗೆ ಬರ್ತಿರ್ತಾರೆ. ಮಕರ ರಾಶಿಗೆ ಬಂದಾಗ ಎಲ್ಲೋ ಒಂದು ಕಡೆ ಪಂಚಮ ಸ್ಥಾನದಲ್ಲಿರ್ತಾರೆ. ಅಲ್ಲೂ ಅಷ್ಟೇ ಅವರಿಗೆ ತುಂಬಾ ಅಂದರೆ ಅವರು ಯಾವ ಕೆಲಸ ಮಾಡಬೇಕು, ಹೊರದೇಶದಲ್ಲಿ ಕೆಲಸ ಮಾಡೋದು, ಅಲ್ಲಿ ಹೊರದೇಶದಲ್ಲಿ ಇರೋರು ಕೂಡ ಕನ್ಯಾ ರಾಶಿಯವರು ಅಲ್ಲಿ ಪ್ರಾಪರ್ಟಿ ತೊಗೊಳ್ಳೋದು, ಈ ಗ್ರೀನ್ ಕಾರ್ಡ್ ಮಾಡಿಸ್ಕೊಳ್ಳೋದು, ಅಲ್ಲಿ ಅವರ ಕೆಲಸದಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗೋದು, ಅಥವಾ ಅಲ್ಲಿಂದ ಇಲ್ಲಿ ಬ್ಲೆಡ್ಜ್ ಮಾಡೋದು, ಇದೆಲ್ಲ ಕೂಡ ತುಂಬ ಜಾಸ್ತಿ ಕನ್ಯಾ ರಾಶಿಯವ್ರಿಗೆ ಆಗುತ್ತೆ. ಮೇಡಮ್ ಹೇಳಿದರೆ ಕನ್ಯಾ ರಾಶಿಯವ್ರಿಗೆ ಯಾವ ಸ್ಟೋನ್, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು? ನೋಡಿ, ಕನ್ಯಾ ರಾಶಿಯವರು
ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಅವರು ಬುಧನ ಒಂದು ಟೆಂಪಲ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಅವರು ಗಣಪತಿ ಟೆಂಪಲ್ನು ಕೂಡ ತುಂಬ ಅತಿ ಹೆಚ್ಚು ಆರಾಧಿಸಬೇಕಾಗುತ್ತೆ. ಯಾಕಂದರೆ ಕೇತು ಕೂಡ 12ನೇ ಮನೆಯಿಂದ 11ನೇ ಮನೆಗೆ ಹೋಗ್ತಾರೆ. ಸೊ ಹಾಗಾಗಿ ಗಣಪತಿಯನ್ನು ತುಂಬ ಆರಾಧಿಸಿದ್ರೆ ಒಳ್ಳೆಯದಾಗುತ್ತೆ. ಇವರು ಕನ್ಯಾ ರಾಶಿಯವರು ಈ ಪಚ್ಚೆಯಲ್ಲಿ ಗಣಪತಿ ಸಿಕ್ಕತ್ತೆ. ಆ ಪಚ್ಚೆಯಲ್ಲಿ ಗಣಪತಿಯನ್ನು ತಂದು ಅವರ ಒಂದು ಬೆಡ್ರೂಮಲ್ಲಾಗಿರ್ಬೋದು, ಅವರ ದೇವ್ರ ಮನೇಲಾಗಿರ್ಬೋದು, ಅವ್ರು ಏನು ನಿಮ್ಮಲ್ಲಿ ಸಿಗುತ್ತೆ ಈ ತರ ಕೊಡ್ತೀರಾ ನೀವು ಬಂದ ನಿಮ್ಮನ್ನ? ಹೌದು ಹೌದು, ನಿಮ್ಮಲ್ಲಿ ಸಿಗುತ್ತೆ. ಪಚ್ಚೆಯಲ್ಲಿ ಗಣಪತಿಯನ್ನ ಕೊಟ್ಟಾಗ ಪಾಸಿಟಿವ್ ಅಂತೀರಾ ಅತಿ ಹೆಚ್ಚು ರಿಸಲ್ಟ್ ಅನ್ನ ಅವರು ನೋಡ್ತಾರೆ. ಓಕೆ ಮೇಡಮ್ ಅವರು ಪಚ್ಚೆ ಗಣಪತಿನ ಅವರ ಸಂಸ್ಥೆಯಲ್ಲಿ ಸಿಗುತ್ತೆ ಅಂತ ದಯವಿಟ್ಟು ಇಸ್ಕೊಳ್ಳಿ. ಅದೇ ಥರ ನಾನು ಕೂಡ ಒಂದು ಸೊಲ್ಯೂಷನ್ ಕೊಡ್ತೀನಿ. ನಾನು ಅಸ್ಟ್ರಾಲಜರ್ ಆಗಿರೋದ್ರಿಂದ ಡೈಮಂಡು ಮತ್ತು ಪಚ್ಚೆ ಎರಡು, ಯಾಕಂದರೆ ಕನ್ಯಾ ಲಗ್ನಕ್ಕೆ ಶುಕ್ರ ಯೋಗಕಾರಕ ಇರ್ತಾನೆ. ಪಚ್ಚೆ ಮತ್ತು ಡೈಮಂಡನ್ನು ಏನಾದ್ರು ಎರಡೂ ಧರಿಸಿದ್ರೆ ಅವ್ರ ಮನೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾರೆ. ಕನ್ಯಾ ರಾಶಿಯವರಿಗೆ ಸಖತ್ ಜಾಬಲ್ಲಿ ತುಂಬ ಇಂಪ್ರೂವ್ಮೆಂಟು, ಒಳ್ಳೊಳ್ಳೆ ಜಾಬ್ ಸಿಗುತ್ತೆ, ಇಂಕ್ರಿಮೆಂಟ್ ಆಗುತ್ತೆ, ವಿದೇಶದಲ್ಲಿ ಕೆಲಸ ಸಿಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕೂಡ ಹೋಗುತ್ತೆ. ಮತ್ತು ಸ್ಕೂಲಲ್ಲಿ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಫಸ್ಟ್ ಬರ್ತಾರೆ ಅಂತದ್ದು. ಮತ್ತು CT ಎಕ್ಸಾಮ್ ಬರೆಯೋರು, CT ಮೆರಿಟಲ್ಲಿ ಬರೆಯೋರಿಗೆ ಕೂಡ ಇದ್ರೂ ಪಾಸ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಈ ಥರ ಎಜುಕೇಷನ್ ಸ್ಟೋನ್ ಅಂತ ಸಿಗುತ್ತೆ. ಅದನ್ನು ನೀವು ಮಲಗಬೇಕಾದ್ರೆ ಸಿಂಪಲ್ ನಿಮ್ಮ ಪಕ್ಕದಲ್ಲಿ ಇಟ್ಕಿದ್ರೆ ಸಾಕು, ಮೆಮೊರಿ ಸಖತ್ ಇಂಪ್ರೂವ್ ಆಗುತ್ತೆ. ಮತ್ತು ನೆಕ್ಸ್ಟು ತುಲಾರಾಶಿ ಬಗ್ಗೆ ಮಾತಾಡೋಣ. ಮಿತಾ ಕ್ರಿಸ್ಟಲ್ ನ್ಯೂಮರಾಜಿ ಮೇಡಮ್, ನಿಮಗೆ ತುಲಾರಾಶಿ ಬಗ್ಗೆ ಏನೆಲ್ಲ ಒಪಿನಿಯನ್ ನೀಡಿದೆ? ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರ, ಚಿತ್ತ ನಕ್ಷತ್ರ, ವಿಶಾಖ ನಕ್ಷತ್ರ ಬರ್ತಾಯಿದೆ. ಈ 3 ನಕ್ಷತ್ರದಲ್ಲಿ ಅತಿ ಹೆಚ್ಚು ಸಕ್ಸಸ್ ಯಾವುದು, ಫೇಲ್ಯೂರ್ ಯಾವುದು, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು, ಯಾವ ಟೈಮ್ ಹೇಗಿದೆ? ನೋಡಿ, ತುಲಾರಾಶಿಯವ್ರಿಗೆ ಶುಕ್ರನೇ ಅಧಿಪತಿ ಆಗಿರ್ತಾನೆ. ಅವ್ರಿಗೆ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ ಕುಟುಂಬ ಸ್ಥಾನವನ್ನು ಕೆಡಿಸ್ಕೊಂಡಿದ್ದಾರೆ. ಅಂದರೆ ಕುಟುಂಬದಲ್ಲಿ ತುಂಬ ಕಲಹ ಉಂಟಾಗೋದು, ಮನಸ್ಥಿತಿ ಕೆಡೋದು, ಮತ್ತು ಕುಟುಂಬವನ್ನು ಬಿಟ್ಟು ದೂರ ಎಲ್ಲೋ ಬದುಕೋದು, ಕುಟುಂಬವನ್ನು ಅಂದರೆ ಫ್ಯಾಮಿಲಿನ ಸ್ವಲ್ಪ ದೂರ ಇಡೋದು, ಅವ್ರ ಬಗ್ಗೆ ಕೇರ್ ಮಾಡ್ದಿರ ಇರೋದು, ಅವ್ರನ್ನ ಇಗ್ನೋರ್ ಮಾಡೋದು, ಇದೆಲ್ಲವೂ ಕೂಡ ತುಲಾರಾಶಿಯವರ ಒಂದು 2026ರ ಒಂದು ಭವಿಷ್ಯ ಆಗಿರುತ್ತೆ. ಮತ್ತು ತುಲಾರಾಶಿಯವ್ರಿಗೆ ಅತಿ ಹೆಚ್ಚು ನೋಡಿ ಕುಟುಂಬದ ಸಮಸ್ಯೆ ಕಾಡ್ತಾ ಇರುತ್ತೆ. ಯಾರ ಹತ್ರನಾದರೂ ತುಂಬ ಬೇಕಾಗಿರೋರ ಜೊತೆ ಮಾತು ಬಿಡೋವಂಥ ಒಂದು ಚಾನ್ಸಸ್ ಕೂಡ ತುಂಬ ಇರುತ್ತೆ. ಮತ್ತು ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದು ಒಂದೇ, ಮಾತು ಬಿಡೋದು ಒಂದೇ ಆಗಿರುತ್ತೆ. ಸೊ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚು ತುಲಾರಾಶಿಯವ್ರಿಗಿರುತ್ತೆ. ಯಾಕಂದರೆ ಏನು ಪಾಸಿಟಿವ್ ಏನು ನೆಗೆಟಿವ್ ಇದೆ ಅನ್ನೋದು ಹೇಳ್ತಾ ಹೋಗ್ತೀನಿ. ಈ 6ನೇ ತಿಂಗಳ ಒಳಗಡೆ ಇವಾಗ ಜನವರಿ ಓಕೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಾಶಿಯಾಧಿಪತಿ ಶುಕ್ರ ಕೂಡ ಶನಿ ಜೊತೆ 6ನೇ ಮನೇಲಿರ್ತಾರೆ. ಅಲ್ಲಿ ಬಂದು ಸೂರ್ಯ, ಶುಕ್ರ ಮತ್ತು ಕುಜ, ಬುಧ ಎಲ್ಲ ಗ್ರಹಗಳು, ಯಾಕಂದರೆ ಇವರಿಗೆ ವ್ಯಯಸ್ಥಾನದ ಅಧಿಪತಿ ಬುಧ ಕೂಡ ಇರ್ತಾರೆ, ಮತ್ತು ಧನಸ್ಥಾನದ ಅಧಿಪತಿ ಕುಜ ಕೂಡ ಇರ್ತಾರೆ, ರಾಶಿ ಅಧಿಪತಿ ಶುಕ್ರ ಕೂಡ ಅಲ್ಲೇ ಸೇರ್ತಾರೆ. ಇಲ್ಲಿ ಈ ಒಂದು ಟೈಮಲ್ಲಿ ತುಲಾರಾಶಿಯವರು ಅಕಸ್ಮಾತ್ ಏನಾದರೂ ಯಾಕಂದರೆ ಈ ಹೆಂಗಸರಿಂದ ಗಂಡಸರಿಗೆ ತುಂಬ ತೊಂದರೆ ಆಗೋದಾಗಿರ್ಬೋದು, ಗಂಡಸರಿಂದ ಹೆಂಗಸರಿಗೆ ತುಂಬ ತೊಂದರೆ ಆಗಿರ್ಬೋದು, ಅವರ ಇಲ್ಲೀಗಲ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅದು ಎಲ್ಲೋ ಒಂದು ಕಡೆ ಹೊರಗಡೆ ಬರೋದಾಗಿರ್ಬೋದು, ಅಥವಾ ಈ ಅಕ್ರಮ ಸಂಬಂಧಗಳು, ಲಿವಿಂಗ್ ರಿಲೇಷನ್ಶಿಪ್ಸು ಏನಿರುತ್ತೆ ಅದೆಲ್ಲವೂ ಕೂಡ ಯಾವುದೋ ಒಂದು ಮುಖಾಂತರ ಅಥವಾ ಗೊತ್ತಿರೋರ ಮುಖಾಂತರ ಅದು ಹೊರಗಡೆ ಬರೋವಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿ ಇರುತ್ತೆ ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ 5ನೇ ಭಾವದ ಅಧಿಪತಿ, 4ನೇ ಭಾವದ ಮಕರ ಮತ್ತು ಕುಂಭರಾಶಿ ಅಧಿಪತಿ ಮೀನದಿದೆ. ಅವರ ತಾಯಿಗೆ ಆರೋಗ್ಯ ಸಮಸ್ಯೆ, ಅವ್ರ ಮಕ್ಕಳಿಂದ ತೊಂದರೆ, ಅವ್ರ ಮಕ್ಕಳು ಏರಿಳಿತ, ಇಲ್ಲ ಅವ್ರ ಮಕ್ಕಳಿಂದ ತಲೆನೋವು, ಅವ್ರ ಮಕ್ಕಳು ಕೇಸ್ ಹಾಕಿರ್ಬೋದಾಗಿರ್ಬೋದು, ಇಲ್ಲ ಮಕ್ಕಳು ಏರು ದಪ್ಪ ಆಗೋದು, ಆರೋಗ್ಯ ಸಮಸ್ಯೆ ಬರೋದು, ಈ ಥರದ ಮೇಲೆ ತೊಂದರೆಗಳು, ಮಕ್ಕಳಿಂದ ನೆಮ್ಮದಿಲ್ಲ. ಮತ್ತು ಸುಖ ಸ್ಥಾನಾಧಿಪತಿ ಕುಟುಂಬದವ್ರ ಹತ್ರ ಮಾತು ನಾನು ಆಲ್ಮೋಸ್ಟ್ಲಿ ತುಲಾರಾಶಿಯವ್ರ ಬಗ್ಗೆ ಎಲ್ಲ ಸಿನಿಮಾ ನಟರು ಯಾರ್ಯಾರಿದ್ದಾರೆ, ರಾಜಕಾರಣಿ ಯಾರ ಮನೆ ಯಾರ್ಯಾರು ಮಾತು ಅಂತ ನನಗೆಲ್ಲ ಗೊತ್ತು. ಇದಕ್ಕೆ ಏನು ಹೇಳ್ತೀರಾ? ಸುಖ ಸ್ಥಾನಾಧಿಪತಿ 6ನೇ ಮನೆಗೆ ಹೋದರೆ 4ನೇ ಮನೆ 4th ಲಾರ್ಡ್ ಅಧಿಪತಿ 6th ಲಾರ್ಡಿಗೆ ಹೋದರೆ 6th ಲಾರ್ಡ್ ಅಧಿಪತಿನೂ ಕೂಡ ನೆಕ್ಸ್ಟ್ 6ನೇ ತಿಂಗಳಿಂದ 10th ಲಾರ್ಡಿಗೆ ಬರ್ತಾನೆ. ಅಂದರೆ ಸಂಬಂಧಿಕರುಗಳ ಮನೆಯಲ್ಲಿ ತುಂಬ ದೊಡ್ಡ ಮಾತುಕತೆ ಬಿಡೋ ಥರ ಕಂಡು ಬಂದಿತ್ತು ನನ್ನ ಒಪಿನಿಯನ್. ನಿಮಗೆ ಏನು ಅನಿಸ್ತೈತೆ ತುಲಾರಾಶಿ ಬಗ್ಗೆ? ಯಾಕೆ ಅಂತ ಅಂದರೆ ನೋಡಿ, 2026ರಲ್ಲಿ ಶನಿ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಬದಲಾಗೋದು ರಾಹು ಕೇತು ಗುರು ಬದಲಾವಣೆ ಮಾತ್ರನೇ. ಗುರು ಇವರಿಗೆ 9ನೇ ಸ್ಥಾನದಿಂದ 10ನೇ ಸ್ಥಾನಕ್ಕೆ ಬರ್ತಾರೆ, ಮತ್ತು 10ನೇ ತಿಂಗಳ ನಂತರ 11ನೇ ಸ್ಥಾನಕ್ಕೆ ಬರ್ತಾರೆ. ಸೊ ಎಲ್ಲೋ ಒಂದು ಕಡೆ ಇವರಿಗೆ ಕೆಲಸದ ವಿಚಾರದಲ್ಲೂ ಕೂಡ ತುಂಬ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಅವರ ತಾಯಿಗೆ ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು, ಅಥವಾ ಯಾರಿಗಾದರೂ ಅವ್ರ ಮನೇಲಿ ಮೇಜರ್ ಆಪ್ರೇಷನ್ ಆಗೋದಾಗಿರ್ಬೋದು. ಯಾಕಂದರೆ ಕುಜ ಕೂಡ ಬದಲಾಗ್ತಾ ಹೋಗ್ತಾರೆ. 6ನೇ ಮನೆಗೆ ಕುಜ ಶನಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಯಾರಿಗಾದರೂ ಆಪ್ರೇಷನ್ ಆಗೋದು, ಅಥವಾ ತುಂಬ ಅತಿ ಹೆಚ್ಚು ಅವರ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ, ಆಕ್ಸಿಡೆಂಟು, ಈ ಥರ ಒಂದು ವಿಷಯವನ್ನು ಅವರು ಕೇಳ್ತಾ ಹೋಗ್ತಾರೆ ತುಲಾರಾಶಿಯವರು.
ಮತ್ತು ತುಂಬ ಮನಸ್ಥಿತಿಯನ್ನು ಕೆಡ್ತಾ ಹೋಗುತ್ತೆ. ಮನಸ್ಥಿತಿ ಅಂತಂದರೆ ಇವಾಗ ಯಾವುದು ಬೇಡಪ್ಪ ಎಲ್ಲಾದರೂ ಹೊರಟೋಗೋಣ ಅಂತ ಹೊರಟು ಬಿಡೋಣ ಅನ್ನೋಷ್ಟು ಇದಕ್ಕೆ ಬಂದಿರ್ತಾರೆ ತುಲಾರಾಶಿಯವರು ಈ ಒಂದು 6 ತಿಂಗಳ ಒಳಗಡೆ. ತುಲಾರಾಶಿ ಅತಿ ಹೆಚ್ಚು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾರೆ. ರೇವಣ್ಣರು ತುಲಾರಾಶಿ ಇದ್ದಾರೆ. ನಾನು ನೋಡಿರೋ ಮಟ್ಟಿಗೆ ಭವಾನಿ ಮೇಡಮ್ ತುಲಾರಾಶಿ, ಶಿವಣ್ಣ ತುಲಾರಾಶಿ, ವಿಶಾಖ ನಕ್ಷತ್ರ, ಸಿದ್ದಮ್ಮರು ಇವರೆಲ್ಲ ತುಂಬ ಒಬ್ಬರು ದೇವ್ರು ನಂಬ್ತಾರೆ, ಒಬ್ಬರು ದೇವ್ರು ನಂಬಲ್ಲ. ಈ ಥರ ತುಲಾರಾಶಿ ತಕ್ಕಡಿ ಹೆಂಗೆ ಗೊತ್ತಾ, ಒಂದು ಈ ಕಡೆಗೆ ತಿರುಗುತ್ತೆ, ಒಂದು ಆ ಕಡೆ ತಿರುಗುತ್ತೆ. ತುಲಾರಾಶಿಗೆ ಫೇವ್ರೇಟ್ ದೇವರು ನರಸಿಂಹಸ್ವಾಮಿ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಯಾವ್ದವ್ರು ಆರಾಧಿಸಿದ್ರೆ ಬೆಟರ್ ಆಪ್ಷನ್? ನೋಡಿ ತುಲಾರಾಶಿ ತಿರುಚಂದೂರು ಸುಬ್ರಹ್ಮಣ್ಯ ಕೂಡ ವಿಶಾಖ ನಕ್ಷತ್ರದಲ್ಲಿ ಮುರುಘಾ ಹುಟ್ಟಿದ್ದಾರೆ. ಯಾಕಂದರೆ ಶಿವಣ್ಣ ಓಂ ಪಿಕ್ಚರಲ್ಲಿ ಲಾಂಗ್ ಹಿಡಿದಾರೆ. ಭಾಳ ವಿಶೇಷ ಓಂ ಅನ್ನೋದು ತುಂಬ ಚೆನ್ನಾಗಿದೆ. ಏನು ಇವರು ಯಾವ ದೇವ್ರನ್ನ ಆರಾಧಿಸಿದ್ರೆ ತುಂಬ ಸಖತ್ ಮನೆ ಮಠ ಎಲ್ಲ ತಗೋತಾರೆ ಈ ವರ್ಷ? ಈ ವರ್ಷ ತುಲಾರಾಶಿಯವರು 6ನೇ ತಿಂಗಳ ನಂತರ ಹೇಳ್ತಾ ಬಂದೆ, 6ನೇ ತಿಂಗಳ ನಂತರ ಕೆಲಸ ಕಾರ್ಯ ಆಗಿರ್ಬೋದು, ಮನೆ ತೊಗೊಳ್ಳೋದಾಗಿರ್ಬೋದು, ಸೈಟ್ ತೊಗೊಳ್ಳೋದಾಗಿರ್ಬೋದು, ಮನೇಲಿ ಯಾವುದಾದ್ರೂ ಶುಭ ಕಾರ್ಯ ಕೂಡ ನಡೆಯುವಂಥದ್ದಾಗಿರ್ಬೋದು. ಏನೂ ಶುಭ ಕಾರ್ಯ ನಡೆದಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಒಳ್ಳೆ ವಿಷಯವನ್ನು ಕೇಳಿದಾಗ, ತುಂಬ ವರ್ಷದಿಂದ ಯಾವುದಾದ್ರೂ ಒಂದು ಒಳ್ಳೆ ವಿಷಯ ಕೇಳಬೇಕು ಅಂತ ಪರಿತಪಿಸ್ತಾ ಇರ್ತಾರೆ. ಆ ಒಂದು ಒಳ್ಳೆ ವಿಷಯವನ್ನು ಕೇಳಿದಾಗ ಕೂಡ ಅದು ಅವರು ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಜೊತೆಗೆ ತುಲಾರಾಶಿಯವರು ಏನಪ್ಪ ಅಂತಂದರೆ ಅತಿ ಹೆಚ್ಚು ತಿರುಪತಿಯನ್ನು ವಿಸಿಟ್ ಮಾಡಬೇಕಾಗುತ್ತೆ. ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಅತಿ ಹೆಚ್ಚು ಇವರು ವಿಸಿಟ್ ಮಾಡಿದ್ರೆ ಅಲ್ಲಿ ಇವ್ರಿಗೆ ಸಿಕ್ಕಾಪಟ್ಟೆ ಪಾಸಿಟಿವು, ಸಿಕ್ಕಾಪಟ್ಟೆ ಅದೃಷ್ಟ ಕೂಡ ಆಗುತ್ತೆ. ಇವ್ರು ಅಂದ್ಕೊಂಡಿದ್ದ ಕೆಲಸ ಕೂಡ ನೆರವೇರ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ತುಲಾರಾಶಿಯವರಿಗೆ ಶುಕ್ರನೇ ಅಧಿಪತಿಯಾಗಿರ್ತಾರೆ. ಇವರು ಡೈಮಂಡನ್ನು ತಂದು ಮನೇಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ದೊಡ್ಡ ದೊಡ್ಡ ಡೈಮಂಡನ್ನು ತಂದು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ರತ್ನ, ವಜ್ರ, ಮುತ್ತು ಎಲ್ಲವೂ ಕೂಡ ನಾವು ತಿರುಪತಿಗೆ ಹೋದಾಗ ಆ ದೇವರ ಮೇಲೆ ಇರುತ್ತೆ. ಸೊ ನಾವು ಅಲ್ಲಿ ಎಷ್ಟೊತ್ತು ನಿಂತ್ಕೊಳ್ತೀವಿ, ಆ ಕ್ಷೇತ್ರದಲ್ಲಿ ಎಷ್ಟೊತ್ತು ಇರ್ತೀವಿ, ಅಷ್ಟೊತ್ತು ನಮಗೆ ನಮ್ಮ ಒಂದು ಅದೃಷ್ಟ ನಮಗೆ ಪಾಸ್ ಆಗ್ತಾ ಹೋಗುತ್ತೆ. ಏನಕ್ಕಪ್ಪ ಅಂತಂದರೆ ಆ ಮುತ್ತು ರತ್ನಗಳು ಏನಿರುತ್ತೆ ದೇವ್ರ ಮೇಲೆ, ಅವು ಕೂಡ ನಮಗೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಬಿಡದೆ ಹೇಳ್ತಲೇ ಹೋಗ್ತಾಯಿದೆ. ಇಷ್ಟೊಂದು ನೀನು ಬಿಟ್ರೆ ಒಂದು ದಿವಸ ಮಾತಾಡ್ತೀರ ಅನ್ಸುತ್ತೆ. ತುಲಾರಾಶಿ ಹಂಗಾರೆ ಗರುಡ ತಿರುಪತಿಲಿ ಪೌರ್ಣಮಿ ದಿವಸ ಗರುಡನ್ನು ನೋಡೋಕೆ ಇನ್ನೂ ಒಳ್ಳೆಯದೇ ಆಗುತ್ತೆ. ಹಂಗಾಗಿ ಪೌರ್ಣಮಿ ದಿವಸ ಭಾಳ ವಿಶೇಷ. ತುಲಾರಾಶಿಯವ್ರಿಗೆ ಯಾವ ಸ್ಟೋನನ್ನು ಹಿಡಿದು ಯಾವ ಬಣ್ಣ ಲಕ್ಕನ್ನು ತಂದು ಕೊಡುತ್ತೆ? ತುಲಾರಾಶಿಯವ್ರಿಗೆ ನೋಡಿ ಪಿಂಕ್ ಕಲರ್ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ತುಲಾರಾಶಿ ಅತಿ ಹೆಚ್ಚು ಒಳ್ಳೆ ಊಟ ಮಾಡ್ರೆ ಎನರ್ಜಿ ಬರೋಂಥ ಊಟ ಯಾವುದನ್ನು ಹೇಳ್ತೀರಾ? ಎನರ್ಜಿ ಬರುವಂಥ ಊಟ ಅಂತಂದರೆ ಅವರು ಕೂಡ ಮೊಸರನ್ನವನ್ನು ತಿನ್ಬೋದು, ಜೊತೆಗೆ ಅವರು ಹಾಲು ಅನ್ನವನ್ನು ಕೂಡ ತಿನ್ಬೋದು. ಮೊಸರನ್ನ ಹಾಲು ಅನ್ನೋ ತುಂಬ ಫೇವ್ರೇಟ್ ಆಗುತ್ತೆ. ಖಂಡಿತಲ್ಲೂ ಕೂಡ ಇದನ್ನು ಊಟ ಮಾಡಿ. ತುಲಾರಾಶಿಗೆ ಈ ವರ್ಷದಲ್ಲಿ ಎಷ್ಟು % ಲಕ್ ಇದೆ? ಈ ವರ್ಷದಲ್ಲಿ ಒಂದು 40% ಬ್ಯಾಡು, 60% ಲಕ್ ಇರುತ್ತೆ. 100% 60% ಲಕ್ ಇದೆ ಅಂತೆ. ನೆಕ್ಸ್ಟ್ ರಾಶಿ ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತಾನೆ. ವೃಶ್ಚಿಕ ರಾಶಿ ಬಗ್ಗೆ ಹೇಗಿದೆ ಮೇಡಮ್ ಅವರೇ? ವೃಶ್ಚಿಕ ರಾಶಿ ಅಂತ ಬಂದಾಗ ನೋಡಿ, ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಗುರು ಬದಲಾವಣೆಯ ನಂತರ ಅವರ ಒಂದು ರಾಶಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ವೃಶ್ಚಿಕ ರಾಶಿಯವರು 2026ರಲ್ಲಿ ಒಂದು ಯೋಗವನ್ನೇ ನೋಡ್ತಾರೆ. ಯಾಕಪ್ಪ ಅಂತಂದರೆ ಸತತವಾಗಿ ವೃಶ್ಚಿಕ ರಾಶಿಯವರಿಗೆ ಮೇಡಮ್ ಅವರೇ ಗುರು ಅಷ್ಟಮದಲ್ಲಿದ್ದಾನೆ. ಇವಾಗ ಹೊಸ ವರ್ಷಕ್ಕೆ ಅಷ್ಟಮದಲ್ಲಿದ್ದಾನೆ. ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ. ದಶಮ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ. ಸುಖ ಸ್ಥಾನದಲ್ಲಿ ರಾಹು ಗ್ರಹ ಇದ್ದಾನೆ. ಈ ನ್ಯೂ ಇಯರ್ ಸ್ಟಾರ್ಟ್ ಆದಾಗ ಗುರು ಗ್ರಹಗಳು ಎಲ್ಲವೂ ಕೂಡ ಧನಸ್ಥಾನದಲ್ಲಿದ್ದಾರೆ 100%. ನ್ಯೂ ಇಯರ್ ಮುಗಿಯೋದಕ್ಕೂ ಅವನೇ ಶುಕ್ರನ ಹಿಂದೆ ಬಂದುಬಿಟ್ಟಿರ್ತಾನೆ ವೃಶ್ಚಿಕ ರಾಶಿಗೆ. ವೃಶ್ಚಿಕ ರಾಶಿ ಗುರು ಅಷ್ಟಮದಲ್ಲಿದ್ದಾನೆ. ಆದರೆ 6ನೇ ತಿಂಗಳಿಂದ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಆದರೆ 2026ರಲ್ಲಿ ವೃಶ್ಚಿಕ ರಾಶಿದು ಟೈಮ್. ನರೇಂದ್ರ ಮೋದಿ ಕೂಡ ವೃಶ್ಚಿಕ ರಾಶಿ ಬರ್ತಾರೆ. ಯಶ್ ಅವರು ಕೂಡ ವೃಶ್ಚಿಕ ರಾಶಿ ಬರ್ತಾರೆ. ಯಡಿಯೂರಪ್ಪರು ಕೂಡ ವೃಶ್ಚಿಕ ರಾಶಿ ಬರ್ತಾರೆ. ಇವ್ರಿಗೆಲ್ಲ ಟೈಮು ಯೋಗದ ಜಾತಕಗಳು ಅವೆಲ್ಲ ಬಿಡಿ, ಟೈಮ್ ಕೆಡೋದೇ ಇಲ್ಲ ಅವಕ್ಕೆಲ್ಲ. ಅವೆಲ್ಲ ಯೋಗದಲ್ಲಿ ಹುಟ್ಟುಬಿಟ್ಟಿರ್ತಾರೆ. ಟೈಮ್ ಜಾತಕದಲ್ಲಿ ಹುಟ್ಟಿಲ್ಲ, ಅವರೆಲ್ಲ ಯೋಗ ಜಾತಕ ಹುಟ್ಟಿರ್ತಾರೆ. ಟೈಮ್ ಫಾಲೋ ಮಾಡೋರಿಗೂ ಯೋಗ ಮಾಡೋರಿಗೂ ವ್ಯತ್ಯಾಸ ಇದೆ. ಯೋಗ ಮತ್ತು ಟೈಮ್ ವೃಶ್ಚಿಕ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಈ ಸರಿ 5ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರೆ ತುಂಬ ದೊಡ್ಡ ವ್ಯಕ್ತಿ ಆಗ್ಬೋದು, ಉನ್ನತ ಸ್ಥಾನವನ್ನು ಪಡ್ಕೋಬೋದು. ವೃಶ್ಚಿಕ ರಾಶಿ ಗುರುಬಲ ಬರುತ್ತೆ ಈ ವರ್ಷದಲ್ಲಿ. ಶನಿ ಕೂಡ ನಿಮಗೆ ರಾಹು ಕೂಡ 3ನೇ ಮನೆಗೆ ಬರ್ತಾನೆ, ತುಂಬ ಸ್ಟ್ರಾಂಗ್ ಆಗ್ತಾನೆ ಅಲ್ವಾ ಮೇಡಮ್ ಅವರೇ? ಹೌದು, ಡಿಸೆಂಬರಲ್ಲಿ ಬರ್ತಾನೆ. ಡಿಸೆಂಬರ್ ಬರ್ತಾನೆ. ಇವಾಗ ವೃಶ್ಚಿಕ ರಾಶಿ ಟೈಮ್ ಹೇಗಿದೆ, ಏನೆಲ್ಲ ಫಾಲೋ ಮಾಡಬೇಕು? ಈಗ ಒಂದು ಜನವರಿ ತಿಂಗಳಾದ ನಂತರ, ಜನವರಿ ತಿಂಗಳ ನಂತರ ಸ್ವಲ್ಪ ಟೈಮ್ ಕೆಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಗ್ರಹಗಳ ಬದಲಾವಣೆಯಿಂದ ಕೂಡ ಕೆಡುತ್ತೆ. ಅಷ್ಟಮದಲ್ಲಿ ಅವರಿಗೆ ಗುರು ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಅಂದರೆ ಕೆಲಸ ಕಾರ್ಯಗಳಲ್ಲಿ ಈ ಒಂದು ವರ್ಷ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಏನು ಕೆಲಸ ಕಾರ್ಯ ಇಲ್ದಿರ ಸುಮ್ಮನೆ ಮನೇಲಿರೋದೇ ದೊಡ್ಡದಾಗಿರುತ್ತೆ. ಮತ್ತು ಈ ವಿದ್ಯಾಭ್ಯಾಸ ಅಂತ ಬಂದಾಗ ಯಾರಾದರೂ ಇದು ಜಡ್ಜ್ ಆಗೋದು, ಲಾಯರ್ ಆಗೋದು, ಈ ಥರ ಯಾರಾದರೂ ಓದ್ತಾ ಇದ್ದರೆ, CA ಈ ಥರ ಓದ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ಈ ವರ್ಷ 2026ರಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಜಡ್ಜು ಲಾಯರ್ ಯಾರು ಇರ್ತಾರೆ ಅವರು ಕೂಡ ಪ್ರಮೋಷನ್ಗೆ ಹೋಗ್ತಾರೆ. ಅಂದರೆ ಲಾಯರ್ ಇರೋರು ಜಡ್ಜ್ ಪೋಸ್ಟ್ಗೆ ಹೋಗೋದು, ಜಡ್ಜ್ ಅವ್ರಿಗೆ ಯಾವುದಾದ್ರೂ ಒಂದು ಗೌರವಾನ್ವಿತ ಪದವಿಯನ್ನು ಕೊಡೋದು, ಇದೆಲ್ಲವೂ ನಡೀತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. 2026ರಲ್ಲಿ 6ನೇ ತಿಂಗಳ ನಂತರ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟು, ಮನೆ ತೊಗೊಳ್ಳೋದಾಗಿರ್ಬೋದು, ಬಿಸ್ನೆಸ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ
ಇವಾಗ ನಾವು ಬರೀ ಮನೆ IT ಕಂಪ್ನಿನೇ ಮಾತಾಡ್ತಿರ್ತೀವಿ, ಆದರೆ ವ್ಯವಸಾಯ ಮಾಡೋ ಅಂಥವ್ರು, ಹಳ್ಳಿಗಳಲ್ಲಿ ಫಾರ್ಮಿಂಗ್ ಮಾಡೋ ಅಂಥವ್ರಿಗೆಲ್ಲರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ 6ನೇ ತಿಂಗಳ ನಂತರ ತುಂಬ ಒಳ್ಳೆ ಪಾಸಿಟಿವ್, ತುಂಬ ಅದೃಷ್ಟ. ಅವ್ರು ಏನೇ ಬೆಳೆ ಬೆಳೆದ್ರು ಅಥವಾ ಜಮೀನುಗಳನ್ನು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗೋದು, ಇವೆಲ್ಲವೂ ಕೂಡ ತುಂಬ ಲಕ್ಕನ್ನು ತಂದುಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ತಿನ್ನಲ್ಲ ಶನೇಶ್ವರನ ಟೆಂಪಲ್ನ ದರ್ಶನ ಮಾಡಿ ಮತ್ತು ಆಲಂಗುಡಿ ಗುರು ಟೆಂಪಲ್ನ ಕೂಡ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮಿತಾ ಮೇಡಮ್ ಅವರ ಹತ್ರ ಕ್ರಿಸ್ಟಲಲ್ಲಿ ಶನಿಗೆ ಸಂಬಂಧಪಟ್ಟಂಥ ಕಲ್ಲನ್ನು, ಗುರುಗ್ರಹ ಸಂಬಂಧಪಟ್ಟಂಥ ಕಲ್ಲನ್ನು ಯೂಸ್ ಮಾಡಿ ಖಂಡಿತಲ್ಲಿ ಕೂಡ ಅವ್ರ ಹತ್ರನಾದ್ರು ಯೂಸ್ ತಗೋಬೋದು, ನಮ್ಮ ಹತ್ರನಾದ್ರು ತಗೊಳ್ಳಿ, ಖಂಡಿತಲ್ಲಿ ಕೂಡ ಒಳ್ಳೆಯದಾಗುತ್ತೆ. ದಿಷ್ಟಿಗಾಗಿ ಮನೆ ಕಲ್ಲನ್ನು ಯೂಸ್ ಮಾಡ್ತಾ ಹೋಗಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ನಿಮ್ಮ ಮಕ್ಕಳು ವಿದೇಶದಲ್ಲಿ ಎಜುಕೇಷನ್ ಮಾಡ್ಬೋದು ಅಂತ 100% ಹೇಳ್ತಿದ್ದೆ. ಮತ್ತು ಬ್ಯಾಂಕ್ ಲೋನ್ ಕೂಡ ತಗೊಂಡು ಎಜುಕೇಷನ್ ಮಾಡ್ಬೋದು. ಬ್ಯಾಂಕ್ ಲೋನ್ ಕೂಡ ಎಜುಕೇಷನ್ ಸಿಗುತ್ತೆ, ಯಾವ್ದು ಬೇಕಾದ್ರೂ ನೀವು ತಗೋಬೋದಾಗುತ್ತೆ. ಮತ್ತು ಯಾವ್ದಾದ್ರು ಲಿಟಿಗೇಷನ್ ಪ್ರಾಪರ್ಟಿ ನಿಮ್ಮ ಕುಟುಂಬದಲ್ಲಿ ಏನಾದ್ರು ಇದ್ದರೆ ಅದನ್ನು ಕೂಡ ಬಗೆಹರಿಸ್ಕೋಬೋದು ಅಂತ ಹೇಳ್ತೀವಿ. ಮತ್ತು ಸುಖ ಸ್ಥಾನಾಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ, ಪಂಚಮಾಧಿಪತಿ ಉಚ್ಚನಾಗಿರೋದ್ರಿಂದ ನಿಮಗೆ ಯಾವ್ದಾದ್ರು ಪಿತ್ರಾಯಿತ ಆಸ್ತಿ ಸಿಗೋದಂದರೆ ನಿಮ್ಮ ಜನ್ಮದಲ್ಲಿ ಪಿತ್ರಾಯಿತ ಅಲ್ಲ, ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿನೂ ಕೂಡ ತಗೊಂಡ್ರು ಕೂಡ ಅದು ಪಿತ್ರಾಯಿತ ಆಸ್ತಿ ಅಂತ. ಅದು ಬೇರೆ ಜಾತಿ ಬೇರೆ ಧರ್ಮ ಯಾವುದೇ ಆಗಿರ್ಬೋದು, ಅವರು ಪಿತ್ರಾಯಿತ ಆಸ್ತಿನ ಮಾರ್ತಾ ಇರ್ತಾರೆ. ಭೂಮಿ ವಿಚಾರದಲ್ಲಿ ಸಕಲ ಸಂಪತ್ತೈಶ್ವರ್ಯನ ಕೊಡ್ತಾ ಹೋಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಶನಿಗ್ರಹದಿಂದ ಕಾರು ಮತ್ತು ಬೈಕು 2026ರಲ್ಲಿ ವೃಶ್ಚಿಕ ರಾಶಿಯವರು ಗಾಡಿ ಮತ್ತು ಬೈಕನ್ನು ಬದಲಾವಣೆ ಮಾಡ್ತೀರಾ. ಇರೋರು ಬದಲಾವಣೆ ಮಾಡ್ತೀರಾ, ಇಲ್ಲದಿದ್ದವ್ರು ಗಾಡಿ ವಾಹನವನ್ನು ತಗೋತೀರಾ. ಮತ್ತು ಅತಿ ಹೆಚ್ಚು ಲಕ್ಕಿ ಬಣ್ಣ ಅಂತ ಬಂದಾಗ ಖಂಡಿತ ಕೂಡ ವೃಶ್ಚಿಕ ರಾಶಿಯವರಿಗೆ ದಿ ಬೆಸ್ಟ್ ಬಣ್ಣ ಅಂತ ಹೋದಾಗ ಯೆಲ್ಲೋ ಕಲರ್ ಅತಿ ಹೆಚ್ಚನ್ನು ನೀವು ಯೂಸ್ ಮಾಡ್ಬೋದು. ಅದೇ ರೀತಿ ಆರೆಂಜ್ ಕಲರ್ ಕೂಡ ಯೂಸ್ ಮಾಡ್ಬೋದಾಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಬೇಕಾದ್ರೆ ಸಿಂಹ ರಾಶಿಯಲ್ಲಿ ಕುಜ ವಾಸ ಮಾಡ್ಬೇಕಾದ್ರೆ ನಿಮಗೆ ತುಂಬ ಪಾಸಿಟಿವ್ನ ನೋಡ್ತೀರಾ. ಅದೇ ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ಮಕರದಲ್ಲಿದ್ದಾಗ ತುಂಬ ಪಾಸಿಟಿವ್ನ ಅನುಭವಿಸ್ತೀರಾ. ಪಾಸಿಟಿವ್ ಮಕರ ಸಿಂಹ ಭಾಳ ಲಕ್ಕನ್ನು ತಂದುಕೊಡುತ್ತೆ, ಭಾಳ ವೈಬ್ರೇಷನನ್ನು ತಂದುಕೊಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಭಾಳ ನಿರೀಕ್ಷೆಯನ್ನು ನೋಡ್ತಾ ಇದ್ದಾರೆ. ಯಶ್ ಅವ್ರದ್ದು ಕೂಡ ನೆಕ್ಸ್ಟ್ ಪಿಕ್ಚರ್ ಕಾಯ್ತಾ ಇದೆ 100%. ಭಾಳ ವಿಶೇಷವಾಗಿ ಯಡಿಯೂರಪ್ಪ ನರೇಂದ್ರ ಮೋದಿ ಅವರು ಕೂಡ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ. ಅದಕ್ಕಾದ್ರೆ ವೃಶ್ಚಿಕ ರಾಶಿಯವರು ನನಗೆ ತಿಳಿದ ಮಟ್ಟಿಗೆ ನಾಗೇಂದ್ರ ಪ್ರಸಾದ್, ರವಿಚಂದ್ರನ್ ಎಲ್ಲ ವೃಶ್ಚಿಕ ರಾಶಿ, ಕೋಕಿಲಮ್ಮನು ಕೂಡ ವೃಶ್ಚಿಕ ರಾಶಿ, ನಾನು ಜಾತಕವನ್ನು ನೋಡಿದ್ದೆ. ಸಂಗೊಳ್ಳಿ ಡೈರೆಕ್ಟ್ರು ಕೂಡ ಅವ್ರದ್ದು ಕೂಡ ವೃಶ್ಚಿಕ ರಾಶಿ. ಮತ್ತು ನೀ ಅನ್ನೋ ನೇಮನ್ನು ಕೂಡ ತುಂಬ ಜನ ಇಟ್ಕೊಂಡಿರೋರಿಗೆ ಅಷ್ಟ ಐಶ್ವರ್ಯ ಬರುತ್ತೆ. ಮೀತಾ ಮೇಡಮ್ ಹೇಳ್ತಾರೆ. ಮೀತಾ ಮೇಡಮ್ ಅವ್ರಿಗೆ ಕೂಡ ನಾನು ಕೊಡ್ತಿದ್ದೆ. ಮೀತಾ ಮೇಡಮ್ ಇವ್ರಿಗೆ ಕ್ರಿಸ್ಟಲಲ್ಲಿ ಯಾವ ಸ್ಟೋನನ್ನು ಯೂಸ್ ಮಾಡಿರಿ ಹೆಣ್ಮಕ್ಳು ಪರ್ಸಲ್ಲಿ. ಇವಾಗ IT ಕಂಪ್ನಿಯವರು ಮತ್ತು ಲಾಯರು, ಇವಾಗ ತುಂಬ ಜನ ಹೆಣ್ಮಕ್ಳು ಕೋರ್ಟಲ್ಲಿ, ವಿಧಾನಸೌಧದಲ್ಲಿ ಕೆಲಸ ಮಾಡೋರು ಮತ್ತು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ಇವರಿಗೆ ಪಾಸಿಟಿವ್ ಬರೋಕ್ಕೆ ಇವಾಗ ಸ್ಟೋನ್ ಯೂಸ್ ಮಾಡೋಕ್ಕಾಗಲ್ಲ. ಇವ್ರಿಗೆ ಬ್ಯಾಗ್ ಎನ್ ಬ್ಯಾಗಲ್ಲಿ ಯಾವ ಸ್ಟೋನ್ಗಳನ್ನ ಯೂಸ್ ಮಾಡಿದ್ರೆ ಲಕ್ ಬರುತ್ತೆ. ಮತ್ತು ಮನೇಲಿ ಯಾವ ಸ್ಟೋನ್ ಯೂಸ್ ಮಾಡೋಕು, ಮತ್ತು ಡಿಪಾರ್ಟ್ಮೆಂಟ್ ಆಟೋ ಡ್ರೈವರ್ಸ್ಗಳಲ್ಲಿ ಯಾವ ಸ್ಟೋನನ್ನು ಯೂಸ್ ಮಾಡಿದಾಗ ಲಕ್ನ ಅತಿ ಹೆಚ್ಚು ಕಾಣ್ತಾ ಹೋಗ್ತಾರೆ. ನೋಡಿ, ಇವರು ಯಾವ ಸ್ಟೋನು ಅನ್ನೋದಕ್ಕಿಂತ ಯಾವ ಸ್ಟೋನು ಅನ್ನೋದಕ್ಕಿಂತ ಅವ್ರಿಗಾಗೆ ಅಂತಾನೆ ನಾವು ಒಂದೊಂದು ಸ್ಟೋನ್ ಅನ್ನ ಕೊಡ್ತಾ ಬರ್ತಿದೀವಿ. ಹೌದು, ಅವರ ಜಾತಕವನ್ನ ಪ್ರೆಡಿಕ್ಷನ್ ಮಾಡಿ ಅವ್ರಿಗೆ ಯಾವ ರೀತಿ, ಯಾವ ದಶಭುಕ್ತಿ, ಯಾವ ಟೈಮ್ ನಡೀತಿದೆ. ಇವಾಗ ನೀವು ಹೇಳಿದ್ರೆ ಯೋಗ ಬೇರೆ ಟೈಮ್ ಬೇರೆ ಅಂತ, ಸೊ ಅದನ್ನ ನೋಡಿ ನಾವು ಅವ್ರಿಗೆ ಸ್ಟೋನ್ ಅನ್ನ ಕೊಡ್ತೀವಿ. ಕೆಲವೊಂದು ಜಾತಕಕ್ಕೆ ಟೈಮ್ ಸರಿ ಇರುತ್ತೆ, ಟೈಮ್ ಸರಿ ಇರಲ್ಲ. ನೋಡಿ, ನಾರ್ಮಲ್ ಆಗಿ ವೃಶ್ಚಿಕ ರಾಶಿಯವರಿಗೆ ಕುಜನಿಗೆ ಸಂಬಂಧಪಟ್ಟಂಥ ಸ್ಟೋನ್ಗಳನ್ನು ಕೊಡ್ತಾ ಹೋಗ್ತೀವಿ. ಇಲ್ಲ ಶುಕ್ರನಿಗಿಂತ ಇವರಿಗೆ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ, ಯಾಕಂದರೆ ಇವರಿಗೆ ಸ್ವಲ್ಪ ಈ ಗ್ರೀನನ್ನು ಯೂಸ್ ಮಾಡಿದಾಗ ಎಲ್ಲೋ ಒಂದು ಕಡೆ ಇವರ ಬುದ್ಧಿ ಬೆಳವಣಿಗೆ ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರು ಬುದ್ಧಿವಂತರು, ಆದರೆ ಸೋಂಬೇರಿ ಜಾಸ್ತಿ ಬೀಳ್ತಾ ಇರ್ತಾರೆ. ಅವರಿಗೆ ಸ್ವಲ್ಪ ಚುರುಕುತನ ಆಗಬೇಕು ಅಂತ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು, ಯಶ್ 8ನೇ ತಾರೀಕು ಕೊಟ್ಟಿದ್ದಾರೆ. ಅವರು ಅತಿ ಹೆಚ್ಚು ಬ್ಲಾಕ್ ಗ್ರೀನ್ ಯೂಸ್ ಮಾಡ್ತಾರೆ. ಯಡಿಯೂರಪ್ಪರು, ನರೇಂದ್ರ ಮೋದಿ ವೈಟನ್ನು ಯೂಸ್ ಮಾಡ್ತಾರೆ. ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಇವರಿಗೆ ವೃಶ್ಚಿಕ ರಾಶಿಯಲ್ಲಿ ಕಬ್ಬಣ ಚೆನ್ನಾಗಿ ಬರುತ್ತೆ, ಭೂಮಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ವೃಶ್ಚಿಕ ರಾಶಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ವಿ. ಮೀತಾ ಮತ್ತು ಕ್ರಿಸ್ಟಲ್ ಆರ್ಯವರ್ಧನ್ ಅವರು ಖಂಡಿತ ಕೂಡ ಭಾಳ ವೈಬ್ರೇಷನು ಸಖತ್ತು. ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಲೇಡಿ ಸೂಪರ್ ಸ್ಟಾರ್ ಅಂತ ನಾವು ಹೇಳ್ಬೋದು. ಅಸ್ಟ್ರಾಲಜಿಲಿ 100% ಲೇಡಿ ಸೂಪರ್ ಸ್ಟಾರು 2026ರ ಪ್ರೆಡಿಕ್ಷನ್ ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಆರ್ಯವರ್ಧನ್ ವಿತ್ ಮೀತಾ ಕಾರ್ಯಕ್ರಮ 2026 ಬಗ್ಗೆ ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಇವಾಗ ಧನುಸು ರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಹೋಗೋಣ. ಧನುಸು ರಾಶಿಗೆ 9 ಗ್ರಹಗಳು 12 ರಾಶಿ 27 ನಕ್ಷತ್ರ ಏನೆಲ್ಲ ಫಲ ಕೊಡುತ್ತೆ. ಧನುಸು ರಾಶಿಗೆ ಸಖತ್ತ, ಸೂಪರ, ನೆಗೆಟಿವ್ನ, ಪಾಸಿಟಿವ್ನ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಲೇಡಿ ಸೂಪರ್ ಸ್ಟಾರ್ನ ಕೇಳೋಣ. 100% 2026 ನೀವು ಲೇಡಿ ಸೂಪರ್ ಸ್ಟಾರ್ ಆಗಿದ್ರೆ ಏನಂತ ಹೇಳ್ತಾರೆ ಧನುಸು ರಾಶಿ ಬಗ್ಗೆ ಹೇಳಿ ಮೇಡಮ್ ಅವರೇ. ಧನಸ್ಸು ರಾಶಿಯವರಿಗೆ ನೋಡಿ, ಇವಾಗ ಈ ಜನವರಿ ತಿಂಗಳು 2026 ಜನವರಿ ತಿಂಗಳಲ್ಲಿ ತುಂಬಾ ಪಾಸಿಟಿವ್ ಇರುತ್ತೆ. ಯಾಕಂದರೆ ಸತತ 4 ಗ್ರಹಗಳು ಇವಾಗ ಆಲ್ರೆಡಿ ಧನಸ್ಸು ರಾಶಿಯಲ್ಲಿ ಸಂಚರಿಸ್ತಾ ಇದೆ. ಆದರೆ ಧನಸ್ಸು ರಾಶಿಯಲ್ಲಿ ಹೆಣ್ಣುಮಕ್ಳು ಯಾರಿರ್ತೀರ ಅವರೆಲ್ಲ ಸ್ವಲ್ಪ ಈ ಜನವರಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಶುಕ್ರ, ಸೂರ್ಯ, ಕುಜ, ಬುಧ ಕೂಡ 4 ಗ್ರಹಗಳು ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮ್ನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಬೇಕಾಗತ್ತೆ.
ಮತ್ತು ಈ ಫೆಬ್ರವರಿ ಮಾರ್ಚು ಏಪ್ರಿಲ್ವರೆಗೂ ತುಂಬ ಚೆನ್ನಾಗೇ ಇರುತ್ತೆ. ಮತ್ತು ಗುರು ಬದಲಾವಣೆ ಆದ ನಂತರ ಅಂದರೆ 6ನೇ ತಿಂಗಳ ಆದಮೇಲೆ, ಯಾಕಂದರೆ ಗುರು ಮತ್ತೆ ಅವ್ರಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನಕ್ಕೆ 6ನೇ ತಿಂಗಳಲ್ಲಿ ಮತ್ತು ದಶಮ ಸ್ಥಾನಕ್ಕೆ ಅಂದರೆ ಸಿಂಹ ರಾಶಿಗೆ ಮತ್ತೆ 10ನೇ ತಿಂಗಳಲ್ಲಿ ಬದಲಾದಾಗ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯವನ್ನು ಕೂಡ ಧನಸ್ಸು ರಾಶಿಯವರು ಕಳ್ಕೊಳ್ತಾ ಹೋಗ್ತಾರೆ. ಮತ್ತು ಅಷ್ಟಮ ಸ್ಥಾನದಲ್ಲಿದ್ದಾಗ ತುಂಬ ಮನೇಲಿ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು, ಕೆಲಸ ಕಾರ್ಯ ಮತ್ತು ಇವರು ಸಂಪಾದನೆ ಮಾಡಿರೋವಂಥ ಹೆಸರು, ನೇಮು, ಫೇಮ್ ಆಗಿರ್ಬೋದು, ಜೊತೆಗೆ ಆಸ್ತಿಯನ್ನು ಕೂಡ ಎಲ್ಲೋ ಒಂದು ಕಡೆ ಕಳ್ಕೊಳ್ತಾರೆ ಅಂತ ಹೇಳ್ತೀನಿ ಧನಸ್ಸು ರಾಶಿಯವರು. ಏನು ಮೇಡಮ್ ಹಿಂಗೆ ಭಯ ಪಡಿಸ್ತಿದ್ದಾರೆ ಯಾಕೆ? ಗುರು 8ನೇ ಮನೆಗೆ ಬಂದು ಎಲ್ಲ ಕಳ್ಕೊಬಿಡ್ತಾರಾ? ಸುಖ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ, ಏನು ಆಗ್ಬೋದು? ಹಿಂಗೆ ಆಗ್ಬಿಟ್ರೆ ಹೆಂಗೆ ಅವ್ರು ಧನುಸು ರಾಶಿ ಹೆಂಗೆ ಬದುಕೋದು 2026ರಲ್ಲಿ? 2026ರಲ್ಲಿ ಧನಸ್ಸು ರಾಶಿ ಯಾಕೆ ಎಲ್ಲರೂ ಕಳ್ಕೊತಿರೋದು ಹಿಂಗೆ ಹೇಳ್ಬಿಟ್ರಲ್ಲ ನೀವು? ಒಂದೇ ಸರಿ ಕಲ್ಲೆತ್ತಾಕ್ಬಿಟ್ರಲ್ಲ, ಏನು ಕಾರಣ ಅದು? ಏನ್ ಕಾರಣ ಅಂದ್ರೆ ನೋಡಿ, ರಾಹು ಕೂಡ ಬದಲಾಗ್ತಾರೆ. ಕುಟುಂಬ ಸ್ಥಾನಕ್ಕೆ ರಾಹು ಬರ್ತಾರೆ. ಅದು ಬಂದ್ರೆ ಏನ್ ಮಾಡ್ತಾರೆ? ತಿನ್ಬಿಡ್ತಾನ? ಕುಟುಂಬ ಸ್ಥಾನಕ್ಕೆ ಬಂದಾಗ ಅದು ಬರೋದು ಡಿಸೆಂಬರ್ಗೆ ಅಲ್ವಾ? ಡಿಸೆಂಬರ್ಗೆ ಆದ್ರೂ ಕೂಡ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಮತ್ತೆ ಶನಿ ಕೂಡ 4ನೇ ಮನೇಲಿ ಇದ್ದಾರೆ. ಅವರು 2ನೇವರಾಗಿ 3ನೇವರಾಗಿ 4ನೇ ಮನೆಗೆ ಹೋಗಿರ್ತಾರೆ. 4ನೇ ಮನೇಲಿ ಶನಿ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಅಲ್ಲಿ ಸೂರ್ಯ ಕೂಡ ಸಂಧಿಸ್ತಾರೆ. ಮತ್ತೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅವರ ಮನೇಲಿ ಕೋರ್ಟು ಕೇಸು ಪ್ರಾಬ್ಲಮ್ ಯಾವತ್ತೂ ಇಲ್ಲದೆ ಇರೋದು ಮತ್ತೆ ರಿವೀಲ್ ಆಗುತ್ತೆ. ಕುಟುಂಬದ ಜಗಳ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಅಣ್ಣ ತಮ್ಮ ತಾಯಿಯಿಂದ ತೊಂದರೆ, ತಾಯಿನ ಕಳ್ಕೊಳ್ಳೋದು, ತಾಯಿಗೆ ಆರೋಗ್ಯ ಸಮಸ್ಯೆ ಬರೋದು, ಇದನ್ನೆಲ್ಲ ಹೇಳ್ತಾ ಇದ್ದಾರೆ 100%. ಹೌದು. ಇವ್ರಿಗೆ ಇಷ್ಟೊಂದು ತೊಂದರೆ ಅಂತ ಧನುಸು ರಾಶಿಗೆ ಹೇಳ್ತಾ ಇದ್ದಾರೆ ಮೇಡಮ್ ಅವರೇ. ಇವರು ಯಾವ ಸ್ಟೋನನ್ನು ಯೂಸ್ ಮಾಡಿದ್ರೆ ಲಕ್ ಬರುತ್ತೆ, ಮತ್ತೆ ಯಾವ ಥರ ಇವ್ರಿಗೆ ಕೋರ್ಟ್ ಕೇಸ್ ಏನಾರು ಆಗುತ್ತೆ ಕುಟುಂಬದ ಮೇಲೆ? ಹೌದು, ಕೋರ್ಟ್ ಕೇಸ್ ಆಗುತ್ತೆ. ಮತ್ತು ರಾಶಿಯಾಧಿಪತಿ ಗುರು ಕೂಡ ಅಷ್ಟಮಕ್ಕೆ ಬರ್ತಾರಲ್ವಾ, ಅಲ್ಲಿ ಎಲ್ಲೋ ಒಂದು ಕಡೆ 4ನೇ ಮನೆಯವರಾಗಿ ರಾಶಿಯ ಅಧಿಪತಿಯಾಗಿ 8ನೇ ಮನೆ ಮತ್ತು 9ನೇ ಮನೆಗೆ ಬರೋದು ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು. ಕೋರ್ಟು ಕೇಸ್ ಆಗಿರ್ಬೋದು, ಮತ್ತು ಡೈವೋರ್ಸ್ ಕೂಡ ಆಗಬಹುದು. ಅವರ ಮನೇಲಿ ಯಾರಿಗಾದರೂ, ಅವರ ಮಕ್ಳಿಗಾಗ್ಬೋದು ಅಥವಾ ಅವ್ರಿಗೆ ಆಗಿರ್ಬೋದು, ಡೈವರ್ಸ್ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಸೊ ನಾವು ಇದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಸ್ಟೋನ್ ಇರುತ್ತೆ. ಆ ಒಂದು ಬಾಂಧವ್ಯ, ನಾನೇನು ಹೇಳಿದೆ, ರಿಲೇಷನ್ಶಿಪ್ಗೆ ಅಂತಲೇ ಒಂದು ಸ್ಟೋನನ್ನು ಕೊಡ್ತೀವಿ. ಆ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ತೊಗೊಂಡೋದಾಗ ನಿಮ್ಮ ಕುಟುಂಬದ ಕಲಹ ಏನಿರುತ್ತೆ ಅದೆಲ್ಲೋ ಒಂದು ಕಡೆ ಬಾಂಡಿಂಗ್ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಹಂಗಾರೆ ಧನುಸು ರಾಶಿಯವರಿಗೆ ಯಾವ ಟೆಂಪಲ್ ಆರಾಧಿಸಬೇಕು? ಇವರು ತುಂಬಾ ಗುರುಗ್ರಹದ ಟೆಂಪಲ್ನ ಆರಾಧಿಸಬೇಕು. ಆಲಂಗುಡಿ ಗುರು ಟೆಂಪಲ್ ಹೇಳ್ತಿದ್ದಾರೆ. ಆಲಂಗುಡಿ ಗುರು ಟೆಂಪಲ್, ದಕ್ಷಿಣಾಮೂರ್ತಿಗಳ ಟೆಂಪಲ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲವೂ ಕೂಡ ನಿಮ್ಮ ಊರಲ್ಲಿ ಎಲ್ಲಿರುತ್ತೆ ಅಲ್ಲಿ ಆರಾಧನೆ ಮಾಡಿ. ಇಲ್ಲಾಂದ್ರೆ ನವಗ್ರಹ ಟೆಂಪಲ್ ಇರುತ್ತೆ ಅಲ್ಲಿ ಆರಾಧನೆ ಮಾಡಿ. ಗುರುವಾರ ಇವರು ಗುರು ಹೋರೆಯಲ್ಲಿ ಮನೆಯಲ್ಲೇ ಕುಳಿತು ಗುರುವಿನ ಒಂದು ಆರಾಧನೆಯನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಗುರುಗಳನ್ನ ಅವರ ಒಂದು ಸ್ತೋತ್ರವನ್ನಾಗಿರ್ಬೋದು, ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋರು ಜಸ್ಟ್ ಅದನ್ನ ಕೇಳಿದ್ರು ಕೂಡ ತುಂಬಾ ಒಳ್ಳೇದಾಗುತ್ತೆ. ದಕ್ಷಿಣಾಮೂರ್ತಿ ಗುರುಗ್ರಹ ಸಂಬಂಧಪಟ್ಟಂಥ ಜಾಜಿ ಮಲ್ಲಿಗೆ ಹೂವನ್ನು ಅತಿ ಹೆಚ್ಚು ಗುರುಗ್ರಹಕ್ಕೆ ಭಾಳ ಇಷ್ಟ. ನೀವು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಟು ಜಾಜಿ ಮಲ್ಲಿಗೆಯನ್ನು ಹೂವನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಇವ್ರಿಗೆ ಅತಿ ಹೆಚ್ಚು ಒಳ್ಳೆ ಕಲರ್ಸ್ ಯಾವುದು ಮೇಡಮ್? ಅದು ಧನುಸು ರಾಶಿಗೆ, ಧನಸ್ಸು ರಾಶಿಯವ್ರಿಗೆ ತುಂಬ ಒಳ್ಳೆ ಕಲರ್ ಅಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಯೆಲ್ಲೋ ಕಲರ್ನ ತುಂಬ ಹೆಚ್ಚು ಬಳಸಬೇಕಾಗತ್ತೆ. ಮತ್ತು ಇವರು ಬಿಳಿ ಬಣ್ಣವನ್ನು ಕೂಡ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಮತ್ತು ಪಿಂಕ್, ಲೈಟ್ ಪಿಂಕ್ ಕಲರ್ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಅತಿ ಹೆಚ್ಚು ಸ್ಟೋನನ್ನು ಅಂದರೆ ಕ್ರಿಸ್ಟಲನ್ನು ಯಾವ್ದು ಬಳಸಿದಾಗ ಎನರ್ಜಿ ಇರುತ್ತೆ 2026ರಲ್ಲಿ ಇವ್ರಿಗೆ? ಸ್ಟೋನ್ ಆಗಿರ್ಬೋದು, ಬ್ಯಾಸ್ಲೆಟ್ ಆಗಿರ್ಬೋದು, ಮನೆ ವಾಸ್ತು ಕಿಟ್ಟ ಇರ್ಬೋದು, ಯಾವ್ದು ಬೆಟರ್ ಆಪ್ಷನ್? ಇವ್ರಿಗೆ ನೋಡಿ, ಈ ಶನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ನಾವೇನು ಕೊಡ್ತೀವಿ ಅದನ್ನು ಇವರು ಯೂಸ್ ಮಾಡಿದ್ರೆ, ಮತ್ತು ಇವರು ಯಾವಾಗಲೂ ಸದಾ ಕೈಯಲ್ಲಿ ಧರಿಸ್ಕೊಂಡ್ರೆ ತುಂಬ ಪಾಸಿಟಿವ್, ತುಂಬ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಅದನ್ನು ನಾವು ಪೆಂಡೆಂಟ್ ಮುಖಾಂತರ ಕೂಡ ಕೊಡ್ತಾ ಇರ್ತೀವಿ. ಮತ್ತು ಕೆಲವೊಂದು ಸತಿ ರಿಂಗ್ ಮೂಲಕ ಕೂಡ ನಾವು ಕೊಡ್ತಾ ಇರ್ತೀವಿ. ಅದನ್ನು ಡಾಲರ್ ಮುಖಾಂತರ ಅಥವಾ ರಿಂಗ್ ಮೂಲಕ. ಇವಾಗೆಲ್ಲ ನಾವು ಸರಗಳು, ಇವಾಗ ಹೆಣ್ಮಕ್ಳೆಲ್ಲ ಜಾಸ್ತಿ ಸರಗಳನ್ನ ಹಾಕ್ತಾರೆ ಕ್ರಿಸ್ಟಲಲ್ಲಿ, ಆ ಥರ ಸರಗಳ ಮೂಲಕ ಕೂಡ ಇವರು ಯೂಸ್ ಮಾಡಿದ್ರೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತಾರೆ. ಭಾಳ ಒಳ್ಳೆಯದು. ಹೌದು. ಇವ್ರಿಗೆ ಅತಿ ಹೆಚ್ಚು ಮದುವೆ ಆಗುತ್ತಾ, ಮಕ್ಕಳಾಗುತ್ತಾ? ಧನಸ್ಸು ರಾಶಿಯವ್ರಿಗೆ ಮದುವೆ ಆಗುತ್ತೆ. ಯಾಕಂದರೆ ಮದುವೆ ಅನ್ನೋದಕ್ಕಿಂತ ಸ್ವಲ್ಪ ಎಲ್ಲೋ ಒಂದು ಕಡೆ ಮದುವೆ ಲೇಟ್ ಮ್ಯಾರೇಜ್ ಆಗುತ್ತೆ. 6ನೇ ತಿಂಗಳ ನಂತರ ಸ್ವಲ್ಪ ಕಷ್ಟ ಇರುತ್ತೆ ಮದುವೆ ಆಗೋದು. ಮತ್ತು 6ನೇ ತಿಂಗಳಾದಮೇಲೆ 10ನೇ ತಿಂಗಳಿಂದ ಆಚೆ ಚೆನ್ನಾಗಿರುತ್ತೆ. ಇವರಿಗೆ ಹೆಲ್ತ್ ಪ್ರಾಬ್ಲಮ್ ಏನೆಲ್ಲ ಬರ್ಬೋದು 2026ರಲ್ಲಿ? ಹೆಲ್ತ್ ಪ್ರಾಬ್ಲಮ್ ಅಂತಂದರೆ ಅತಿ ಹೆಚ್ಚು ಕಾಲು ನೋವು ಬರುತ್ತೆ. ಸ್ಟಾರ್ಟಿಂಗ್ಗೆ ಕಾಲು ನೋವು ಬರುತ್ತೆ ಇವರಿಗೆ. 2026ರಲ್ಲಿ ಕಾಲು ನೋವು ಜಾಸ್ತಿ ಆಗುತ್ತೆ. ಧನಸ್ಸು ಧನಸ್ಸು ರಾಶಿ ಅಲ್ವಲ್ಲ? ಹೌದು. ಧನಸ್ಸು ರಾಶಿಯವರಿಗೆ ಮತ್ತು ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಮು ಕೂಡ ಬರ್ಬೋದು. ಶುಗರು BP ಇಲ್ಲದೆ ಇರೋರಿಗೆ ಅದು ಸ್ಟಾರ್ಟ್ ಆಗ್ಬೋದು. ಇರೋರಿಗೆ ಅದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಅಂದರೆ ಮೆಡಿಸನ್ ತಗೊಳ್ಳೋದು ಅಥವಾ ಇನ್ಸುಲಿನ್ಗೆ ಹೋಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇವರಿಗೆ ವೆಜ್ ಊಟ ಬೆಸ್ಟಾ, ನಾನ್ ವೆಜ್ ಊಟ ಬೆಟಾ, ಅದ್ರಲ್ಲಿ ಮಶ್ರೂಮ್ ಇನ್ನೂ ಬೆಟಾರಾ?
ಇವ್ರಿಗೆ ವೆಜ್ ಬೆಟರ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇವರ ಅಧಿಪತಿ ಕೂಡ ಗುರುನೇ ಆಗಿರ್ತಾರೆ. ಇವರು ಸಾತ್ವಿಕ ಆಹಾರನ ಹೆಚ್ಚೆಚ್ಚು ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ, ಯಾಕಂದರೆ ಇವರ ದೇಹ ತೂಕ ಕೂಡ ಹೆಚ್ಚಾಗ್ಬೋದು 2026ಅಲ್ಲಿ. ಹಾಗಾಗಿ ಇವರು ತುಂಬ ಆರೋಗ್ಯಕರ ಫುಡ್ಡನ್ನು ತಗೊಳ್ಬೇಕಾಗತ್ತೆ. ಮತ್ತು ಊಟವನ್ನು ತುಂಬ ಇವರು 3 ಟೈಮ್ ಊಟ ಮಾಡೋದ್ರ ಬದಲು ಒಂದು 2 ಟೈಮು ಊಟವನ್ನು ಮಾಡಿ, ಇನ್ನೊಂದು ಟೈಮು ಊಟ ಸ್ಕಿಪ್ ಮಾಡಿ ಲೈಟಾಗಿ ಏನಾದರೂ ಹಾಲು ಹಣ್ಣನ್ನು ತಗೊಳ್ಬೇಕಾಗತ್ತೆ. ಹಂಗಾರೆ ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ಟೆಂಪಲ್ನ ಅಟೆಂಡ್ ಮಾಡಿದಾಗ ಲಕ್ ಬರುತ್ತೆ ಪರ್ಟಿಕ್ಯುಲರ್ ಅಂತ ಬಂದಾಗ ಹೇಳಿದ್ನಲ್ಲ, ದಕ್ಷಿಣಾಮೂರ್ತಿನೇ. ದಕ್ಷಿಣಾಮೂರ್ತಿ ಖಂಡಿತ ಕೂಡ ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಇಷ್ಟ ತನಕ ಧನುಸು ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದಾರೆ. 100% ಧನುಸು ರಾಶಿಗೆ ಓವರಾಲ್ಗೆ ಟೈಮ್ಗೆ ಚೆನ್ನಾಗಿರೋಕ್ಕೆ, ಲಕ್ಕಿ ಬರೋಕ್ಕೆ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ನೀವು ಬುಡದಲ್ಲೇ ಫಾಲೋ ಮಾಡಿ. ಇದೇ ಥರ ನ್ಯೂಮರಾಲಜಿ ಕೂಡ ಸಾಕಷ್ಟು ಮಾಹಿತಿನ ಮುಂದೆ ನೀಡ್ತಾ ಹೋಗ್ತೀವಿ. ನೆಕ್ಸ್ಟ್ ರಾಶಿನೇ ಖಂಡಿತ ಕೂಡ ಮಕರ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಹೋಗ್ತೀವಿ. ಧನುಸು ರಾಶಿ ಫಾಲೋವರ್ಸ್ಗೆಲ್ಲ ಧನ್ಯವಾದನ ಹೇಳ್ತಾ ಹೋಗ್ತಾ, ಮಕರ ರಾಶಿಗೆ ಟೈಮ್ ಹೇಗಿದೆ ನೋಡೋಣ. ಮಕರ ರಾಶಿಲಿ ನಿಮಗೆ ಗೊತ್ತಿಲ್ಲ, ದರ್ಶನ್ ಅವರು ಮಕರ ರಾಶಿ, ಸುದೀಪ್ ಅವ್ರ ಮಕರ ರಾಶಿ, ಪ್ರಜ್ವಲ್ ರೇವಣ್ಣ ಮಕರ ರಾಶಿ, ರಜನಿಕಾಂತ್ ಮಕರ ರಾಶಿ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮಕರ ರಾಶಿ. ಮಕರ ರಾಶಿ 2026ರಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರ, ಜೈಲಿಂದ ಬೇಲ್ ಸಿಗುತ್ತಾ, ಕೇಸ್ ಯಾವಾಗಲಾರು ನಡೀಲಿ ಬೇಲ್ ಸಿಗುತ್ತಾ. ಪ್ರಜ್ವಲ್ ರೇವಣ್ಣ ಸಾಕಷ್ಟು ದೇವೇಗೌಡರ ಫ್ಯಾಮಿಲಿಲಿ ರೇವಣ್ಣ ಬಹಳ ವಿಶೇಷವಾಗಿ ರೇವಣ್ಣ ಭವಾನಿ ಮೇಡಮ್ ಅವರ ಕಣ್ಣೀರು ದೇವರಿಗೆ ಮುಟ್ಟುತ್ತಾ, ಸಾಕಷ್ಟು ದೇವರನ್ನು ಆರಾಧಿಸಿರುವಂಥ ಫ್ಯಾಮಿಲಿಗೆ, ದೇವರ ಮನೆಯವರಿಗೆ, ದೊಡ್ಡ ಮನೆಗೆ ದೊಡ್ಡ ಕಷ್ಟವನ್ನು ಬಂದಿತ್ತೆ, ಚಾಲೆಂಜಿಗೆ ಬಂದಿತ್ತೆ. ಇದು ಎಲ್ಲವೂ ಕೂಡ ಮಕರ ರಾಶಿಗೆ 2026ರಲ್ಲಿ ದರ್ಶನ್ ಅವ್ರದ್ದು ಜೈಲಿನ ಕೈದಿ ನಂಬರ್ಸ್ ಎಲ್ಲರೂ ಕೂಡ 2016 ಏನೋ ಯೂಸ್ ಮಾಡ್ತಾಯಿದ್ರು. ಖಂಡಿತ ಕೂಡ ಅವ್ರ ಬರ್ತ್ ನಂಬರ್ ಕೂಡ 2016ನೇ, ಅವರು ಕೂಡ 16ನೇ ತಾರೀಕು ಹುಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ 5ನೇ ತಾರೀಕು ಹುಟ್ಟಿದ್ದಾರೆ. ಮಕರ ರಾಶಿಯವರು ಮಕಡೆ ಮಲಗಿರೋರಿಗೆ ಖಂಡಿತ ಕೂಡ ಸೂಪರ್ ಡೂಪರ್ ಹಿಟ್ಟಾಗುತ್ತಾ, ಬಿಡುಗಡೆ ಆಗುತ್ತಾ ಕಾದೋಡ. ಮೇಡಮ್ ಅವರೇ, ದರ್ಶನ್ ಅವರು ಮೊದಲಿಗೆ ಮಕರ ರಾಶಿ ಬೇಲ್ ಆಗುತ್ತಾ ಆಗಲ್ವಾ? 6ನೇ ತಿಂಗಳ ನಂತರ ಆಗುತ್ತೆ, ಪಕ್ಕ ಆಗುತ್ತೆ. ಹೌದು. 2026ರಲ್ಲಿ 6ನೇ ತಿಂಗಳ ಮೇಲೆ ದರ್ಶನ್ಗೆ ಬೇಲ್ ಆಗುತ್ತೆ ಅಂತ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಪ್ರೆಡಿಕ್ಷನ್ ಮಾಡಿದ್ದಾರೆ. ಅದೇ ಥರ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾಗ್ತಾರೆ, ಇಬ್ಬರು ಕೂಡ ಒಂದೇ ಪರಪ್ಪನ ಅಗ್ರಹಾರದಲ್ಲಿರೋದ್ರಿಂದ ಏನಾಗಬಹುದು ಬಹಳ ವಿಶೇಷವಾಗಿ ಅವರು ಕೂಡ 6ನೇ ತಿಂಗಳ ನಂತರ ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ಮುಖ್ಯವಾಗಿ ಗುರು ಬದಲಾವಣೆ ಆಗ್ತಾ ಇರುತ್ತೆ. ಮಕರ ರಾಶಿಗೆ ಇವಾಗ ಗುರು ಕೆಟ್ಟಿರೋದ್ರಿಂದ ಅವರ ಒಂದು ಏನು ಹೇಳ್ತೀವಿ ನಾವು, ಅವರು ಪ್ರಾಬ್ಲಮ್ ಯಾರೆಲ್ಲ ಮಕರ ರಾಶಿಯಲ್ಲಿ ಇರ್ತಾರ, ಗುರು 6ನೇ ಮನೇಲಿ ಇರೋದ್ರಿಂದ ಅವರು ಮಾಡದೇ ಇರೋದನ್ನೆಲ್ಲ ಮಾಡಿಸುತ್ತೆ, ಮಾತಾಡದೇ ಇರೋದನ್ನೆಲ್ಲ ಮಾತಾಡಿಸುತ್ತೆ. ಮಕರ ರಾಶಿ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಪಿಕ್ಚರ್ ಹೇಗೆ ಹೋಗುತ್ತೆ? ಶಾರುಖ್ ಖಾನ್, ಸಲ್ಮಾನ್ ಖಾನ್ ಫಿಲಮ್ ಅಂತ ಬಂದರೆ ಶಾರುಖ್ ಖಾನ್ ಫಿಲಮು ತುಂಬ ಚೆನ್ನಾಗಿ ಹೋಗುತ್ತೆ. ಹೌದಾ? ರಜನಿಕಾಂತ್ ನೆಕ್ಸ್ಟ್ ಸಿನಿಮಾ ಹೇಗಿರ್ತಾರೆ, ಆರೋಗ್ಯ ಸ್ಥಿತಿ ಹೇಗೆ ಕಾಪಾಡ್ಬೋದು? ಆರೋಗ್ಯ ಸ್ಥಿತಿ ಅಂತ ಬಂದರೆ 6ನೇ ತಿಂಗಳ ನಂತರ ಓಕೆ ಅಂತ ಹೇಳಿದೆ. 6ನೇ ತಿಂಗಳ ನಂತರ ಅವ್ರದ್ದು ಯಾವುದೇ ಫಿಲಮ್ ಇದ್ರೂ ಚೆನ್ನಾಗಾಗುತ್ತೆ. ಮತ್ತು ಅಲ್ಲಿಂದ ಆಚೆ ನೀವು ಈ ವರ್ಷ ರಜನಿಕಾಂತ್ ನೀವು ಒಟ್ಟಿಗೆ ತಿರುಪತಿ ದರ್ಶನ ಮಾಡಲ್ಲ, ಏನು ಅನ್ನಿಸ್ತು ನಿಮ್ಮಿಬ್ಬರದು? ತುಂಬ ಎದುರುಗಡೆ ಫೇಸ್ ಟು ಫೇಸು ನೋಡಿದಾಗ ತುಂಬ ಖುಷಿ ಆಯಿತು. ಈ ಒಂದು ಟೈಮು ಬರುತ್ತೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಆ ಯೋಗ ಕೂಡ ನಿಮ್ಮಿಂದನೇ ಬಂದಿದೆ ಅಂತ ಹೇಳ್ಬೋದು. ಓಕೆ, ಇದೇ ಫಸ್ಟ್ ರಜನಿಕಾಂತ್ ನೋಡಿದ್ರೆ ಮುಂಚೆ ನೋಡಿದ್ರಾ? ಇಲ್ಲ, ಸೆಕೆಂಡ್ ಟೈಮ್ ನೋಡಿರ್ತೀನಿ. ಅದು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರೆ? ಫಸ್ಟ್ ಟೈಮು ಚೆನ್ನೈಯಲ್ಲೇ ನೋಡಿದ್ದೆ. ಚೆನ್ನೈಯಲ್ಲಿ ಏನಂಗೆ ನಿಮಗೂ ಚೆನ್ನೈಗೂ ಸಂಬಂಧ? ಇಲ್ಲ, ಅಲ್ಲಿ ನಮ್ಮ ದೊಡ್ಡಮ್ಮ ಆಕ್ಟ್ರೆಸ್, ಹೌದು, ಅವರಿದ್ರು. ಚಿನ್ನಿ ಮಾಸ್ಟರ್ ಅವರು ಕೊರಿಯೋಗ್ರಾಫರ್ ಅಂತ ಕೇಳ್ಪಟ್ಟಿದ್ದೆ ಅವರಿಬ್ರು. ಹಾಗಾಗಿ ಬಹಳ ವಿಶೇಷವಾಗಿ ರಜನಿಕಾಂತ್ ನೀವು ಗರ್ಭಗುಡಿಲಿ ನೋಡಿದಾಗ ನಿಮ್ಗೆ ಏನು ಅನಿಸ್ತೈತೆ ತಿರುಪತಿಲಿ? ಅಂದ್ರೆ ಅವರು ನಮ್ಮ ಜೊತೆಗೆ ಅವರು ದರ್ಶನ ಮಾಡ್ತಿದ್ದಾರಲ್ಲ, ಇಬ್ಬರದು ಒಂದೇ ದರ್ಶನ, ಒಂದೇ ಟಿಕೆಟ್ ಅಲ್ವಾ ಅಂತ ತುಂಬಾ ಅದು ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಯ್ತು. ಪಾಸಿಟಿವ್ ಇದ್ದು ನಿಮಗೆ ತಿರುಪತಿ ಮೇಲೆ ಭಾಳ ಲವ್ವ, ಪ್ರೀತಿನ? ಹೌದು, ಅದು ನಮ್ಮ ಮನೆ ದೇವರಾಗಿರುತ್ತೆ, ನಮ್ಮ ತಾಯಿ ಮನೆ ದೇವರಾಗಿರುತ್ತೆ. ಓಕೆ, ಮಕರ ರಾಶಿ ರಂಗರ 6ನೇ ತಿಂಗಳಿಂದ ಟೈಮ್ ಸೂಪರ್ ಅಂತ ಹೇಳ್ತಾ ಇದ್ರ ಪಕ್ಕ? ಮಕರ ರಾಶಿ ಅವರಿಗೆ ಸುದೀಪ್ ಅವ್ರ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯ್ತು. ನೆಕ್ಸ್ಟ್ ಸೂಪರ್ ಡೂಪರ್ ಅಂದ್ರೆ 6ನೇ ತಿಂಗಳ ನಂತರ, 6ನೇ ತಿಂಗಳ ಆದ್ಮೇಲೆ ಮತ್ತೆ 10ನೇ ತಿಂಗಳ ನಂತರ ಟೈಮ್ ಕೆಡುತ್ತೆ. ಆದ್ರೂ ಏನಕ್ಕಪ್ಪ ಅಂದ್ರೆ ಗುರು ದೃಷ್ಟಿ ಬಂದು ಮಕರ ರಾಶಿ ಮೇಲೆ ಬೀಳುತ್ತೆ. ಯಾವಾಗ? 6ನೇ ತಿಂಗಳಾದ್ಮೇಲೆ. 6ನೇ ತಿಂಗಳಾದ್ಮೇಲೆ ಗುರು ದೃಷ್ಟಿ ಮಕರ ರಾಶಿ ಮೇಲೆ ಬೀಳೋದು, ಮತ್ತೆ ಧನಸ್ಥಾನಕ್ಕೆ ಮತ್ತೆ ಶನಿ ಮೀನ ರಾಶಿ ಮೇಲೆ ಬೀಳೋದು. ಮಕರ ರಾಶಿಯವ್ರು ಮನೆ ಕಟ್ತಾರ, ಆಸ್ತಿ ತಗೋತಾರ? ಹೌದು, ತಗೊಳ್ತಾರೆ. ಪಕ್ಕ ಮಕರ ರಾಶಿಯವ್ರು ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಆಸ್ತಿ ತಗೊಳ್ತಾರೆ, ಮನೆ ಈ ಕಟ್ತಾರೆ. ಬಂದಿರೋ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊತಾರ. ಹೌದು, ಸಾಫ್ಟ್ ಆಗ್ಲೇಬೇಕು. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪ್ ಅವ್ರು ಜಾಸ್ತಿ ನಿಗ್ರಾಡ್ತಾವ್ರೆ, ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು. ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ನಿಜವಾಗ್ಲೂ ನಾನು ನೋಡಿದ್ದೀನಿ. ಅವ್ರಿಗೂ ಅಷ್ಟೇ, ಯಾಕಂದ್ರೆ ಗುರು ಹೇಳದ್ನಲ್ಲ, ಇವಾಗ 6ನೇ ಮನೆಯಲ್ಲಿದ್ದು ಗುರು ಮಾತಾಡದೇ ಇರೋರೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಮಾತಾಡೋ ಅಂತ ಒಂದು ಆಡಿದೆಯಲ್ಲ, ನಾನು ಬಿಗ್ ಬಾಸ್ ಇದ್ದಾಗ ಹೇಳೋರು ಮಾತಾಡೋ ಬಿಗ್ ಬಾಸ್ ಮಾತಾಡೋರಿಗೆ ಮಾತ್ರ ಲೈಫು. ಹಾಗಾಗಿ ಏನು ಅನಿಸ್ತೈತಿ ಈ ಒಂದು ಕುತೂಹಲ,
ಬಿಗ್ ಬಾಸ್ನ ಯಾರೆಲ್ಲ ಗೆಲ್ಬೋದು ಅಂತ ನಿಮ್ಮ ಒಪಿನಿಯನ್ ಇದೆ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನಾವೇನ್ ಹೇಳೋದು, ಇಡೀ ಜನನೇ ಕೂಗ್ತಾ ಇದ್ದಾರೆ ಗಿಲ್ಲಿನೇ ಗೆಲ್ಲೋದು ಅಂತ. ಗಿಲ್ಲಿ ಹೌದು, ಗಿಲ್ಲಿನ ಏನೋ ದಬಾಕಿದ್ರೆ, ಗಿಲ್ಲಿನೇನಾದ್ರೂ ದಬ ಹಾಕಿದ್ರೆ ಆ ಲೇಡಿ ಒಬ್ರು ಇದಾರಲ್ಲ ಅಶ್ವಿನಿ ಅಂತ, ಅವರು ಬರ್ಬೋದು. ಪಕ್ಕ ಚಾನ್ಸಸ್ ರೈಟ್ ಲೆಫ್ಟ್ ಅಲ್ಲಿ ಲಿಬ್ರಲ್ ಒಬ್ರು ಇರ್ತಾರೆ ಅಂತ ಹೇಳಿದ್ರೆ, ಮಿತಾ ಮೇಡಮ್ ರೈಟ್ ಲೆಫ್ಟ್ ಒಂದು ಹೆಣ್ಣು ಒಂದು ಗಂಡು ಹೇಳಿದರೆ ಯಾವತ್ತೂ ಯಾರು ಗೆದ್ದಿಲ್ಲ, ಲೇಡೀಸ್ ಗೆದ್ರೆ ಅದು ಜನ ಏನು ಬೇಜಾರ ಮಾಡ್ಕೊಳಲ್ಲ. ಹೌದು, ಅದು ತುಂಬಾ ಒಂದು ಪಾಸಿಟಿವ್. ಯಾಕಂದ್ರೆ ನೇರವಾಗಿ, ಯಾಕಂದ್ರೆ ಸುದ್ದಿ ಗೆದ್ದಿದ್ದು ಒಂಥರ ಕ್ರಾಶ್ ಅಲ್ಲಿ ಇದೆ, ಅದೇನೋ ಏನೋ ಒಂಥರ ನನಗೂ ಗೊತ್ತಿರೋ ಪ್ರಕಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ ಇದೆ, ಜನ ಒಪ್ಕೊಂಡ್ರೆ. ಯಾರು ಲೇಡೀಸ್ ಬಂದು ಹೌದೌದೌದು. ಬಿಗ್ ಬಾಸ್ನ ನೀವೆಂತೂ ನೋಡೋಕೆ ಟೈಮ್ ಇಲ್ಲ, ಅದು ಇರೋದ್ರಲ್ಲಿ ಹೇಳಿದರೆ, ಯಾಕಂದರೆ ನೀವು ತುಂಬ ನಿಮಗೆ ಕ್ರಿಸ್ಟಲ್ಲು, ನ್ಯೂಮರಾಜಿ, ಟಿ ವಿ ಚಾನಲ್ಲು, ಆಫೀಸ್ ಚಾನಲ್ಗೆ ನೋಡೋಕೆ ಸಾಕಾಗ್ತಿದೆ. ಮಕರ ರಾಶಿಯವ್ರಿಗೆ ಹಂಗಾರೆ ಈ ವರ್ಷ ಮನೆ ಕಟ್ತಾರೆ, ಗುದ್ದಿ ಪೂಜೆ ಮಾಡ್ತಾರೆ ಅಂತ ಎಲ್ಲನೂ ಕೂಡ ಹೇಳ್ತಿದ್ರೆ, ಟೈಮ್ ತಗೋತಾರೆ ಅಂತ ಹೇಳ್ತಿದ್ರೆ. ಅದೇ ರೀತಿಲಿ ಮಕರ ರಾಶಿಗೆ ಏನಾದ್ರು ದೋಷಗಳಿದ್ರೆ ಯಾವ ಸ್ಟೋನನ್ನು ಯೂಸ್ ಮಾಡಬೇಕು, ಯಾವ ಟೆಂಪಲ್ ಅಟೆಂಡ್ ಮಾಡಬೇಕು, ಸಣ್ಣ ಪುಟ್ಟ ದೋಷ ಬಂದವ್ರಿಗೆ? ನೋಡಿ, ಸಣ್ಣ ಪುಟ್ಟ ದೋಷ ಅಂತ ಬಂದಾಗ ಮಕರ ರಾಶಿಯವರಿಗೆ ಮುಖ್ಯವಾಗಿ ಶನಿಯ ಒಂದು ಆರಾಧನೆಯನ್ನು ಅತಿ ಹೆಚ್ಚು ಮಾಡಬೇಕಾಗುತ್ತೆ. ರಾಶಿಯಾಧಿಪತಿ ಅವನೇ ಆಗಿದ್ದು ಅವನು 3ನೇ ಮನೆಯಲ್ಲಿದ್ದಾನೆ. ಮತ್ತು ರಾಹುವನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ. ಯಾಕಂದರೆ ಅವನು ಕುಟುಂಬ ಸ್ಥಾನದಲ್ಲಿದ್ದು ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ತುಂಬ ಕಲಹಗಳನ್ನ ಏರ್ಪಡಿಸ್ತಾ ಇರ್ತಾನೆ. ಮತ್ತು ರಾಹು ಕೂಡ ರಾಶಿಗೆ ಬರ್ತಾನೆ. ಆ ರಾಶಿಗೆ ಬರೋದ್ರಿಂದ ಅಂದರೆ ಅದಕ್ಕೆ ಮುಂಚೆನೇ ಅದರ ಒಂದು ವೈಬ್ರೇಷನ್ನು ತುಂಬ ಇರುತ್ತೆ. ಸೊ ಹಾಗಾಗಿ ರಾಹು ಮತ್ತು ಕೇತುವಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ ಒಂದು ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು, ಅಥವಾ ರಾಹು ಕಾಲದಲ್ಲಿ ಅವರು ಯಾವುದೇ ಒಂದು ಪೂಜೆ ಮನೇಲೇ ಕೂತ್ಕೊಂಡು ಮನೇಲಿ ಒಂದು ದೀಪ ಹಚ್ಚಿದ್ರು ಸಾಕು, ಅದು ಆ ಒಂದು ಬ್ಲೆಸ್ಸಿಂಗ್ ಅವ್ರಿಗೆ ಯಾವಾಗಲೂ ಕಾಯ್ತಾ ಇರುತ್ತೆ. ಮಕರ ರಾಶಿಯವರಿಗೆ ಅಷ್ಟೊಂದು ಯೋಗ ಇದೆ ಅಂತ ಹೇಳ್ತಿದ್ರೆ 6ನೇ ತಿಂಗಳ ನಂತರ? ಹೌದು, 6ನೇ ತಿಂಗಳ ನಂತರ ಒಂದು 3 ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ 6, 7, 8, 9, 10 ತಿಂಗಳ ನಂತರ ಮತ್ತೆ ಗುರು ಚೇಂಜ್ ಆಗ್ತಾರೆ. ಸೊ ಗುರು ಸಿಂಹ ರಾಶಿಗೆ ಬಂದಾಗ ಮಕರ ರಾಶಿಗೆ ಗುರು ನೀಚ, ಆ ನೀಚನಾಗಿ 10ನೇ ತಿಂಗಳಾದ್ಮೇಲೆ ವ್ಯಯಸ್ಥಾನವನ್ನ ನೋಡ್ತಾನೆ. ಅಷ್ಟಮ ಸ್ಥಾನದಲ್ಲಿದ್ದು ಧನಸ್ಥಾನವನ್ನು ನೋಡೋದು ದುಡ್ಡು ಬರ್ತಾ ಇರುತ್ತೆ. ದುಡ್ಡು ಬರ್ತಾ ಇರುತ್ತೆ. ವ್ಯಯಸ್ಥಾನವನ್ನ 5ನೇ ಮನೆ ನೋಡೋದ್ರಿಂದ ಮಕರ ರಾಶಿಗೆ ಇವಾಗ ಶನಿ 3ನೇ ಮನೆಯಿಂದ ಕೋಪ, ತಾಪ, ಹೆಣ್ಮಕ್ಳ ಕಾಟ, ಜಗಳ, ಕೇಸ್ ಇವೆಲ್ಲ ಅದರಿಂದಲೇ ನಡೀತೈತಾ? ಹೌದು ಹೌದು. ಯಾಕಂದ್ರೆ 3ನೇ ಮನೆ ಧೈರ್ಯ, ಕಾಮ ಎಲ್ಲವನ್ನೂ ಕೊಡುತ್ತೆ ಜ್ಯೋತಿಷ ರೀತಿಲಿ. ಬರೀ ಅದಕ್ಕೆ ಸಂಬಂಧಪಟ್ಟಿದ್ದ ಜಗಳವನ್ನು ಆಗ್ತೈತೆ, ಅದಕ್ಕೆ ಬಂದಂಥ ತೊಂದರೆಗಳನ್ನ ಅನುಭವಿಸಿದ್ದಾರೆ. ಖಂಡಿತ ಕೂಡ ಮಕರ ರಾಶಿಯವರಿಗೆ ಜೈಲು ಬೇಲು ಎರಡೂ ಆಗಬೇಕಾದಾಗ ಕಷ್ಟದಲ್ಲಿ ಬೇಲಾಗಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ಸ್ಟೋನ್ ಕೊಡ್ತಾರೆ, ಏನೆಲ್ಲ ಪೂಜೆ ಮಾಡಬೇಕು? ನೋಡಿ, ಮಕರ ರಾಶಿಯವರಿಗೆ ಮುಖ್ಯವಾಗಿ ಬೇಲಾಗಬೇಕು, ಕೋರ್ಟ್ ಕೇಸಿಂದ ಹೊರಗಡೆ ಬರಬೇಕು ಅಂತಂದರೆ ನಮ್ಮಲ್ಲಿ ಕೋರ್ಟ್ ಕೇಸ್ ಸಂಬಂಧಪಟ್ಟ ಸ್ಟೋನು, ನಾನು ಅವಾಗಲೇ ಹೇಳಿದೆ, ಅದನ್ನು ಕೊಟ್ಟಾಗ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡು ಕೂಡ ಅದರ ಒಂದು ಪವರ್ ಏನಿದೆ ಅಂದರೆ ಒಂದು 3ರಿಂದ 6 ತಿಂಗಳಲ್ಲಿ ಬೇಲಾಗೋದಾಗಿರ್ಬೋದು, ಅಥವಾ ಕೇಸು ಡಿಲೇ ಆಗೋದಾಗಿರ್ಬೋದು, ಕೇಸೇ ಇಲ್ದಂಗೆ ಆಗೋದಾಗಿರ್ಬೋದು, ರಾಜಿ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಬರುತ್ತೆ. ಕೇಸು ನಮ್ಮದಾಗೋದಾಗಿರ್ಬೋದು, ತುಂಬ ಹಳೆಯ ಕೇಸ್ಗಳೆಲ್ಲವೂ ಕೂಡ ಈ ರಾಜಿಗೆ ಬಂದುಬಿಡ್ತವೆ. ಓಕೆ, ಮಕರ ರಾಶಿ ಬಗ್ಗೆ ಸಾಕಷ್ಟು ಮೀತ ನೀಡಿದ್ದಾರೆ. ಖಂಡಿತ ಕೂಡ ತಿರುನಲ್ಲ ಶನೇಶ್ವರನ ಮಕರ ರಾಶಿಯವ್ರ ದರ್ಶನ ಮಾಡಿ ತುಂಬ ಒಳ್ಳೆಯದು. ಗುರುಗ್ರಹನ ಆಲಂಗುಡಿ ಟೆಂಪಲ್ನ ದರ್ಶನ ಮಾಡಿ. ಮಕರ ರಾಶಿಯವರು ಅತಿ ಹೆಚ್ಚು ನೀವು ಲಕ್ ಬರೋಕ್ಕೆ ಗ್ರೀನ್ ಮತ್ತು ಬ್ಲೂ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ, ಮತ್ತು 7ನೇ ಭಾಳ ವಿಶೇಷವಾಗಿ ವೈಟ್ ಕಲರ್ ಕೂಡ ಯೂಸ್ ಮಾಡಿ. ನಿಮಗೆ ಕೋರ್ಟ್ ಕೇಸಲ್ಲಿದ್ರೆ ಅದಕ್ಕೊಂದು ಕಲ್ಲು ಕೊಡ್ತಾರೆ. ನಿಮ್ಗೆ ಲಕ್ ಬರೋಕ್ಕೆ, ಭಾಳ ವೈಬ್ರೇಷನ್ ಕೊಡೋಕ್ಕೆ ಪಚ್ಚೆ ಇಲ್ಲ ಡೈಮಂಡ್ ಶುಕ್ರಗ್ರಹನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಯ್ತು. ಇಷ್ಟ ತನಕ ಮಕರ ರಾಶಿ ಬಗ್ಗೆ ಮಾತಾಡಿದೆ. ಇವಾಗ ನೆಕ್ಸ್ಟು ಮಾತಾಡುವಂಥ ರಾಶಿ ಖಂಡಿತ ಕೂಡ ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಲೇಡಿ ಸೂಪರ್ ಸ್ಟಾರ್ 2026 ಭವಿಷ್ಯವನ್ನು ಸಾಕಷ್ಟು ಬಿಚ್ಚಿಡ್ತಾರೆ. ಭಾಳ ವಿಶೇಷವಾಗಿ ಆರ್ಯವರ್ತ್ ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅನ್ನೋ ಕಾರ್ಯಕ್ರಮದಲ್ಲಿ ಭಾಳ ವೈಬ್ರೇಷನ್ನು, ಸಖತ್ ಲಕ್ಕಿಯಾಗಿ ಇರುವಂಥ ಕುಂಭರಾಶಿ, ಭಯಂಕರ ಲಕ್ 2026 ಕುಂಭರಾಶಿ ಇಸ್ ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿ ಜನವರಿ ತಿಂಗಳ ಸ್ವಲ್ಪ 50-50 ಇರುತ್ತೆ. ಜನವರಿ 13ನೇ ತಾರೀಕಿಂದ ಖಂಡಿತ ಕೂಡ ಅವರೇ ಯಾಮಾರು ಕೂಡ ಪ್ರಾಬ್ಲಮ್ಸ್ಗೆ ಹಾಕಿರ್ತಾರೆ. 100% ಪಕ್ಕಾ ಗೊತ್ತು ನನಗೆ. ಎಲ್ಲ ಗ್ರಹನೂ ಕೂಡ ದಬ ಒಂದು ಏಡಿ ಬಿದ್ದಂಗೆ ಎಲ್ಲ 12ನೇ ಭಾವದಲ್ಲಿ ಮಕರ ರಾಶಿಲಿರ್ತಾರೆ. ಈ ಮಕರ ರಾಶಿಯಿಂದ ದಾಟಿದ ಮೇಲೆ ಒಂದಲ್ಲ ಒಂದು ಅಂಬಗಾಲು ಇಡ್ತಿದೆ. ಆದರೆ ಮಕರ ರಾಶಿಗಿಂತಲೂ ಕೂಡ ಕುಂಭರಾಶಿ ಸೂಪರ್ ಸಕ್ಸಸ್ಸನ್ನು ಕೊಡ್ತಿದೆ. ಕುಂಭರಾಶಿ ಬಗ್ಗೆ ಏನು ಹೇಳ್ತೀರಾ? ಈ ಕುಂಭರಾಶಿ ಮತ್ತು ಮೀನರಾಶಿ ಬಗ್ಗೆ ನೀವೇ ಪ್ರೆಡಿಕ್ಷನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕುಂಭರಾಶಿ ಬಗ್ಗೆ ಹೌದು, ಕುಂಭರಾಶಿ ಬಗ್ಗೆ ನೀವು ಹೇಳಿ, ಅದು ನಿಮ್ಮ ಬಾಯಲ್ಲಿ ಕೇಳೋದಕ್ಕೆ ಕಾಯ್ತಾ ಇದ್ದೀನಿ. ಕುಂಭರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದೀನಿ. ಕುಂಭರಾಶಿ ಭಾಳ ವಿಶೇಷವಾದಂಥ ಒಂದು ರಾಶಿ. ಕುಂಭರಾಶಿಗೆ ಧನುಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ. ಶನಿ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಧನುಸ್ಥಾನ ವ್ಯಯಸ್ಥಾನಾಧಿಪತಿ ಶನಿ 2ನೇ ಮನೆಗೆ ಬಂದಿರೋದ ಗಾಡಿ, ವಾಹನ, ಗೋಲ್ಡನ್ನ ನೀವು ಅತಿ ಹೆಚ್ಚು ಪರ್ಚೇಸ್ ಮಾಡ್ತೀರಾ ಅಂತ ಹೇಳುತ್ತೆ. ಗೋಲ್ಡನ್ನ ಅತಿ ಹೆಚ್ಚು ಸಂಪಾದನೆಯನ್ನು ಮಾಡ್ತೀರಾ. 2ನೇ ಮನೆಯಲ್ಲಿ ಶನಿ ಗ್ರಹದ ಮಾತಿನ ಮೇಲೆ ತುಂಬ ಗಮನ ಇರಬೇಕಾಗುತ್ತೆ. ಮಾತು, ಯಾಕಂದರೆ ಶನಿ ವಾಕ್ಸ್ಥಾನ ಇದ್ದಾಗ ಒಂದೊಂದು ಸರಿ ಸುಳ್ಳು ಹೇಳಿದ್ರೂ ಕೂಡ ಅದು ಸತ್ಯಕ್ಕಾಗಿ ಸುಳ್ಳು ಹೇಳ್ತೀವಿ, ಸುಳ್ಳುಕಾಗಿ ಸತ್ಯ ಹೇಳ್ತೀವಿ. ಈ ಥರದೊಂದು ಕೆಟ್ಟ ನೋವನ್ನು ಒತ್ಕಾತೀರ ಅಂತ. ಧನುಸ್ಥಾನದಲ್ಲಿ ಶನಿ ಇದ್ದಾಗ
ಕೋಟ್ಯಾಧೀಶರು ಆಗ್ತೀರ ಅಂತ ಹೇಳುತ್ತೆ. ಮತ್ತು ಗುರು ದೃಷ್ಟಿನೂ ಕೂಡ ರಾಶಿ ಮೇಲೆ ಬಿಡೋದ ಪ್ರಾಪರ್ಟಿ ಅಂದರೆ ಅವ್ರವ್ರ ತಕ್ಕನಾಗಿ ಅವ್ರವ್ರ 30-40 20-40 ಯಾವುದಾರ ಒಂದು ಹೊಸ ಪ್ರಾಪರ್ಟಿನ ಖಂಡಿತಲ್ಲೂ ಕೂಡ ತಗೋತಾರೆ. ಅದರಲ್ಲೂ ಕೂಡ ನಿಮಗೆ ಗುರು ದಶೆ ನಡೀತಾರೆ ಅಂತ ಇನ್ನೂ ಸಖತ್ ರಾಜಯೋಗ, ಗುರುದಶೆ ನಡೆದ್ರು ಕೂಡ ಇನ್ನೂ ರಾಜಯೋಗ. ಯಾಕಂದರೆ ಈ ಲಗ್ನಕ್ಕೆ ಯೋಗಕರವಾದಂಥ ದಶೆಗಳನ್ನ ಕೊಡ್ತಾ ಹೋಗ್ತಾರೆ. ಭಾಳ ವೈಬ್ರೇಷನ್ ಈ ಲಕ್ನ ತಂದು ಕೊಡುತ್ತೆ. ಮತ್ತು ಕುಜಗ್ರಹ ತುಂಬ ಸಪೋರ್ಟ್ ಮಾಡ್ತಾನೆ. ಯಾಕಂದರೆ ಕುಂಭ ಲಗ್ನಕ್ಕೆ, ಕುಂಭ ರಾಶಿಗೆ ಗುರು, ಕುಜ, ಶುಕ್ರ ಮತ್ತು ಸೂರ್ಯಗ್ರಹನ ಕೂಡ ಸಪೋರ್ಟ್ ಮಾಡ್ತಾನೆ. ಬುಧ 50-50 ಮಾಡ್ಬೋದು, ಸಾವು ನೋವನ್ನು ಕೂಡ ಕೊಡ್ತಾನೆ ಒಂದು ಸರಿ. ಭಾಳ ವಿಶೇಷವಾಗಿ ಚಂದ್ರ ತುಂಬ ಕೆಟ್ಟವನು. ಯಾಕಂದರೆ 6ನೇ ಭಾವದ ಅಧಿಪತಿ ಆಗಿರೋದ್ರಿಂದ ಕೆಟ್ಟವನಾಗ್ತಾನೆ. ಕುಂಭರಾಶಿಗಿದ್ದು ಹೊಸ ವರ್ಷ ಸ್ಟಾರ್ಟ್ ಆಗೋದಲ್ಲೇ ಎಲ್ಲ ಶುಕ್ರಗ್ರಹನು 11ನೇ ಮಲ್ಲಿರ್ತಾನೆ, ಸೂರ್ಯ 11ನೇ ಮಲ್ಲಿರ್ತಾನೆ, ಕುಜ 11ನೇ ಮಲ್ಲಿರ್ತಾನೆ. ಹೊಸ ವರ್ಷನೇ ಸೂಪರ್ ಯೋಗವನ್ನು ಕೊಡ್ತಾ ಹೋಗ್ತಾನೆ ಕುಂಭರಾಶಿಗೆ. ಕುಂಭರಾಶಿಯವರು ಹೊಸ ವರ್ಷ ಹೊಸ ಬಟ್ಟೆ ಹಾಕಿ ದೇವರನ್ನ ದರ್ಶನ ಮಾಡಿ ಅಂತ ಹೇಳ್ತಾ ಹೋಗುತ್ತೆ. ದೇವರ ಅನುಗ್ರಹ ನಿಮ್ಗೆ ತುಂಬ ಒಳ್ಳೇದು ಮಾಡ್ತಾ ಹೋಗ್ತಾನೆ. ನೀವು ಕೂಡ ಕುಂಭರಾಶಿ ಬಗ್ಗೆ ಹೇಳಿ ಮೇಡಮ್ ಅವರೇ. ಕುಂಭರಾಶಿಗೆ ಇವಾಗ ಟೈಮ್ ಚೆನ್ನಾಗಿಲ್ಲ. ಯಾವಾಗಿಂದ ಟೈಮ್ ಚೆನ್ನಾಗಿಲ್ಲ ಪರ್ಟಿಕ್ಯುಲರ್ ಆಗಿ, ಮತ್ತು 2026 ಯಾವ ತಿಂಗಳ ಮೇಲೆ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳ್ತಾ ಬನ್ನಿ. ಕುಂಭರಾಶಿಗೆ ಜನವರಿ ನಂತರ ತುಂಬ ಚೆನ್ನಾಗಾಗ್ತಾರೆ. ಜನವರಿ ನಂತರ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ಕುಂಭರಾಶಿ ಟೈಮ್ ತುಂಬ ಸಖತ್ತಿರುತ್ತೆ. ಅದರಲ್ಲೂ ಕೂಡ ಮಧುರೈ ಮೀನಾಕ್ಷಿ ಟೆಂಪಲ್ಲು, ತಿರುಪತಿ ದರ್ಶನವನ್ನು ಮಾಡಿ ತುಂಬ ಚೆನ್ನಾಗಿರ್ತಾರೆ. ಭಯ ಪಡಬೇಡಿ. ಜನವರಿ 1 ತಿಂಗಳಲ್ಲಿ 13ನೇ ತಾರೀಕಲ್ಲಿ, ನಂತರ ಜನವರಿ ಫೆಬ್ರವರಿಗೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ಫೆಬ್ರವರಿ 14ನೇ ತಾರೀಕಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಫೆಬ್ರವರಿ ಮಾತ್ರ ಕುಂಭರಾಶಿಯವ್ರಿಗೆ ಒಂದು ಸ್ವಲ್ಪ ಟೈಮ್ ಜರು ಕೊಡುತ್ತೆ. 12 ತಿಂಗಳಲ್ಲಿ 1 ತಿಂಗಳು ಮಾತ್ರ ತೊಂದರೆ ಕೊಡುತ್ತೆ. ಇನ್ಯಾವಾಗಲೂ ತೊಂದರೆ ಕೊಡುತ್ತೆ. 2026ಗೆ ತುಂಬ ಅಂದರೆ ನಿಮ್ಮ ಪ್ರಕಾರ ಎಷ್ಟು % ರಿಸಲ್ಟು? ನನ್ನ ಒಂದು ಪ್ರಕಾರ ಡಿಸೆಂಬರ್ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ರಪ್ಪನ್ 0 ಆಗುತ್ತೆ. ಅದು 0 ಆಗಲ್ಲ. 100% ಗುರು ದೃಷ್ಟಿ ಇರುತ್ತೆ. ಇರೋದ್ರಲ್ಲಿ ಏನಾದ್ರು ಕೋರ್ಟು ಕೇಸು ಸಣ್ಣ ಪುಟ್ಟ ಮೈ ಮೇಲೆ ಬಂದರೆ ಗೊತ್ತಿಲ್ಲ. ಮನೇಲಿ ಏನಾದ್ರು ಕುಟುಂಬದ ಜಗಳಗಳಿಂದ ಬರಬೇಕು, ಜಗಳ ಹೊರಗಡೆ ಏನೂ ಬರಲ್ಲ. ಕುಂಭರಾಶಿಯರು ಅತಿ ಹೆಚ್ಚು ಆಲಂಗುಡಿ ಗುರು ಟೆಂಪಲ್ಲು, ತಿರುನಲ್ಲಾರ್ ಶನೇಶ್ವರನ ದರ್ಶನ ಮಾಡಿದ್ರೆ ಆ ದೋಷ ನಿವೃತ್ತಿ ಆಗುತ್ತೆ. 100% ಆ ದೋಷ ಬರಲ್ಲ ಖಂಡಿತಲ್ಲ. ಅವರ ಮನೇಲಿ ಅತಿ ಹೆಚ್ಚು ಮಲ್ಲಿಗೆ ಹೂವನ್ನು ಅತಿ ಹೆಚ್ಚು ಬಳಸಬೇಕು. ಸುಖಸ್ಥಾನಾಧಿಪತಿ ಶುಕ್ರ, ವೃಷಭ ರಾಶಿ ಅಧಿಪತಿ, ತುಲಾ ರಾಶಿ ಅಧಿಪತಿ ಶುಕ್ರನ ಬಳಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಯಾವ ಒಂದು ಕಲರ್ನ ಯೂಸ್ ಮಾಡಬೇಕಾಗುತ್ತೆ ಕುಂಭರಾಶಿಯವರಿಗೆ? ಬ್ಲೂ, ನೀಲಿ, ಯೆಲ್ಲೋ. 2026ರಲ್ಲಿ ಯಾವ ಒಂದು ಬಣ್ಣ ಯೂಸ್ ಮಾಡಬೇಕು? ಬ್ಲೂ, ನೀಲಿ ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಬ್ಲೂ, ನೀಲಿ ಸಕ್ಸಸ್ ಕೊಡುತ್ತೆ. ಮತ್ತು ಅದೇ ರೀತಿ ಯಾವ ದೇವ್ರನ್ನ, ಇವಾಗ ಗುರು ಅಂತ ಹೇಳಿದ್ರೆ, ಗುರು ಬಿಟ್ಟರೆ ತುಂಬ ಅವರ ಒಂದು ಮನೆ ದೇವ್ರನ್ನ ತುಂಬ ಆರಾಧನೆ ಮಾಡ್ಬೋದು. ಅದು ಜನರಲ್ ಅವ್ರ ಮನೆ ದೇವ್ರನ್ನ ಎಂದಿನಂತೆ ಹೋಗ್ತಾರೆ. ಅತಿ ಹೆಚ್ಚು ಕುಂಭರಾಶಿಯರು ಭಾಳ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಖಂಡಿತ ಕೂಡ ಲಕ್ ಬರೋಕ್ಕೆ ಬೇವಿನ ಸೊಪ್ಪನ್ನು ಅತಿ ಹೆಚ್ಚು ತಿಂದರೆ ಒಳ್ಳೆಯದು. ಬೇವಿನ ಸೊಪ್ಪನ್ನು ಅತಿ ಹೆಚ್ಚು ತಿನ್ನಬೇಕಾಗತ್ತೆ. ತುಂಬ ಪಾಸಿಟಿವ್ ನೋಡ್ತಾರೆ. ಅದರಲ್ಲಿ ಮೆಂತ್ಯ ತಿಂದರೆ ಇನ್ನೂ ಲಕ್ ಬರುತ್ತೆ. ಮೆಂತ್ಯನ ಪ್ರತಿ ದಿವಸನೂ ಕೂಡ 2026ರಲ್ಲಿ ಮೆಂತ್ಯ ಒಂದು ಬೇವಿನ ಸೊಪ್ಪನ್ನು ತಿಂದರೆ ಎಂಥ ದೋಷ ನೀವು ಕೂಡ ನಿವೃತ್ತಿ ಆಗುತ್ತೆ ಮೇಡಮ್. ಓಕೆ, ಇಷ್ಟೊತ್ತು ನೋಡಿ ಕುಂಭರಾಶಿ ಬಗ್ಗೆ ಸಾಕಷ್ಟು 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದೀರಾ. ಶುಭ ಮತ್ತು ಅಶುಭ ಫಲಗಳನ್ನ ಯಾವ ಒಂದು ಸ್ಟೋನ್ ಅವರು ಯೂಸ್ ಮಾಡಬೇಕು? ಸ್ಟೋನ್ ಅಂತ ಅಂದರೆ ಯಾವ ಕ್ರಿಸ್ಟಲ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಜೆಮ್ ಸ್ಟೋನ್ ಆಗಿರ್ಬೋದು, ಯಾವ ಒಂದು ಹರಳನ್ನು ಯೂಸ್ ಮಾಡಬೇಕಾಗುತ್ತೆ? ನನ್ನ ಪ್ರಕಾರ ಅವರ ಜಾತಕದಲ್ಲಿ ಭಾಳ ವಿಶೇಷವಾಗಿ ಭಾಳ ವೈಬ್ರೇಷನ್ನು ನನಗೆ ತಿಳಿದ ಮಟ್ಟಿಗೆ ಪಚ್ಚೆ ಡೈಮಂಡು ತುಂಬ ಪಾಸಿಟಿವ್ನ ಪ್ರಿಫರೆನ್ಸ್ ಕೊಡುತ್ತೆ. ಪಚ್ಚೆ ಡೈಮಂಡು, ನೀಲ ಅತಿ ಹೆಚ್ಚು ಹಾಕಲೇಬಾರ್ದು ಯಾರು ಕೂಡ, ತುಂಬ ನೋಡಿ ಹಾಕಬೇಕಾಗತ್ತೆ. ಪಚ್ಚೆ ಡೈಮಂಡು ಕನಕ ಪುಷ್ಯರಾಗ ವಿಪರೀತ ರಾಜಯೋಗ ಬರುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಕನಕ ಪುಷ್ಯರಾಗ ಅಂತಂದರೆ ರೆಗ್ಯುಲರ್ ಆಗಿ ಅವರು ಹಾಕ್ಬೋದು. ಈ ಸರಿ ಅವ್ರ ಮನೆಯಲ್ಲಿ ತುಂಬ ಮದುವೆ ಆಗದಿದ್ದವ್ರಿಗೆ ಸಕಲ ಸಂಪತ್ತು ನೆಮ್ಮದಿ ಬರೋಕ್ಕೆ ಅವರು ನೀಲಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ಮನೇಲಿ ಇಡೋದು, ಗುರುಗ್ರಹ ಸಂಬಂಧಪಟ್ಟಿದ್ದಂಥ ಸ್ಟೋನ್ ಇಡೋದು ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು ಪವರ್ ಬರೋಕ್ಕೆ ಸೂರ್ಯಗೆ ಸಂಬಂಧಪಟ್ಟಂಥ ಸ್ಟೋನ್ ಇಡ್ತಾರೆ. ತುಂಬ ಲಕ್ಕನ್ನು ಅತಿ ಹೆಚ್ಚು ನೋಡಬಹುದು ಒಂದು ಕುಂಭರಾಶಿಯವರಿಗೆ. ಇಷ್ಟೊತ್ತರೆಗೂ ಕುಂಭರಾಶಿ ಬಗ್ಗೆ ಸಾಕಷ್ಟು ಶುಭ ಫಲಗಳನ್ನ ಮತ್ತು ಅಶುಭ ಫಲಗಳನ್ನ, ಅಂದರೆ ಎಲ್ಲೋ 1 ತಿಂಗಳು ಮಾತ್ರ ಅಶುಭ ಆಗಿರುತ್ತೆ ಅಂತ ಹೇಳಿದ್ದೀರಾ. ಸೊ ನನ್ನ ಪ್ರಕಾರ ಕುಂಭರಾಶಿಯವರಿಗೆ ಒಂದು ರಾಜಯೋಗನೇ ಅಂತ ಹೇಳ್ಬೋದು 2026 ಇಸ್ವಿ. ಅದೇ ರೀತಿ ಕೊನೆಯ ರಾಶಿ ಮೀನ ರಾಶಿ ಆಗಿರುತ್ತೆ. ಸೊ ಮೀನ ರಾಶಿಯವ್ರಿಗೆ ಏನೆಲ್ಲ ಲಕ್ ತಂದು ಕೊಡುತ್ತೆ 2026? ಮೀನರಾಶಿಯರಿಗೆ ತುಂಬ ರಾಜಯೋಗನ ತಂದು ಕೊಡುತ್ತೆ ಅಂತ ನನ್ನನ್ನು ಕೇಳ್ತಿದ್ರಲ್ವಾ. ಮೀನರಾಶಿಯರಿಗೆ ಭಾಳ ವೈಬ್ರೇಷನ್. ಮೀನರಾಶಿಗೆ ಏನಪ್ಪ ಅಂದರೆ ಒಂದು ಲಕ್ಕಿನ ನನ್ನ ಒಪಿನಿಯನ್ ಪ್ರಕಾರ ಲಕ್ಕನ್ನು ತಂದು ಕೊಡೋಕ್ಕೆ ಮೀನರಾಶಿಯರಿಗೆ ವಿಪರೀತ ರಾಜಯೋಗನ ತಂದು ಕೊಡುತ್ತೆ. ಯಾಕಂದರೆ ಮೀನರಾಶಿಯರು ಸಾಕಷ್ಟು ಕಷ್ಟವನ್ನು ಬಿದ್ದರೆ, ಮನೆ ಮಠ ಆಸ್ತಿ ಗಂಡನ್ನು ಕಳ್ಕೊಂಡಿರೋದು. ತುಂಬ ಜನ 2025ರಲ್ಲಿ ನಾನು ಗಂಡು ಮಗು ಅಂತೇಳಿ ಹೆಣ್ಮಗು ಹುಟ್ಟಿರೋದು ತುಂಬ ಮಿರಾಕಲ್ ಆಗಿರೋದು. ಮತ್ತು ಅವ್ರ ಲೈಫಲ್ಲಿ ಮನೆ ಖಾಲಿ ಮಾಡಿರೋದು.
ಸ್ವಂತ ಮನೆ ತಗೊಂಡು ಹೋಗೋಕ್ಕಾಗದಿರೋದು, ಬಾಡಿಗೆ ಮನೆಯಲ್ಲಿ ಕೂಡ ನೆಮ್ಮದಿಲ್ದಿರೋ ಥರ ಆಗೋದು, ಡ್ರೈವರ್ಗಳಿಂದ ಜಗಳ, ವರ್ಕರ್ಸಿಂದ ಪ್ರಾಬ್ಲಮ್ಮು, ಸಾಲದ ಮೇಲೆ ಸಾಲದ ಬಾಧೆಯನ್ನು ಬಿದ್ದಿದ್ದಾರೆ ಮೀನರಾಶಿ. ಯಾಕಂದರೆ ಅತಿ ಹೆಚ್ಚು ರಾಶಿಯಲ್ಲಿ ಶನಿಗ್ರಹ ಇದ್ದಾಗ ಸುಳ್ಳು ಹೇಳಬೇಕು, ತಪ್ಪಿಸ್ಕೋಬೇಕು, ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೋಬೇಕು, ಮತ್ತು ಫೋನಲ್ಲೆಲ್ಲ ಸುಳ್ಳು ಹೇಳಬೇಕು. ಅತಿ ಹೆಚ್ಚು ಶನಿಗ್ರಹ ರಾಶಿಯಲ್ಲಿದ್ದಾಗ ಸುಳ್ಳು ಮಾತುಗಳನ್ನ ಅತಿ ಹೆಚ್ಚು ಮಾತನಾಡ್ತಾರೆ, ಸುಳ್ಳು ಗ್ರಹವನ್ನಾಗುತ್ತೆ. ಗುರು ಅತ್ಲೆಗಿತ್ಲೆಗೆ ರಾಶಾಧಿಪತಿ ವ್ಯಯಸ್ಥಾನವನ್ನು ನೋಡ್ತಾನೆ. ಯಾಕಂದರೆ ಗುರು ಬಂದು ವ್ಯಯಸ್ಥಾನ ನೋಡಬಾರ್ದು. ಭಾಳ ವಿಶೇಷ ಸುಖ ಸ್ಥಾನದಲ್ಲಿ ಗುರು ಇದ್ದಾಗ ತಾಯಿಗೆ ಆರೋಗ್ಯ ಸಮಸ್ಯೆ, ತಾಯಿಗೆ ನೆಮ್ಮದಿ ಇಲ್ಲ, ಈ ಥರದ್ದೆಲ್ಲ ಗುರು ಮೀನರಾಶಿ ಕೊಟ್ಟಿದ್ದಾನೆ. ಅದೇ ಥರ ಇವಾಗ ಶನಿ ಕುಜಗ್ರಹ ಎಲ್ಲ ತುಂಬ ರಾಜಯೋಗನ ಕೊಡ್ತಾನೆ. ರಾಹು ಕೂಡ ನಿಮಗೆ ಲಾಭದಲ್ಲಿ ಭಾವದ 12ನೇ ಮನೆ. ಯಾಕಂದರೆ ಮೀನರಾಶಿಯಲ್ಲಿ ಬರೋಂಥ ನಕ್ಷತ್ರ ಬಂದು ಒಂದು ಗುರು ನಕ್ಷತ್ರ, ಶನಿ ನಕ್ಷತ್ರ ಬರ್ತಾರೆ, ಭಾಳ ವಿಶೇಷವಾಗಿ. ಮತ್ತು ಬುಧನ ನಕ್ಷತ್ರ ಬರುತ್ತೆ. ಬುಧನ ನಕ್ಷತ್ರನೂ ಕೂಡ ತುಂಬ ಮಿರಾಕಲನ್ನು ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಮತ್ತು ಈ ವರ್ಷ 2026 ಅವ್ರು ಕ್ಲೈಮ್ಯಾಕ್ಸಲ್ಲಿ ಗೋಲ್ ಹೊಡೆತಾರೆ, ಕಪ್ಪನ್ನು ಗೆದ್ದೇ ಗೆಲ್ತಾರೆ, ಎಲ್ಲ ಸಾಲವನ್ನು ತೀರಿಸ್ತಾರೆ, ಮತ್ತು ಎಲ್ಲ ರೀತಿಯಲ್ಲೂ ಸಕ್ಸಸ್ಸನ್ನು ಕಾಣ್ತಾರೆ. ಮತ್ತು ಗುರು ದೃಷ್ಟಿ 6ನೇ ತಿಂಗಳ ಮೇಲೆ ಬೀಳೋದ್ರಿಂದ 10ನೇ ತಿಂಗಳೊಳಗಡೆ ಮಕ್ಕಳಿದ್ದವ್ರು ಮಕ್ಕಳಾಗುತ್ತೆ, ಮದುವೆ ಇದ್ದವ್ರು ಮದುವೆ ಆಗುತ್ತೆ. 6ರಿಂದ 10th ಮಂತ್ ಒಳಗಡೆ ತುಂಬ ಪಾಸಿಟಿವ್ ಫಲಗಳನ್ನ ಅನುಭವಿಸ್ತಾರೆ. ಮತ್ತು ಅದೇ ರೀತಿಯಲ್ಲಿ ಇದೇ ಡಿಸೆಂಬರ್ ನವಂಬರಲ್ಲಿ ಫಾರಿನ್ ವಿದೇಶವನ್ನು ಟ್ರಿಪ್ಪನ್ನು ಮಾಡ್ತಾರೆ. ಯಾಕಂದರೆ ಅಂಥ ಯೋಗವನ್ನು ಕೊಡ್ತಾನೆ. ಕುಜಗ್ರಹ ನಿಮಗೆ ಧನಸ್ಥಾನದಲ್ಲಿ ಮೇಷರಾಶಿಯಲ್ಲಿದ್ದಾಗ ಭಾಳ ವಿಷಯ, ಇಲ್ಲ ವೃಶ್ಚಿಕ ರಾಶಿಯಲ್ಲಿದ್ದಾಗ, ಸಿಂಹ ರಾಶಿಯಲ್ಲಿದ್ದಾಗ ಅವರು ಪ್ರಾಪರ್ಟಿ, ಆಸ್ತಿ, ಅಂತಸ್ತನ್ನು ಖರೀದಿ ಮಾಡ್ತಾರೆ. ಮೇಷರಾಶಿಯಲ್ಲಿ ಕುಜ ಇದ್ದಾಗ ನಿಮಗೆ ಪ್ರಾಪರ್ಟಿ ಆಗುತ್ತೆ, ಇಲ್ಲ ಸಿಂಹ ರಾಶಿಯಲ್ಲಿದ್ದಾಗ ಆಗುತ್ತೆ, ವೃಶ್ಚಿಕ ರಾಶಿಯಲ್ಲಿದ್ದಾಗ ನಿಮ್ಮ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರ ಅಂತ 100% ಪ್ರೆಡಿಕ್ಷನ್ನ ಇವೆರಡೂ ಕೂಡ ಹೇಳ್ತಿದ್ದೆ. ನಿಮಗೆ ಅಂಥ ತೊಂದರೆ ಬರೋದೇನಪ್ಪ ಅಂದರೆ, ಒಂದು ವೈಪಿನ ನಿಮಗೆ ಬುಧನೂ ಕೂಡ ವ್ಯಯಸ್ಥಾನದಲ್ಲಿ ಇರ್ತಾನೆ. ಭಾಳ ವಿಶೇಷವಾಗಿ ಏಪ್ರಿಲ್ ಆಜುಬಾಜಲ್ಲಿ ಬುಧನೂ ಕೂಡ ವ್ಯಯಸ್ಥಾನದಲ್ಲಿ ಇರಬಾರ್ದು. ಯಾಕಂದರೆ ಗುರು ಕೂಡ ವ್ಯಯಸ್ಥಾನವನ್ನು ನೋಡಿ, ಗುರು ಇರೋ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇದ್ದಾನೆ, ಅವನು ಕುಂಭವನ್ನು ನೋಡ್ತಾನೆ. ಕುಂಭ ರಾಶಿಯಲ್ಲಿ ಬುಧನೂ ಕೂಡ ಬಂದು ಗುರು ದೃಷ್ಟಿ ಬುಧನ ಮೇಲೆ ಬಿದ್ದಾಗ ನಿಮಗೆ BP ಶುಗರು ಜಾಸ್ತಿ ಆಗೋದು, ಶಾಕಿಂಗ್ ಆಗೋದು, ರೋಡಲ್ಲಿ ನಿದ್ದೆಗೆಟ್ಟು ಗಾಡಿ ಆಕ್ಸಿಡೆಂಟ್ ಆಗೋದು, ಮತ್ತು ಫೋನನ್ನೇ ಹೊಡೆದಾಕೋದು ಕೋಪ ಮಾಡ್ಕೊಂಡು, ಈ ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳು ಆಜುಬಾಜಲ್ಲಿ ಭಾಳ ದೊಡ್ಡ ತಲೆನೋವನ್ನು ಅನುಭವಿಸ್ತಾ ಅಂತ ಹೇಳ್ತಾ ಹೋಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ತುಂಬ ದೊಡ್ಡ ತಲೆನೋವನ್ನು ಅನುಭವಿಸ್ತಾರೆ. ಒಂದೇ ಒಂದು ತಿಂಗಳಲ್ಲಿ ಅವರು ಭಾಳ ನೋವನ್ನು ಅನುಭವಿಸ್ತಾ ಹೋಗ್ತಾರೆ. ಯಾಕಂದರೆ ಗುರು ವ್ಯಯಸ್ಥಾನವನ್ನು ನೋಡಿ, ರಾಶಾಧಿಪತಿ ವ್ಯಯಸ್ಥಾನವನ್ನು ನೋಡಿದಾಗ, ಅದೇ ಥರ ಬುಧಗ್ರಹನೂ ಕೂಡ ವ್ಯಯಸ್ಥಾನದಲ್ಲಿದ್ದಾಗ ಇಂಥ ತಲೆನೋವನ್ನು ಅತಿ ಹೆಚ್ಚಿನ ನೋವನ್ನು ನೋಡಬೇಕಾಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಆಜುಬಾಜು ಒಂದು ತಪ್ಪಿಸ್ಕೊಬಿಟ್ರೆ ಅವ್ರ ಲೈಫಲ್ಲಿ ಸಖತ್ ಒಳ್ಳೆ ಶುಭಫಲನ ಕೊಡುತ್ತೆ. ಅದೇ ರೀತಿಯಲ್ಲಿ ನೀವು ಪರಿಹಾರ ಅಂತ ಹೋದಾಗ ಮಿಥುನ ರಾಶಿಯವರಿಗೆ, ಇಲ್ಲ ಮೀನರಾಶಿಯವರಿಗೆ ತುಂಬ ಪರಿಹಾರವನ್ನು ನಿಮಗೆ ಬೇಕಾದಾಗ ಮದುವೆ ಮೀನಾಕ್ಷಿನ ನೀವು ಬುಡದಲ್ಲೇ ಪ್ರತಿ ತಿಂಗಳು ಮದುವೆ ಮೀನಾಕ್ಷಿ ದರ್ಶನವನ್ನು ದಯವಿಟ್ಟು ಮಾಡಿ, ಮತ್ತು ಬುಧಗ್ರಹ ಟೆಂಪಲ್ ಆರಾಧನೆ ಮಾಡಿ. ಮತ್ತು ಏಪ್ರಿಲ್ ತಿಂಗಳಲ್ಲಿ ಯಾರನ್ನೂ ಕೂಡ ಜಗಳ ಮಾಡೋಕ್ಕೆ ಹೋಗ್ಬಿಡಿ. ಮನೆಯಲ್ಲಿ ಸಾವಾಗೋದು, ಸಿಲಿಂಡ್ರ್ ಬಸ್ಟ್ ಆಗೋದು, ಮತ್ತು ದಿಢೀರ್ನ ಕಾರ್ ಕಳ್ತನ ಆಗೋದು, ಮತ್ತು ಕಾರಲ್ಲಿರೋ ವಸ್ತು ಕಳ್ತನ ಆಗೋದೆಲ್ಲ ಏಪ್ರಿಲ್ ತಿಂಗಳ ಆಜುಬಾಜಲ್ಲಿ ನಡೀತಿದೆ. ಆ ಏಪ್ರಿಲ್ ಕನ್ಫರ್ಮ್ ಆಗಿ ನಡೀತಿದೆ. ಅದರಿಂದ ನೀವು ತುಂಬ ಜವಾಬ್ದಾರಿ ಇರಬೇಕು. ಮತ್ತು ನಿಮ್ಮ ಅಕೌಂಟೆಂಟನ್ನು ಕದಿಬಿಡೋದು, ನಿಮ್ಮ ಮೊಬೈಲ್ ಸೀಜ್ ಆಗಿಬಿಡೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಕಳ್ತನ ಮಾಡೋದು, ಈ ಥರದ್ದೆಲ್ಲ ಸಿಗುತ್ತೆ. ಮತ್ತು ನಿಮ್ಮ ಸೀಕ್ರೆಟನ್ನು ಕಳ್ತನ ಮಾಡೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದು, ಇದೆಲ್ಲವೂ ಕೂಡ ಈ ಒಂದು ಮೀನರಾಶಿಗೆ ನಡೀತಾ ಹೋಗುತ್ತೆ. ಮೀನರಾಶಿಯವ್ರಿಗೆ ಅತಿ ಹೆಚ್ಚು ಭಾಳ ವಿಶೇಷವಾಗಿ ಒಂಬಾಳೆಯನ್ನು ಮನೆಯಲ್ಲಿ ಪೂಜೆ ಮಾಡೋದು ತುಂಬ ರಾಜಯೋಗನ ಬರುತ್ತೆ. ಒಂಬಾಳೆಯನ್ನು ಮತ್ತು ಮೀನರಾಶಿಯರು ಅತಿ ಹೆಚ್ಚು ಶನಿಗ್ರಹದಿಂದ ಯಾವ್ದಾರ ಟೆಂಪಲ್ ಉಳ್ಸೇವೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸ್ವಿಮ್ಮಿಂಗ್ ಮಾಡೋದಾಗಲೂ ತುಂಬ ಒಳ್ಳೆಯದಾಗುತ್ತೆ. ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಒಳ್ಳೆಯದಾಗುತ್ತೆ. ಮೀನರಾಶಿಯರು ಮೀನನ್ನು ಕೊಳ್ಳಲಾಗ್ತದೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಗೋಲ್ಡಲ್ಲರ್ ಹಾಕ್ಬೋದು, ನೀವು ಬೆಳ್ಳಿಲ್ಲರ್ ಹಾಕಿ ಮೀನನ್ನು ಅತಿ ಹೆಚ್ಚು ನೀವು ಬಳಸಿದಾಗ ನಿಮಗೆ ತುಂಬ ಪಾಸಿಟಿವ್ ಫಲವನ್ನು ನೀವು ಮೀನರಾಶಿಯವರಿಗೆ ಆ ಯೋಗವನ್ನು ಕೊಡ್ತಾರೆ. ಮತ್ತು ಮೀನರಾಶಿಯರು ಅತಿ ಹೆಚ್ಚು ಯೆಲ್ಲೋ ಕಲರ್ನ ಮತ್ತು ಬ್ಲ್ಯಾಕ್ ಕಲರ್ನ ಬಳಸಿ. ಯಾಕಂದರೆ ಬ್ಲ್ಯಾಕು 2026ರಲ್ಲಿ ಡೇಂಜರ್ ಅಂತ ಹೇಳುತ್ತೆ. ಅದೇ ಥರ ವೈಟ್ ಕೂಡ ತುಂಬ ಡೇಂಜರ್. ಆದರೆ ಯೆಲ್ಲೋ ಮತ್ತು ಬ್ಲ್ಯಾಕ್ ನೀವನ್ನ ಬಳಸಿದಾಗ ಅದರಲ್ಲಿ ಯೆಲ್ಲೋ ಕಲರ್ ಅತಿ ಹೆಚ್ಚು ನಿಮ್ಮ ರೂಮನ್ನು ಯೂಸ್ ಮಾಡಿ, ನಿಮಗೆ ಸಖತ್ ಪಾಸಿಟಿವ್ ಆಗುತ್ತೆ. ಗುರುಬಲ ನೀವು ಸ್ಟೋನ್ ಹಾಕ್ದಾಗ ಏನು ಫಲ ಬರುತ್ತೋ, ನೀವು ಸ್ಟೋನನ್ನು ಯೂಸ್ ಮಾಡಿದ್ರು ಕೂಡ ಅಷ್ಟೇ ಫಲವನ್ನು ನೀವು ಕಾಣ್ತೀರ. ಅತಿ ಹೆಚ್ಚು ಯೆಲ್ಲೋ ಕಲರ್ನ ನಿಮ್ಮ ರೂಮನ್ನು ಯೂಸ್ ಮಾಡಿ, ತುಂಬ ಲಕ್ ಬರ್ತದೆ. ಮತ್ತು ಉಚ್ಚ ಶುಕ್ರಗ್ರಹನೂ ಕೂಡ ಸಪೋರ್ಟ್ ಮಾಡ್ತಾರೆ. ಆದರೆ ನಿಮ್ಮ ಲೈಫಲ್ಲಿ ವೈಟ್ ಕಲರು, ಯೆಲ್ಲೋ ಕಲರ್ ಅತಿ ಹೆಚ್ಚು ನಿಮ್ಮ ಲಕ್ಕನ್ನು ತಂದು ಕೊಡುತ್ತೆ. ಮತ್ತು ನೀವು ಅತಿ ಹೆಚ್ಚು ವುಡ್ಡಲ್ಲಿ ಮಲಗಿದಾಗ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ವುಡ್ಡನ್ನು ಅತಿ ಹೆಚ್ಚು ಯೂಸ್ ಮಾಡಿ, ಕಬ್ಬಿಣವನ್ನು ಕಮ್ಮಿ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮೀನರಾಶಿಯರು ಅತಿ ಹೆಚ್ಚು ಭಾಳ ವಿಶೇಷವಾಗಿ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ಬೆಳ್ಳಿ ತಟ್ಟಲ್ಲಿ ಊಟ ಮಾಡೋದು ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಇಲ್ಲಾಂದರೆ ಗ್ಲಾಸ್ ಸಂಬಂಧಪಟ್ಟಂಥ ಪ್ಲೇಟು, ಗ್ಲಾಸ್ ಸಂಬಂಧಪಟ್ಟಲ್ಲಿ ನೀರನ್ನು ಕುಡಿಯೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ ಅಂತ ಕೊಡುತ್ತೆ. ಇಷ್ಟೊತ್ತಗೆ ಮೀನರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೀತರ ಬಾಯಲ್ಲಿ ಒಂದು 2 ಪದವನ್ನು ಕೇಳೋಣ, ನೀವು ಹೇಳಿ ಮೇಡಮ್.
ಮೀನರಾಶಿ ಅಂತ ಬಂದಾಗ ನೋಡಿ, ನೀವು ಹೇಳಿದ್ದೆಲ್ಲ ಓಕೆ. ಅವರು ಯಾಕಂದರೆ 2025ನೇ ಇಸ್ವಿಲಿ ತುಂಬ ಕಷ್ಟದಲ್ಲಿರ್ತಾರೆ. ಅದೇ ರೀತಿ 2026ರಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಅದು ಕೂಡ ಸತ್ಯನೇ. ಯಾಕಂದರೆ ಗುರುವಿನ ಒಂದು ಬದಲಾವಣೆ ಆಗಿರ್ಬೋದು, ರಾಹುಕೇತುಗಳ ಬದಲಾವಣೆ ಆಗಿರ್ಬೋದು, ಓವರಾಲ್ ಅವ್ರಿಗೆ 26ಕ್ಕಿಂತ 27ರಲ್ಲಿ ತುಂಬ ಸಕ್ಸಸ್ನ ನೋಡ್ತಾರೆ ಅಂತ ಹೇಳಿ. ಇನ್ನು 27ಕ್ಕೆ 25 ದುಃಖ ಇದೆ. 26 ಕೊನೆಗೆ, ಯಾಕಂದರೆ ರಾಹು ಕೂಡ ಬದಲಾವಣೆ ಆಗ್ತಾರೆ, ರಾಹುಕೇತುಗಳ ಬದಲಾವಣೆ ಆಗುತ್ತೆ. 2026 ಕೊನೆಯ ತಿಂಗಳು ಡಿಸೆಂಬರಲ್ಲಿ ರಾಹುಕೇತು ಬದಲಾವಣೆ ಆದಾಗ ಅಲ್ಲಿ ಕೂಡ ಅವ್ರಿಗೆ ಎಲ್ಲೋ ಒಂದು ಸತಿ ಪಾಸಿಟಿವ್ ಆಗುತ್ತೆ. 27ರಲ್ಲಿ ಅವ್ರು ತುಂಬ ರಾಜಯೋಗವನ್ನು ನೋಡ್ತಾರೆ. ಅಂದರೆ ಈ ಡಿಸೆಂಬರಿಂದನೇ ಅವರ ಒಂದು ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮೀನರಾಶಿಯವರು ಅತಿ ಮುಖ್ಯವಾಗಿ ಏನಪ್ಪ ಅಂದರೆ ಈ ಸಮುದ್ರ ಸ್ನಾನ ಮಾಡೋದು, ಮತ್ತು ನೀರು ಎಲ್ಲಿ ಹರಿಯುತ್ತೋ ಅಲ್ಲಿ ಅತಿ ಹೆಚ್ಚು ಸ್ನಾನ ಮಾಡೋದು, ಮತ್ತು ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು, ಅವರ ಮನಸ್ಥಿತಿ ಕೆಟ್ಟಾಗ ಅಲ್ಲಿ ಹೋಗಿ ಇರೋ ಅಂಥದ್ದು, ಈ ಥರ ಎಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು, ಯಾಕಂದರೆ ಇರೋದೇ ಕಷ್ಟದಲ್ಲಿದ್ದಾರೆ ಮೀನರಾಶಿಯವರು, ಅಲ್ಲಿಂದ ಹೊರಗಡೆ ಬರ್ತಾರೆ. ಎಲ್ಲ ಅವರ ಮನಸ್ಸು ಮತ್ತು ಅವರ ಒಂದು ಬುದ್ಧಿ ಕೂಡ, ಮೈಂಡು ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು. ಮೀತರು ಹೊಸ ವರ್ಷವನ್ನು ತಿಳಿಸ್ಕೊಟ್ಟಿದ್ದಂಥ ಮೇಷದಿಂದ ಮೀನರಾಶಿಯವರು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತಲು ಕೂಡ ಅವರ ಟೈಮನ್ನು ಫ್ರೀ ಮಾಡಿಕೊಟ್ಟು ಬಂದಂಥ ಒಂದು ಭಾಳ ವಿಶೇಷವಾದ ವೈಬ್ರೇಷನ್ನು. ಇಷ್ಟ ತನಕ ಈ ಕಾರ್ಯಕ್ರಮನ ನೀವು ಮಾಡಿಕೊಟ್ಟಿರೋದ್ರಿಂದ ಈ ಚಾನಲ್ಗೆ ಎಷ್ಟು ನಮಸ್ಕಾರವನ್ನು ಮಾಡ್ತೀರಾ, ಎಷ್ಟು ಗೌರವ ಕೊಡ್ತೀರಾ? ಅವಕಾಶ ಅಶ್ವವೇಗ ಅನ್ನೋ ಒಂದು ಮಾಧ್ಯಮದವರು ನಮಗೆ 2026ರ 12 ರಾಶಿಗಳ ಭವಿಷ್ಯವನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರ. ಸೊ ಹಾಗಾಗಿ ಅಶ್ವವೇಗ ಚಾನೆಲ್ ಅವರಿಗೆ ಕೂಡ ನನ್ನ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ, ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ಮತ್ತು ಮುಖ್ಯವಾಗಿ ನೀವು ಅಂದರೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ ಅಂತ ಒಂದು ನಂಬರಲ್ಲೇ ಖ್ಯಾತಿ ಹೊಂದಿರತಕ್ಕಂಥ ಆರ್ಯವರ್ಧನ್ ಗುರೂಜಿ ಅವರು ಕೂಡ ನನಗೆ ಆ್ಯಂಕರಿಂಗ್ ಮಾಡೋದು ಅಂತಂದರೆ, ನನಗೆ ಪ್ರಶ್ನೆಗಳ ಒಂದು ಸರಮಾಲೆಯನ್ನು ಕೇಳ್ತಾ ನನ್ನ ಬಾಯಲ್ಲಿ 12 ರಾಶಿಗಳ ಭವಿಷ್ಯವನ್ನು ಯಾವ ರೀತಿ ಬೇಕೋ ಆ ರೀತಿ ಹೇಳಿಸ್ತಾ ಬಂದಿರೋದಕ್ಕೆ ನಾನು ಈ ವರ್ಷದ 2026ನೇ ವರ್ಷಕ್ಕೆ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ಇದರ ಒಂದು ಸಂತೋಷವನ್ನು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ 2026ರಲ್ಲಿ ಬರುತ್ತಲ್ಲ, ಆವಾಗ ಅದರ ಖುಷಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇಷ್ಟೊತ್ತನಕ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡಿಕೊಟ್ಟಂಥ ಅಶ್ವವೇಗ ಚಾನಲ್ಗೆ ನೀವು ಮಾಡಿಕೊಟ್ಟಂಥ ಕಾರ್ಯಕ್ರಮಕ್ಕೆ ಅಶ್ವವೇಗ ಚಾನಲ್ ಕಡೆಯಿಂದ ನಾನು ತುಂಬ ಹೃದಯದಿಂದ ನಮಸ್ಕಾರವನ್ನು ಮಾಡ್ತೀನಿ. 2026 ಎಲ್ಲ ರಾಶಿಗಳಿಗೂ ಏನೇ ದೋಷ ಇದ್ದರೂ ಕೂಡ ಎಲ್ಲರೂ ನಿಮ್ಮ ಮೀತಾ ಮೇಡಮ್ ಹೇಳಿದಂಥ ಪರಿಹಾರವನ್ನು ದಯವಿಟ್ಟು ಮಾಡ್ಕೊಳ್ಳಿ. ನೀವು ಕೂಡ ಕೆಟ್ಟಿದ್ರು ಕೂಡ ಟೈಮ್ ಚೆನ್ನಾಗಾಗುತ್ತೆ. ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಲೇಡೀಸ್ ಸೂಪರ್ ಸ್ಟಾರ್ 2026 ಅಸ್ಟ್ರಾಲಜಿ ಬ್ರಹ್ಮ ಅಂತಲೂ ಹೇಳ್ಬೋದು. 100% ಬ್ರಹ್ಮನ ಅತಿ ಹೆಚ್ಚು ಅವರು ಕೂಡ ಆರಾಧನೆ ಮಾಡೋದ್ರಿಂದ ಸರಸ್ವತಿ ಜ್ಞಾನವನ್ನು ಅವರು ದೇವರು ಅವ್ರ ಬಾಯಲ್ಲಿ ತಾಂಡವಾಡಲಿ ಅಂತ ಹೇಳ್ತೀವಿ. ಸರಸ್ವತಿ ವಾಗ್ದೇವಿ ಸರಸ್ವತಿ ಮೀತಾ ಬಾಯಲ್ಲಿ ತಾಂಡವಾಡಲಿ ಅಂತ ಹೇಳ್ತೀವಿ. ಶಾರದಾಂಬೆ ಅನುಗ್ರಹ ಅವ್ರಿಗೆ ಸದಾ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟೊಂದಕ್ಕೆ ನೋಡಿದಂಥ ನನ್ನ ಕಾರ್ಯಕ್ರಮನ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೊಡುವ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಿಮಗೂ ನಮಸ್ಕಾರ, ನನಗೂ ನಮಸ್ಕಾರ. ಒಳ್ಳೆಯದಾಗಲಿ.